ನಮಸ್ತೆ ವೀಕ್ಷಕರೇ, ನಾನು ಅಪರ್ಣಾ ಭಟ್. ನನ್ನ ಯೂಟ್ಯೂಬ್ ಚಾನಲ್ ಅಭಿಜ್ಞಾ ಲಾ ಸೀರೀಸ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಮೊದಲಿಗೆ ನಾನು ಇವತ್ತಿನ ದಿನದ ವಿಶೇಷ ವಿಶ್ವ ತಾಯಂದಿರ ದಿನ. ಈ ದಿನದ ಒಂದು ಶುಭ ಎಲ್ರಿಗೂ ಕೋರ್ತಾ ಇದ್ದೇನೆ. ಹಾಗೆ ಇವತ್ತು ನಾನು ಯಾವ ಟಾಪಿಕ್ ಮೇಲೆ ಒಂದು ವಿಡಿಯೋ ಮಾಡ್ತಿದ್ದೇನೆ ಅಂದರೆ 2020ನೇ ಕ್ವಶನ್ ಪೇಪರ್ ಏನಿದೆ, ಕರ್ನಾಟಕ ಸಿವಿಲ್ ಜಡ್ಜ್ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್, ಅದರದ್ದು ಕ್ವಶನ್ ಪೇಪರನ್ನು ಸಾಲ್ವ್ ಮಾಡ್ತಾ ಇದ್ದೇನೆ. ಸೊ ಈ ಹಿಂದೆ 2021ರದ್ದು ಸಾಲ್ವ್ ಮಾಡಿದ್ದೆ. ಹಾಗೆ ಮುಂದೆಯೂ ಬರುವಂಥ ದಿನಗಳಲ್ಲಿ 1-2 ತಿಂಗಳ ಅವಧಿಯಲ್ಲಿ ಎಲ್ಲ ಕ್ವಶನ್ ಪೇಪರ್ಗಳು, ಕರ್ನಾಟಕ ಸಿವಿಲ್ ಜಡ್ಜ್ ಎಕ್ಸಾಮ್ಗೆ ಸಂಬಂಧಪಟ್ಟ ಕ್ವಶನ್ ಪೇಪರ್ಗಳೆಲ್ಲನೂ ಸಾಲ್ವ್ ಮಾಡ್ತಾನೆ. ಸೊ ಹೀಗೆ ಕಂಟಿನ್ಯೂ ಈ ಒಂದು ಚಾನಲ್ ಫಾಲೋ ಮಾಡ್ತಾರೆ. ನಿಮಗೆ ಈ ಒಂದು ಎಕ್ಸಾಮ್ ಪ್ರಿಪ್ರೇಷನ್, ಕರ್ನಾಟಕ ಪ್ರಿಲಿಮ್ಸ್ ಎಕ್ಸಾಮ್ ಪ್ರಿಪ್ರೇಷನ್ಗೆ ಸ್ವಲ್ಪ ಮಟ್ಟಿಗೆ ಹೆಲ್ಪ್ ಆಗ್ಬೋದು ಅಂತ ನನ್ನ ಅನಿಸಿಕೆ. ಹಾಗಿದ್ರೆ ಸ್ಟಾರ್ಟ್ ಮಾಡೋಣ ಬನ್ನಿ. ಮೊದಲನೇದಾಗಿ 100 ಕ್ವಶನ್ಗಳನ್ನು ಸಾಲ್ವ್ ಮಾಡ್ತಿದ್ದೇನೆ. ಸೊ ಬ್ರೀಫಾಗಿ ಆನ್ಸರ್ ಏನು, ಹಾಗೆ ಅದರದ್ದು ಎಕ್ಸ್ಪ್ಲನೇಷನ್, ಚಿಕ್ಕ ಎಕ್ಸ್ಪ್ಲನೇಷನಲ್ಲಿ ಈ ಒಂದು ವಿಡಿಯೋದಲ್ಲಿ ಕವರ್ ಮಾಡ್ತಾ ಇದ್ದೇನೆ. ನೋಡೋಣ ಬನ್ನಿ. ಹಾಗಿದ್ರೆ ಸೊ ಮೊದಲಿಗೆ ಫಸ್ಟ್ ಒನ್, ಅಂಡರ್ ಸೆಕ್ಷನ್ 90A of the Indian Evidence Act 1872, a presumption regarding production of electronic records may be drawn if the said record is A 10 years old, B 5 years old, C 30 years old, D 12 years old. ಸೊ ಇದರಲ್ಲಿ ಆನ್ಸರ್ ಏನಾಗುತ್ತೆ, 90A ಪ್ರಕಾರ, ಇಂಡಿಯನ್ ಎವಿಡೆನ್ಸ್ ಆ್ಯಕ್ಟಲ್ಲಿ ಬರುವಂತಹ 90A ಸೆಕ್ಷನ್ ಪ್ರಕಾರ ಎಲೆಕ್ಟ್ರಾನಿಕ್ ರೆಕಾರ್ಡ್ಸ್ 5 ವರ್ಷದ್ದು ಒಂದು ಎಲೆಕ್ಟ್ರಾನಿಕ್ ರೆಕಾರ್ಡ್ಸ್ ಅಂತ ಇದ್ದರೆ ಒಂದು ಪ್ರಿಸಂಪ್ಷನ್ ಅಂತ ಬರುತ್ತೆ. ಏನು, ಅದು ಪ್ರಾಪರ್ ಕಸ್ಟಡಿಯಿಂದ ಪ್ರೊಡ್ಯೂಸ್ ಮಾಡಿದರೆ ಆ ಎಲೆಕ್ಟ್ರಾನಿಕ್ ಸಿಗ್ನೇಚರ್ ಅಂತ ಏನಿರುತ್ತೆ ಅದು ಯಾರು ಮಾಡಿರ್ತಾರೆ ಅವರೇ ಎಲೆಕ್ಟ್ರಾನಿಕ್ ಸಿಗ್ನೇಚರ್ ಮಾಡಿರುವಂಥದ್ದು, ಬೇರೆಯವರ ಮಾಡಿರುವಂಥದ್ದಲ್ಲ ಅಂತ ಹೇಳುವಂಥ ಒಂದು ಆನ್ಸರು. ಸೊ ಅದು ಮಿನಿಮಮ್ 5 ವರ್ಷ ಆಗಿರಬೇಕು. ಅದು ಸೆಕ್ಷನ್ 90ಯಲ್ಲಿ ಯಾವುದಾದ್ರು ರೆಕಾರ್ಡ್ಸ್ ಇದ್ದರೆ ಅದು 30 years ಓಲ್ಡ್ ಆಗಿರುತ್ತೆ. ಎಲೆಕ್ಟ್ರಾನಿಕ್ ರೆಕಾರ್ಡ್ಸ್ ಆದರೆ 5 ವರ್ಷ. ಸೊ ಇದು ನೆಕ್ಸ್ಟ್ ಕ್ವಶನ್ನು. ಓಕೆ, ನೀವು ಆನ್ಸರ್ ಮಾಡ್ತೀರಿ ಅಂದರೆ ಕೂಡಲೇ ಕ್ವಶನ್ ನಂಬರ್ ಹಾಕಿ ಆನ್ಸರ್ ಮಾಡಿ. ಸೊ ನನಗೆ ಅದು ಗೊತ್ತಾಗುತ್ತೆ. ನೆಕ್ಸ್ಟ್, ಗ್ರ್ಯಾಂಟಿಂಗ್ ಆಫ್ ಡಿಕ್ರಿ ಫಾರ್ ಸ್ಪೆಸಿಫಿಕ್ ಪರ್ಫಾರ್ಮೆನ್ಸ್ ಈಸ್ A not mandatory on the court, B discretionary, C not compulsory, D none of the above. ಇದಕ್ಕೆ ಆನ್ಸರ್ ಏನಾಗುತ್ತೆ, ಆ್ಯಕ್ಚುಲಿ ಇದು ಏನಾಗಿದೆ, 2018ನಲ್ಲಿ ಅಮೆಂಡ್ಮೆಂಟ್ ಆಗಿದೆ ಸ್ಪೆಸಿಫಿಕ್ ರಿಲೀಫ್ ಆ್ಯಕ್ಟ್. ಸೊ ಇದು ಸ್ಪೆಸಿಫಿಕ್ ರಿಲೀಫ್ ಆ್ಯಕ್ಟ್ನ ಒಂದು ಕ್ವಶನ್ನು. ನಾವು ಕೀ ಆನ್ಸರ್ಸ್ ನೋಡ್ಲಿಕ್ಕೆ ಹೋದರೆ ಅದು ಆನ್ಸರು B or D ಆಗುತ್ತೆ. ಯಾಕೆಂದರೆ ಮುಂಚೆ ಅದು ಡಿಸ್ಕ್ರಿಷನರಿ ಅಂತ ಇತ್ತು, ಆ್ಯಕ್ಚುಲಿ ಸೆಕ್ಷನ್ 10 ಅಪ್ಲಿಕೇಬಲ್ಲು ಈ ಒಂದು ಇದು. ಆದರೆ ಈಗ ಅದು ಕಂಪಲ್ಸರಿ. ಓಕೆ, ಇಲ್ಲಿ ನಾಟ್ ಕಂಪಲ್ಸರಿ, ನಾಟ್ ಮ್ಯಾಂಡೇಟರಿ ಅಂತ ಇದೆ. ಅಂದರೆ ಏನಾಗುತ್ತೆ, ನನ್ ಆಫ್ ದಿ ಅಬವ್. ಆ್ಯಕ್ಚುಲ್ ಆನ್ಸರ್ ಏನು, ಸೆಕ್ಷನ್ 10 ಪ್ರಕಾರ, ಈಗಿನ ಒಂದು ವಸ್ತುಸ್ಥಿತಿ ಪ್ರಕಾರ ಆಫ್ಟರ್ ದಿ ಅಮೆಂಡ್ಮೆಂಟ್ ಅದು ಕಂಪಲ್ಸರಿ. ಅದರಲ್ಲಿ ಯಾವ ಆಪ್ಷನ್ ಇಲ್ಲದಿರೋದಕ್ಕೆ ನನ್ ಆಫ್ ದಿ ಅಬವ್. ಸೊ ಕೀ ಆನ್ಸರ್ಸ್ ನಮಗೆ ಐದರ್ B or C ಅಂತ ಕೊಟ್ಟಿದ್ರು. ಆದರೆ ಕರೆಕ್ಟ್ ಆನ್ಸರ್ ಏನು, ಕಂಪಲ್ಸರಿ ಡಿಗ್ರಿ ಆಫ್ ಸ್ಪೆಸಿಫಿಕ್ ಪರ್ಫಾರ್ಮೆನ್ಸ್ ಗ್ರ್ಯಾಂಟ್ ಮಾಡಬೇಕು ಹೇಳುವಂಥದ್ದು. ಓಕೆ, ಎಸ್ ಎಲ್ಲರೂ ಆನ್ಸರ್ ಮಾಡ್ತಿದ್ದೀರಿ. ಹಾಗೆ ನೆಕ್ಸ್ಟ್ ಒನ್, ಥರ್ಡ್ ಕ್ವಶನ್. What must be the age of a minor victim with regard to the offence of kidnapping defined under section 361 of Indian Penal Code? Okay, A 16 years, B 18 years, C under 16 years if a male, under 18 years if a female, D under 18 years if a male and under 21 years if a female. ಹಾಗಿದ್ರೆ ನೋಡೋಣ ಇದ್ರದ್ದು ಆನ್ಸರ್ ಏನು. ಸಿ ಆಗತ್ತೆ. ಯಾಕೆ ಹೇಳಿ, ಯಾವ ಸೆಕ್ಷನ್ ಅಪ್ಲಿಕೇಬಲ್ ಇದು? ಕ್ವಶನ್ ನಂಬರ್ 3, ಯಾವ ಸೆಕ್ಷನ್ ಅಪ್ಲಿಕೇಬಲ್ ಆಗುತ್ತೆ? ಕಿಡ್ನ್ಯಾಪಿಂಗ್ ಫ್ರಾಮ್ ಲಾಫುಲ್ ಗಾರ್ಡಿಯನ್ಶಿಪ್ ಅಂತ ಇದೆ, ಕಿಡ್ನ್ಯಾಪ್ ಫ್ರಾಮ್ ಇಂಡಿಯಾ ಅಂತ ಇದೆ. ಇದು ಆ್ಯಕ್ಚುಲಿ ಇಲ್ಲಿ ಕೇಳುವಂಥ ಕ್ವಶನ್ನು ಸೆಕ್ಷನ್ 361, ಕಿಡ್ನ್ಯಾಪ್ ಫ್ರಾಮ್ ಲಾಫುಲ್ ಗಾರ್ಡಿಯನ್ಶಿಪ್. ಸೊ ಮೇಲ್ ಆಗಿದ್ದರೆ 16 ವರ್ಷದ ಕೆಳಗಿನ ಮಕ್ಕಳು, ಗಂಡು ಮಕ್ಕಳು, ಅಥವಾ ಫೀಮೇಲ್ ಆಗಿದ್ದರೆ 18 ವರ್ಷದ ಕೆಳಗಿನ ಹೆಣ್ಮಕ್ಕಳು. ಸೊ ಇಂಥವರನ್ನು ಯಾರಾದರೂ ಅಪಹರಣ ಮಾಡಿದರೆ ಅದು ಕಿಡ್ನ್ಯಾಪಿಂಗ್ ಅಂಡರ್ ಸೆಕ್ಷನ್ 361 ಫ್ರಮ್ ಲಾಫುಲ್ ಗಾರ್ಡಿಯನ್ಶಿಪ್ ಅಂತ ಆಗತ್ತೆ. ಓಕೆ, ಎಸ್ ನೆಕ್ಸ್ಟ್ ಕ್ವಶನ್. Fourth one, a complaint under section 2D of CrPC. A is one filed in the police station. B is the first information report submitted by the police to the court. C any allegation made orally or in writing to a magistrate. D a protest petition filed after police submit a B report. ಇದರಲ್ಲಿ ಯಾವ್ದು ಆನ್ಸರ್ ಆಗುತ್ತೆ? ಕ್ವಶನ್ ನಂಬರ್ 4 ಅಲ್ಲಿ
CrPCಲಿ ಕೇಳಿರುವಂತಹ ಕ್ವಶನ್ನು. ಸೊ ನಾವು ನಾರ್ಮಲಿ ಕಂಪ್ಲೇಂಟ್ ಅಂತ ಹೇಳುವಂಥದ್ದು CrPCಲಿ ಆ್ಯಕ್ಚುಲಿ ಬೇರೆ ಆಗುತ್ತೆ. CrPC ಅಂದರೆ ಆ್ಯಕ್ಚುಲಿ ಇಟ್ ಇಸ್ ಮೇಡ್ ಟು ಅ ಮ್ಯಾಜಿಸ್ಟ್ರೇಟ್. ಕಂಪ್ಲೇಂಟ್ ಅಂದರೆ ನಾವು ಪೊಲೀಸಿಗೆ ಏನು ಕೊಡ್ತೇವೆ ಅದು ಫಸ್ಟ್ ಇನ್ಫಾರ್ಮೇಷನ್ ರಿಪೋರ್ಟ್ 154 155 ಫಾರ್ ನಾನ್ ಕಾಗ್ನಿಸಬಲ್ ಒಫೆನ್ಸಸ್ಗೆ ಆಗುತ್ತೆ, ಕೇಸಸ್ಗೆ. ಆದರೆ ಕಂಪ್ಲೇಂಟ್ ಅಂಡರ್ CrPC ಯಾವುದು, ಎನಿ ಅಲಿಗೇಷನ್ ಮೇಡ್ ಓರಲಿ ಆರ್ ಇನ್ ರೈಟಿಂಗ್. ಓಕೆ, ಅದು ಸಿ ಆನ್ಸರ್ ಕರೆಕ್ಟ್ ಆಗುತ್ತೆ. ಸೊ ಇದು ನೆನ್ಪಿಟ್ಕೊಳ್ಳಿ. ಅದೇ ಈ ಒಂದು ಸೆಕ್ಷನ್ನು ಹಾಗೆ ಕಂಪ್ಲೇಂಟು ಆ ಒಂದು ಡೆಫಿನೇಷನ್, ಅದರ ಇಂಗ್ರೀಡಿಯೆಂಟ್ ಏನಂತ ನಮಗೆ ಗೊತ್ತಿರಬೇಕು. ಓಕೆ, ಎಸ್, ಎಲ್ಲರೂ ಕರೆಕ್ಟ್ ಆನ್ಸರ್ ಮಾಡ್ತಿದ್ದೀರಿ. ಗುಡ್ ಒನ್. ಸೊ ನನಗೆ ಇಂಡಿವಿಜುವಲ್ ಆಗಿ ನಾನು ಇದು ಮಾಡಲಿಕ್ಕೆ ಆಗಲಿಕ್ಕಿಲ್ಲ, ಬಟ್ ಸ್ಟಿಲ್ ಐ ಕ್ಯಾನ್ ರೆಕಗ್ನೈಸ್, ನೇಮ್ಸನ್ನು ರೆಕಗ್ನೈಸ್ ಮಾಡ್ಬೋದು ಯಾರ್ಯಾರು ಆನ್ಸರ್ ಮಾಡ್ತಿದ್ದೀರಿ ಅಂತ. ಓಕೆ, ನೆಕ್ಸ್ಟ್ ಒನ್, 5th, an attempt to commit an offence is punishable under ಡ್ಯಾಶ್ ಆಫ್ ದಿ ಇಂಡಿಯನ್ ಪೀನಲ್ ಕೋಡ್. ಯಾವ ಸೆಕ್ಷನ್ ಅಡಿಯಲ್ಲಿ ಇಂಡಿಯನ್ ಪೀನಲ್ ಕೋಡಲ್ಲಿ ಯಾವುದೇ ಅಟೆಂಪ್ಟ್, ಯಾವುದೇ ಒಫೆನ್ಸ್ಗೆ ಅಟೆಂಪ್ಟ್ ಮಾಡಿದರೆ ಪನಿಷಬಲ್ ಆಗುತ್ತೆ. ಯಾವ ಸೆಕ್ಷನ್ ಅದು? ಸೆಕ್ಷನ್ 508, ಬಿ ಸೆಕ್ಷನ್ 509, ಸಿ ಸೆಕ್ಷನ್ 510, ಡಿ ಸೆಕ್ಷನ್ 511. ಓಕೆ, ಸೊ ಅರುಣೋದಯ ನೀವು ಆನ್ಸರ್ ಮಾಡಿದ್ದೀರಿ. ಸೊ ಇದು ಸೆಕ್ಷನ್ 511, ಲಾಸ್ಟ್ ಸೆಕ್ಷನ್ ಆಫ್ IPC ಏನಿದೆ ಅದರಲ್ಲಿ ಹೇಳ್ತಾರೆ ಒಂದು ಅಪರಾಧ ಮಾಡಿದರೆ ಅದರ ಅಟೆಂಪ್ಟ್ ಮಾಡಿದರೂ ಸಹ ಅದು ಒಫೆನ್ಸ್ ಆಗತ್ತೆ ಅಂತ. ಸೊ ನೆಕ್ಸ್ಟ್ ಕ್ವಶನ್, 6th one, if the husband and wife are living separately by mutual consent, which of the following is the correct proposition under section 125(4) of the CrPC 1973? A, wife is still entitled to maintenance if she is not able to maintain herself. B, wife is entitled to maintenance if her health condition is not good. C, wife is entitled to maintenance if she is required to take care of her minor children. D, wife is not entitled to maintenance. ಇದರಲ್ಲಿ ಏನು ಆನ್ಸರ್ ಆಗುತ್ತೆ? 125(4) ಅಂದರೆ ಏನು? ಮೇಂಟೆನೆನ್ಸ್ ಪ್ರೊಸೀಡಿಂಗ್ಸ್ ಬಗ್ಗೆ ಇರುವಂಥದ್ದು. ಯಾರು? ಹೆಂಡತಿ ಅಂದರೆ ವೈಫ್, ಚಿಲ್ಡ್ರನ್, ವೆದರ್ ಲೆಜಿಟಿಮೇಟ್ ಆರ್ ಇಲ್ಲೆಜಿಟಿಮೇಟ್ ಚಿಲ್ಡ್ರನ್, ಎಲ್ಲ ಚಿಲ್ಡ್ರನ್ಗೂ ಮೇಂಟೆನೆನ್ಸ್ ಪಡೆಯುವಂಥ ಹಕ್ಕಿರುತ್ತೆ. ಆದರೆ ವೈಫ್ ಅಂದರೆ ಲೀಗಲಿ ವೆಡೆಡ್ ವೈಫ್ ಇರಬೇಕು. ಹಾಗೆ ಪೇರೆಂಟ್ಸ್ಗೆ ಕೂಡ ಆ ಒಂದು ಅಧಿಕಾರ ಇರುತ್ತೆ, ಮಕ್ಕಳಿಂದ ಜೀವನಾಂಶ ಕೇಳುವಂಥದ್ದು. ಅಂಥ ಸಂದರ್ಭದಲ್ಲಿ ಕೆಲವೊಂದು ಸಂದರ್ಭದಲ್ಲಿ ಹೆಂಡತಿಗೆ ಜೀವನಾಂಶ ಕೇಳುವ ಹಕ್ಕಿರೋದಿಲ್ಲ. ಯಾವಾಗ? ಇಲ್ಲಿ ನೋಡಿ, ಹಸ್ಬೆಂಡ್ ಆ್ಯಂಡ್ ವೈಫ್ ಆರ್ ಲಿವಿಂಗ್ ಸೆಪರೇಟ್ಲಿ, ಬೇರೆ ಬೇರೆ ಇರ್ತಾರೆ, ಪರಸ್ಪರ ಒಪ್ಪಿಗೆ ಮೇರೆಗೆ ಬೈ ಮ್ಯೂಚುವಲ್ ಕನ್ಸೆಂಟ್ ಸೆಪ್ರೇಟ್ ಇರುವಾಗ, ಆವಾಗ 125(4) ಬೇರೆ ಬೇರೆ ಸಂದರ್ಭ ಕೊಟ್ಟಿದ್ದಾರೆ. ಅಡಲ್ಟ್ರಿಲಿದ್ದರೆ ಅಥವಾ ಜಸ್ಟ್ ಗ್ರೌಂಡ್ಸ್ ಆ ಥರ ಕೆಲವೊಂದು ರೀಸನ್ಸ್ ಕೊಟ್ಟಿದ್ದಾರೆ. ಅಂಥ ಸಂದರ್ಭದಲ್ಲಿ ಹೆಂಡತಿ ಅಥವಾ ಗಂಡ ಬೇರೆ ಬೇರೆ ಇದ್ದರೆ ಹೆಂಡತಿಗೆ ಜೀವನಾಂಶ ಪಡೆಯೋ ಹಕ್ಕಿಲ್ಲ. ವೈಫ್ ಈಸ್ ನಾಟ್ ಎಂಟೈಟಲ್ಡ್ ಟು ಮೇಂಟೆನೆನ್ಸ್. ಓಕೆ, ಎಸ್. ನೆಕ್ಸ್ಟ್ ಕ್ವಶನ್, 7th question. Section 112 of the Indian Evidence Act 1872 relates to conclusive proof of A, death, B, marriage, C, life and D, legitimacy. ಇದರಲ್ಲಿ ಯಾವುದು ಕರೆಕ್ಟ್ ಆನ್ಸರು? 112 ಕನ್ಕ್ಲೂಸಿವ್ ಪ್ರೂಫ್. ನೋಡಿ, ಈ ಒಂದು ಪದದ ಅರ್ಥ ಕನ್ಕ್ಲೂಸಿವ್ ಪ್ರೂಫ್ ಅಂದರೆ ಸಂಪೂರ್ಣ ರುಜುವಾತು. ಒಂದು ಮಗು ತನ್ನ ತಂದೆ ತಾಯಿ ಮದುವೆ ಆಗಿರುವಂಥ ಸಂದರ್ಭದಲ್ಲಿ ಜನಿಸಿದರೆ ಆವಾಗ ಖಂಡಿತವಾಗಿಯೂ ಅದು ಆ ಮದುವೆಯಲ್ಲೇ ಜನಿಸಿದೆ ಅಂತ ಆಗುತ್ತೆ, ಕಾನೂನು ಸಮ್ಮತ ಜನನ ಅಂತ. ಮದುವೆ ಆಗಿ ಡಿಸೊಲ್ಯೂಷನ್ ಆದರೂ ಸಹ, ಡಿವೋರ್ಸ್ ಆದರೂ ಸಹ, ಆ ಅವಧಿ ನಂತರ ಸಹ ಮಗು ಜನಿಸಿದ್ರೂ ಸಹ ಎಲ್ಲಿವರೆಗೆ ಅದು ಕಾನೂನು ಸಮ್ಮತ ಜನನ ಆಗುತ್ತೆ? 280 ದಿನಗಳ ಪ್ರಕಾರ. ಸೊ ಎಲ್ಲಿ ತನಕ ಮ್ಯಾರೇಜ್ ವ್ಯಾಲಿಡ್ ಇರುತ್ತೆ, ಪ್ಲಸ್ ಸಪೋಸ್ ಇಫ್ ತಂದೆ ತಾಯಿ ಡಿವೋರ್ಸ್ ಆದರೂ, ಮ್ಯಾರೇಜ್ ಡಿಸೊಲ್ಯೂಷನ್ ಆಯಿತು ಅಂಥ ಸಂದರ್ಭದಲ್ಲೂ ಸಹ ಅದರ ನಂತರ 280 ದಿನಗಳ ಅವಧಿಯಲ್ಲೂ ಸಹ ಆ ಮಗು ಜನಿಸಿದ್ರು ಸಹ ಅದು ಕಾನೂನು ಸಮ್ಮತ ಜನನ, ಲೆಜಿಟಿಮೆಸಿ. ಓಕೆ, ಸೊ ಇದು ಸೆಕ್ಷನ್ 112ಗೆ ಸಂಬಂಧಪಟ್ಟದ್ದು. ಆದರೆ ಅದು ರಿಬಟಬಲ್ ಪ್ರಿಸಂಪ್ಷನ್ ಮಾಡ್ಬೋದು. ಹೇಗೆ? ಗಂಡ ತೋರಿಸ್ಬೇಕಾಗತ್ತೆ ಯಾವುದೇ ಆ 280 ಅವಧಿಯಲ್ಲಿ ಅಥವಾ ಬೇರೆ ಯಾವುದೇ ಅವಧಿಯಲ್ಲಿ ಪರಸ್ಪರ ಸಂಪರ್ಕದಲ್ಲಿ ಇರಲಿಲ್ಲ ಅಂತ. ಆವಾಗ ಅದು ಈ ಒಂದು ಕನ್ಕ್ಲೂಸಿವ್ ಪ್ರೂಫನ್ನು ರಿಬಟ್ ಮಾಡುವಂತಹ ಸಂಭವ ಇರುತ್ತೆ. ಇನ್ನು 8th question, section 159 of Indian Evidence Act 1872 relates to the following subject: A, refreshing memory by witness, B, judge's power to put questions to witness, C, impeaching credit of witness, D, question by party to his own witness. ಸೊ ಇಂಡಿಯನ್ ಎವಿಡೆನ್ಸ್ ಆ್ಯಕ್ಟಲ್ಲಿ ಇಲ್ಲಿ ಯಾವುದ್ಯಾವುದು ABCD ಬೇರೆ ಬೇರೆ ಆಪ್ಷನ್ಸ್ ಕೊಟ್ಟಿದ್ದಾರೆ. ಎಲ್ಲ ಆಪ್ಷನ್ಸ್ಗಳು ಅಷ್ಟೇ ಇಂಪಾರ್ಟೆಂಟ್. ಓಕೆ, ಸೊ ಇದರ ಆನ್ಸರ್ ಯಾವುದು? 159 ರಿಫ್ರೆಶಿಂಗ್ ಮೆಮರಿ ಬೈ ವಿಟ್ನೆಸ್. ಅದು ಇಲ್ಲಿ ಜಡ್ಜಸ್ ಪವರ್ ಟು ಪುಟ್ ಕ್ವಶನ್ಸ್ ಏನಿದೆ ಸೆಕ್ಷನ್ 165 ಅದು ತುಂಬ ಇಂಪಾರ್ಟೆಂಟ್, ತುಂಬ ಸಲ ಕ್ವಶನ್ ಕೇಳಿದ್ದಾರೆ. ಹಾಗೆ ಇಂಪೀಚಿಂಗ್ ಕ್ರೆಡಿಟ್ ಆಫ್ ವಿಟ್ನೆಸ್ ಅದು ಸೆಕ್ಷನ್ 155 ಹೇಳ್ತಾರೆ. ಕ್ವಶನ್ ಬೈ ಪಾರ್ಟಿ ಟು ಹಿಸ್ ಓನ್ ವಿಟ್ನೆಸ್ ಅಂದರೆ ಏನು?
ಹೋಸ್ಟೈಲ್ ವಿಟ್ನೆಸ್ಗೆ ಸಂಬಂಧಪಟ್ಟದ್ದು, ಅದು ಸೆಕ್ಷನ್ 154ಗೆ ಸಂಬಂಧಪಟ್ಟ ಒಂದು ಪ್ರಾವಿಷನ್. ಸೊ ಪ್ರತಿಯೊಂದು ಸೆಕ್ಷನ್ ಇಂಪಾರ್ಟೆಂಟು, ಓದ್ಕೊಳ್ಳಿ ಈ ಅಷ್ಟು ಪ್ರಾವಿಷನ್ಸಲ್ಲಿ. ಸೊ 159 ರಿಫ್ರೆಶಿಂಗ್ ಮೆಮರಿ ಬೈ ವಿಟ್ನೆಸ್. 9th ಕ್ವಶನ್, ವಿಚ್ ಕಂಟ್ರಿ ಹ್ಯಾಸ್ ವನ್ ದಿ ಮ್ಯಾಕ್ಸಿಮಮ್ ನಂಬರ್ ಆಫ್ ಗೋಲ್ಡ್ ಮೆಡಲ್ಸ್ ಇನ್ ಒಲಿಂಪಿಕ್ ಮೆನ್ಸ್ ಹಾಕಿ? ಎ ಇಂಡಿಯಾ, ಬಿ ಪಾಕಿಸ್ತಾನ್, ಸಿ ಜರ್ಮನಿ ಆ್ಯಂಡ್ ಡಿ ಆಸ್ಟ್ರೇಲಿಯಾ. ಇಲ್ಲಿವರೆಗೆ ಯಾವ ದೇಶ ಅತ್ಯಧಿಕ ಗೋಲ್ಡ್ ಮೆಡಲ್ನ, ಚಿನ್ನದ ಪದಕನ ಪಡೆದಿದೆ ಅಂತ? ಸೊ ಮೊದಲನೇ ಸ್ಥಾನ ಭಾರತಕ್ಕೆ ಇದೆ, ಯಾಕೆಂದರೆ ಅದು ಇಲ್ಲಿ ತನಕ 8 ಗೋಲ್ಡ್, 1 ಸಿಲ್ವರ್ ಹಾಗೆ 3 ಬ್ರಾನ್ಸ್ ಮೆಡಲ್ ಪಡೆದಿದೆ. ಓಕೆ, ಹಾಗೆ ಸೆಕೆಂಡ್ ಪೊಸಿಷನ್ ಜರ್ಮನಿಗಿರುವಂಥದ್ದು. ಸೊ ಇದು ನಮ್ಮ ರೀಸೆಂಟ್ ಕರೆಂಟ್ ಅಫೇರ್ಸ್ಗೆ ಬರುವಂಥ ಕ್ವಶನು. ಅದು ನ್ಯಾಚುರಲಿ ನೀವು ಆವಾಗ ಯಾವುದಾದ್ರು ಓದ್ಕೊಂಡಿರ್ತೀರಿ, ಅದ್ರ ಪ್ರಕಾರ ಕ್ವಶನ್ಸ್ ಬರ್ಬೋದು ಆಯಾ ಸಂದರ್ಭಕ್ಕೆ ತಕ್ಕಾಗೆ, ಕರೆಂಟ್ ಅಫೇರ್ಸ್. ನೆಕ್ಸ್ಟ್, A, who is the resident of Bengaluru city, wants to file a suit for partition against his brother, who is resident of Tumkur, in respect of 5 acres of land situated at Ramnagar. A has to file suit for partition in a court at following place: A, Bengaluru city, B, Tumkuru, C, Ramnagara, D, either at Bengaluru or at Tumkuru or at Ramnagara. ಸೊ ಇದರಲ್ಲಿ ಇದು ಯಾವ ಒಂದು ಆ್ಯಕ್ಟಿಗೆ ಸಂಬಂಧಪಟ್ಟ ಪ್ರಶ್ನೆ, ಫಸ್ಟ್ ಅದನ್ನು ನಾವು ರೆಕಗ್ನೈಸ್ ಮಾಡಬೇಕು. ಅದು ನೋಡ್ಲಿಕ್ಕೆ ಹೋದರೆ ಇದು CPCಗೆ ಸಂಬಂಧಪಟ್ಟದ್ದು. CPCಲು ಯಾವುದು? ಇದು ಆ್ಯಕ್ಚುಲಿ ಇಮ್ಮೊಬೈಲ್ ಪ್ರಾಪರ್ಟಿಗೆ ಸಂಬಂಧಪಟ್ಟದ್ದು. ಏಕರ್ಸ್ ಆಫ್ ಲ್ಯಾಂಡ್ ಅಂತ ಇದೆಲ್ಲ, ಸೊ ಇಮ್ಮೊಬೈಲ್ ಪ್ರಾಪರ್ಟಿ ಸಂಬಂಧಪಟ್ಟ ಕೇಸ್ ಎಲ್ಲಿ ಫೈಲ್ ಮಾಡಬೇಕು, ಅದಕ್ಕೆ ನಾವು ಎಲ್ಲಿ ರೆಫರ್ ಮಾಡಬೇಕು? ಪ್ಲೇಸ್ ಆಫ್ ಸೂಯಿಂಗಲ್ಲಿ. ಸೊ ಪ್ಲೇಸ್ ಆಫ್ ಸೂಯಿಂಗಲ್ಲಿ ಸೆಕ್ಷನ್ 16 ಇಮ್ಮೊಬೈಲ್ ಪ್ರಾಪರ್ಟಿ ಬಗ್ಗೆ ಹೇಳುವಂಥದ್ದು. ಸೊ ಅದರಲ್ಲಿ ಪಾರ್ಟಿಷನ್ಗೆ ಸಂಬಂಧಪಟ್ಟದ್ದು ಅದನ್ನು ಕೂಡ ಹೇಳಿದ್ದಾರೆ. ಸೊ ಇಲ್ಲಿ ಎಲ್ಲಿ ಲ್ಯಾಂಡ್ ಸಿಚುಯೇಷನ್ ಆಗಿದೆ, ಅದು ರಾಮನಗರ. ಸೊ ರಾಮನಗರ್ ಇಸ್ ದಿ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ 11th ಕ್ವಶನ್. ಎಸ್, ಸೊ ವಾಟ್ ಈಸ್ ರಿಬಟಲ್ ಎವಿಡೆನ್ಸ್ ಅಂಡರ್ ಆರ್ಡರ್ 18 ರೂಲ್ 3 ಆಫ್ CPC? A, evidence given by the defendant to rebut the presumption in favor of the plaintiff which are required to be raised under the Indian Evidence Act. B, where there are several issues, the burden of proving some of which lies on the other party. The party beginning may at his option either produce his evidence on those issues or reserve it by way of answer to the evidence produced by the other party, and in the latter case the party beginning may produce evidence on those issues after the other party has produced all his evidence. ಸಿ ಮತ್ತು ಡಿ ಆಪ್ಷನ್ ತೋರಿಸ್ತಾನೆ, ಆಮೇಲೆ ಒಟ್ಟಿಗೆ ನೀವು ಆನ್ಸರ್ ಮಾಡ್ಬೋದಂತೆ. ಸಿ, ಎವಿಡೆನ್ಸ್ ಗಿವನ್ ಬೈ ದಿ ಪ್ಲೇಂಟಿಫ್ ಟು ರಿಬಟ್ ದಿ ಪ್ರಿಸಂಪ್ಷನ್ ಇನ್ ಫೇವರ್ ಆಫ್ ದಿ ಡಿಫೆಂಡೆಂಟ್ ವಿಚ್ ಆರ್ ರಿಕ್ವೈರ್ಡ್ ಟು ಬಿ ರೇಸ್ಡ್ ಅಂಡರ್ ದಿ ಎವಿಡೆನ್ಸ್ ಆ್ಯಕ್ಟ್. ಡಿ, ನನ್ ಆಫ್ ದಿ ಅಬವ್. ಸೊ ಇದು ಆರ್ಡರ್ 18 ರೂಲ್ 3ಗೆ ಸಂಬಂಧಪಟ್ಟದ್ದು, ರಿಬಟಲ್ ಎವಿಡೆನ್ಸ್ ಅಂತ ಹೇಳುವಂಥದ್ದು. ಸೊ ಇದು ಆ್ಯಕ್ಚುಲ್ ಆ ಸೆಕ್ಷನ್ನಲ್ಲಿ, ಆ ರೂಲಲ್ಲಿ ಕೊಟ್ಟಿರುವಂಥ ಆ್ಯಕ್ಚುಲ್ ವರ್ಡಿಂಗ್ಸು ಇದು ನಮಗೆ ಗೊತ್ತಿರಬೇಕು. ಇದ್ರ ಜೊತೆಗೆ ನಾವು ಯಾರಿಗೆ ರೈಟ್ ಟು ಬಿಗಿನ್ ಆರ್ಡರ್ 18 ರೂಲ್ 1 ಇರುತ್ತೆ, ಹಾಗೆ ಆರ್ಡರ್ 18 ರೂಲ್ 3ಅಲ್ಲಿ ಕೂಡ ವೇರ್ ದೇರ್ ಆರ್ ಸೆವ್ರಲ್ ಇಶ್ಯೂಸ್, ಆವಾಗ ಬರ್ಡನ್ ಆಫ್ ಪ್ರೂಫ್ ಯಾರ ಮೇಲೆ ಹೋಗುತ್ತೆ? ಯಾಕೆಂದರೆ ಕೆಲವೊಂದು ಬರ್ಡನ್ ಆಫ್ ಪ್ರೂಫು ಒಂದು ಪಾರ್ಟಿ ಮೇಲೆ ಇರುತ್ತೆ, ಕೆಲವೊಂದು ಬರ್ಡನ್ ಆಫ್ ಪ್ರೂಫು ಡಿಪೆಂಡೆಂಟ್ ಮೇಲೆ ಇರುತ್ತೆ. ಆವಾಗ ಯಾರು ಬಿಗಿನ್ ಮಾಡಬೇಕು, ಯಾರು ರಿಸರ್ವ್ ಮಾಡಬೇಕು, ಆ ಥರ ಎಲ್ಲ ಹೇಳುವಂಥ ರೂಲ್ಸ್ ಇದು. ಇದರಲ್ಲಿ ಬಿ ಕರೆಕ್ಟ್ ಆನ್ಸರ್. ಎಸ್. ನೆಕ್ಸ್ಟ್, ಹೂ ಇಸ್ ದಿ ಪ್ರೆಸೆಂಟ್ ಗವರ್ನರ್ ಆಫ್ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ? ಎ, ಶ್ರೀ ರಘುರಾಮ್ ರಾಜನ್, ಬಿ, ಶ್ರೀ ಉರ್ಜಿತ್ ಪಟೇಲ್, ಸಿ, ಶ್ರೀ ಶಕ್ತಿಕಾಂತ ದಾಸ್, ಡಿ, ಶ್ರೀ ಸಿ ರಂಗರಾಜನ್. ಇದು ಆ್ಯಕ್ಚುಲಿ ಆಯಾ ಟೈಮಿಗೆ ಯಾರು ಗವರ್ನರ್ ಅಂತ ನೋಡ್ಕೊಳ್ಬೇಕು. ಆವಾಗಲೂ ಮತ್ತು ಈಗಲೂ ಕೂಡ ಅವರೇ ಇದ್ದರು. ಇದು ಆನ್ಸರ್ ಶ್ರೀ ಶಕ್ತಿಕಾಂತ ದಾಸ್ ಅವರು. ಓಕೆ, ಸೊ 2018 ಅವರು ಈ ಪದ ಸ್ವೀಕರಿಸಿದ್ದಾರೆ. ಹಾಗೆ ನೆಕ್ಸ್ಟ್ ಕ್ವಶನ್ 13th. ಹೂ ವಾಸ್ ದಿ ಫಸ್ಟ್ ಚೀಫ್ ಜಸ್ಟಿಸ್ ಆಫ್ ಕರ್ನಾಟಕ ಹೈಕೋರ್ಟ್? ಎ, ಜಸ್ಟಿಸ್ ನಿಟ್ಟೂರು ಶ್ರೀನಿವಾಸ ರಾವ್, ಬಿ, ಜಸ್ಟಿಸ್ ಆರ್ ವೆಂಕಟರಾಮಯ್ಯ, ಸಿ, ಜಸ್ಟಿಸ್ AR ಸೋಮನಾಥ್ ಅಯ್ಯರ್, ಡಿ, ಜಸ್ಟಿಸ್ ಗೋವಿಂದ ಭಟ್. ಸೊ ನಾವು ಆದಷ್ಟು ಕರ್ನಾಟಕಕ್ಕೆ ಸಂಬಂಧಪಟ್ಟದ್ದು, ಕರ್ನಾಟಕ ಸಂಬಂಧಪಟ್ಟ ಯಾವುದಾದ್ರೂ ಇಂಪಾರ್ಟೆಂಟ್ ಯಾರಾದರೂ ವ್ಯಕ್ತಿಗಳು ದೇಶದಲ್ಲಿ ಅಥವಾ ಅಂತಾರಾಷ್ಟ್ರೀಯ ಇದರಲ್ಲಿ ಹೆಸರು ಮಾಡಿದಾರಾ ನಿಮ್ಮ ಎಕ್ಸಾಮ್ ಬರುವ ಟೈಮಿಗೆ, ಅದೆಲ್ಲ ಸ್ವಲ್ಪ ಜಾಸ್ತಿ ಓದ್ಕೊಳ್ಬೇಕು. ಹಾಗೆ ಹಿಸ್ಟ್ರಿ ಕೂಡ ಸ್ವಲ್ಪ ಮಟ್ಟಿಗೆ ಗೊತ್ತಿರಬೇಕು. ಅದು ಕರ್ನಾಟಕ ಲೆಜಿಸ್ಲೇಟಿವ್ ಹಿಸ್ಟ್ರಿ, ಜುಡಿಷಿಯಲ್ ಹಿಸ್ಟ್ರಿ ಅದೆಲ್ಲ ಗೊತ್ತಿದ್ರೆ ಒಳ್ಳೆಯದು. ಸೊ ಇದರಲ್ಲಿ ಯಾರು ಫಸ್ಟ್ ಚೀಫ್ ಜಸ್ಟಿಸ್ ಆಗಿದ್ದರು? ಓಕೆ, ಇದು ಶ್ರೀ ಜಸ್ಟಿಸ್ ಆರ್ ವೆಂಕಟರಾಮಯ್ಯ. ಬಿ ಇಸ್ ದಿ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ 14th one. A, non-residential premises with plinth area of 16 square meters used for commercial purpose has been let out. Which act is applicable to the said premises to evict the tenant? A, Karnataka Rent Act 1999, B, Transfer of Property Act 1882,
ಸಿ ಈದರ್ ಎ ಆರ್ ಬಿ, ಡಿ ಬೋತ್ ಎ ಆ್ಯಂಡ್ ಬಿ. ನಮಗಿದು ತುಂಬ ಮುಖ್ಯ. ನಾನು ಆಲ್ರೆಡಿ ಒಂದು ವಿಡಿಯೋ ಮಾಡಿದ್ದೆ ರೆಂಟ್ ಆ್ಯಕ್ಟ್ ಅಪ್ಲಿಕೇಬಿಲಿಟಿ. ಸೊ ಅದರಲ್ಲಿ ಕೂಡ ಹೇಳಿದ್ದೇನೆ ಸೆಕ್ಷನ್ 2 ಪ್ರಕಾರ ಅಪ್ಲಿಕೇಬಿಲಿಟಿ ಕರ್ನಾಟಕ ರೆಂಟ್ ಆ್ಯಕ್ಟ್ ನಾವು ಅದನ್ನು ರೆಫರ್ ಮಾಡಬೇಕು. ಸೊ ಇದು ನಾನ್ ರೆಸಿಡೆನ್ಷಿಯಲ್ ಪ್ರಿಮೈಸಸ್. ಆದರೆ ಪ್ಲಿಂತ್ ಏರಿಯಾ 14 ಸ್ಕ್ವೇರ್ ಮಾತ್ರ ಕರ್ನಾಟಕ ರೆಂಟ್ ಆ್ಯಕ್ಟ್ ಅಪ್ಲೈ ಆಗುತ್ತೆ. ಇಲ್ಲಿ 16 ಸ್ಕ್ವೇರ್ ಮೀಟರ್ ಇರೋದಕ್ಕೆ ಏನಾಗುತ್ತೆ ಆನ್ಸರು, ಅದು ಟ್ರಾನ್ಸ್ಫರ್ ಆಫ್ ಪ್ರಾಪರ್ಟಿ ಅಡಿಯಲ್ಲಿ ಸೂಟ್ ಫಾರ್ ಎವಿಕ್ಷನ್ ಫೈಲ್ ಮಾಡಬೇಕು. ಓಕೆ, ಎಸ್. ನೆಕ್ಸ್ಟ್ ಒನ್ 15th. Spec succession means A. lawful succession, B. assured inheritance, C. promised inheritance, D. expectation of succession. ಇದು ಯಾವ ಆ್ಯಕ್ಟಲ್ಲಿ ಬರುವಂಥದ್ದು? ಸ್ಪೆಸ್ ಸಕ್ಸೆಷನ್, ಉತ್ತರಾಧಿಕಾರದ ನಿರೀಕ್ಷೆ ಅಂತ ಹೇಳ್ಬೋದು. ಅಂದರೆ ಎಕ್ಸ್ಪೆಕ್ಟೇಷನ್ ಆಫ್ ಸಕ್ಸೆಷನ್. ಟ್ರಾನ್ಸ್ಫರ್ ಆಫ್ ಪ್ರಾಪರ್ಟಿ ಆ್ಯಕ್ಟಲ್ಲಿ ಬರುವಂಥ ಒಂದು ಪ್ರಾವಿಷನ್ ಇದು. ಸೆಕ್ಷನ್ 6 ವಿಚ್ ಪ್ರಾಪರ್ಟೀಸ್ ಆರ್ ನಾಟ್ ಟ್ರಾನ್ಸ್ಫರೇಬಲ್ ಅಂತ ಇರುತ್ತಲ್ಲ, ಅದ್ರ ಬಗ್ಗೆ ಇರುವಂಥದ್ದು. Next, Advocates' Day is celebrated in India on 3rd December to mark the A. adoption of Constitution in India, B. birth anniversary of Dr. Rajendra Prasad, C. establishment of Supreme Court in India, D. birth anniversary of Dr. B.R. Ambedkar. ಇದರಲ್ಲಿ ಅಡ್ವೊಕೇಟ್ಸ್ ಡೇ ಯಾರ ಬರ್ತ್ಡೇ ಪ್ರಕಾರ ಅಂತ ನೋಡಿದರೆ ಅದು ಬರ್ತ್ ಆ್ಯನಿವರ್ಸರಿ ಆಫ್ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಅವರ ಒಂದು ಜನ್ಮದಿನಾಚರಣೆಯ ಅಂಗವಾಗಿ ಆಚರಿಸ್ತಾರೆ. ಓಕೆ, ಸೊ ಪ್ರತಿಯೊಂದು ದಿನಗಳದ ಮಹತ್ವ. ಈಗ ಇವತ್ತು ವಿಶ್ವ ತಾಯಂದಿರ ದಿನ, ಸೊ ಯಾವತ್ತು, ಅಥವಾ ವರ್ಲ್ಡ್ ಕ್ಯಾನ್ಸರ್ ಡೇ, ಈ ಥರ ಎಲ್ಲ ಯಾವಾಗ ಅಂತ ನೆನ್ಪಿಟ್ಕೊಳ್ಬೇಕು. ನೆಕ್ಸ್ಟ್, ವಂದೇ ಮಾತರಂ ವಾಸ್ ರಿಟನ್ ಬೈ ಎ. ಶ್ರೀ ಸುಭಾಷ್ ಚಂದ್ರ ಬೋಸ್, ಬಿ. ಶ್ರೀ ಸುರೇಂದ್ರನಾಥ್ ಬ್ಯಾನರ್ಜಿ, ಸಿ. ಶ್ರೀ ರವೀಂದ್ರನಾಥ್ ಟ್ಯಾಗೋರ್, ಡಿ. ಶ್ರೀ ಬಂಕಿಮ್ ಚಂದ್ರ ಚಟರ್ಜಿ. ಸೊ ನಾವು ನೋಡ್ತೇವೆ ನಾಳೆ ಶ್ರೀ ರವೀಂದ್ರನಾಥ್ ಟ್ಯಾಗೋರ್ ಅವರದ್ದು ಜನ್ಮದಿನಾಚರಣೆ. ಸೊ ಕೆಲವೊಂದು ಮುಖ್ಯವಾಗಿ ನಾವು ಯಾರು ಲೇಖಕರು ಅಥವಾ ಕೆಲವೊಂದು ತುಂಬ ಒಂದು ಮಹತ್ವ ಇರುವಂತಹ ಒಂದು ಪದ್ಯಗಳ ರಚನೆ ಮಾಡಿರ್ತಾರೆ ಅಂಥವರದ್ದು ಕೂಡ ನ್ಯಾಷನಲ್ ಲೆವೆಲಲ್ಲಿ ಅಂಥವರದ್ದು ಇದು ಕೂಡ ಗೊತ್ತಿರಬೇಕು. ಸೊ ವಂದೇ ಮಾತರಂ ಹೇಳುವಂಥದ್ದು ನ್ಯಾಷನಲ್ ಸಾಂಗ್. ಸೊ ಯಾರು ಬರೆದಿರುವಂಥದ್ದು? ಅದು ಶ್ರೀ ಬಂಕಿಮ್ ಚಂದ್ರ ಚಟರ್ಜಿ ಅವರು ಬರೆದಿರುವಂಥದ್ದು. ಓಕೆ, ಎಸ್. ನೆಕ್ಸ್ಟ್ 18th question. A lends money to B on 18/6/2015. On 10/7/2018, B acknowledges the debt in writing. Suit is filed by A against B for recovery of the amount lent on 16/8/2020. The suit is barred by limitation. B within the period of limitation. C can be decreed only for the amount if any due from 10/7/2018 to 16/8/2020. D none of the above is the correct position in law. ಇದು ಆ್ಯಕ್ಚುಲಿ ಲಿಮಿಟೇಷನ್ ಆ್ಯಕ್ಟ್ಗೆ ಸಂಬಂಧಪಟ್ಟ ಕ್ವಶನ್. ಆ್ಯಕ್ಚುಲಿ ನಿಮಗೆ ಈ ವರ್ಷದಲ್ಲಿ ಲಿಮಿಟೇಷನ್ ಆ್ಯಕ್ಟ್ ಹೇಳಿಲ್ಲ, ಆದರೂ ಗೊತ್ತಿರಬೇಕು. ಲಿಮಿಟೇಷನ್ ಆ್ಯಕ್ಟ್ ತುಂಬ ಒಂದು CPC ಜೊತೆಗೆ ಬರುವಂಥದ್ದು. ಸೊ ಅದನ್ನು ಇಗ್ನೋರ್ ಮಾಡಬೇಡಿ. ನಿಮಗೆ ಅದು ಎಲ್ಲದರ ಕ್ವಶನ್ಸ್ಗಳು ನಿಮ್ಮ ಗಮನಕ್ಕೆ ಬಂದರೆ ಅದು ತಿಳ್ಕೊಳ್ಳಿ ಯಾಕೆ ಅಂತ. ಸೊ ಇದು ಕೂಡ ಯಾವುದರಲ್ಲಿ ಬರುವಂಥದ್ದು? ಅಕ್ನಾಲೇಜ್ಮೆಂಟ್, ಎಫೆಕ್ಟ್ ಆಫ್ ಅಕ್ನಾಲೇಜ್ಮೆಂಟ್ ಇನ್ ರೈಟಿಂಗ್, ಅದರದ್ದು ಅಕ್ನಾಲೇಜ್ಮೆಂಟ್ ಆಫ್ ಡೆಟ್ ಇನ್ ರೈಟಿಂಗ್ ಅಂತ ಬರುತ್ತೆ. ಸೆಕ್ಷನ್ 18 ಆಫ್ ಲಿಮಿಟೇಷನ್ ಆ್ಯಕ್ಟ್, ಅದಕ್ಕೆ ಸಂಬಂಧಪಟ್ಟ ಕ್ವಶನ್ ಇದು. ಉದಾಹರಣೆಗೆ ಲಿಮಿಟೇಷನ್ ಪೀರಿಯಡ್ 3 ವರ್ಷ ಇರುತ್ತೆ. ಸೊ 3 ವರ್ಷಕ್ಕಿಂತ ಮುಂಚೆನೇ ಆ ಲಿಮಿಟೇಷನ್ ಪೀರಿಯಡ್ ಎಕ್ಸ್ಪೈರಿ ಆಗೋಕ್ಕಿಂತ ಮೊದಲೇ ಮತ್ತೆ ಅಕ್ನಾಲೇಜ್ಮೆಂಟ್ ಬರ್ಕೊಡ್ತಾರೆ, ಆವಾಗ ಆ ಲಿಮಿಟೇಷನ್ ಪೀರಿಯಡ್ ಕಂಟಿನ್ಯೂ ಆಗುತ್ತೆ ಅಂತ. ಆದರೆ ಇಲ್ಲಿ ಲಿಮಿಟೇಷನ್ ಪೀರಿಯಡ್ ಮುಕ್ತಾಯ ಆಗಿಬಿಟ್ಟಿದೆ, ಅದರ ನಂತರ ಅಕ್ನಾಲೇಜ್ಮೆಂಟ್ ಬರ್ಕೊಟ್ಟಿದ್ದಾರೆ. ಸೊ ಅದಕ್ಕೋಸ್ಕರ ಇದು ಬಾರ್ಡ್ ಬೈ ಲಿಮಿಟೇಷನ್ ಆಗುತ್ತೆ. ಓಕೆ, A is the correct answer. Yes. Which section of the Indian Penal Code defines the offence grievous hurt? Section 322, B section 321, C section 320, D section 319. ಸೊ ಈ ಹರ್ಟ್ ಮತ್ತು ಗ್ರೀವಿಯಸ್ ಹರ್ಟ್ ಅದು ತುಂಬಾ ಇಂಪಾರ್ಟೆಂಟ್. ನೀವು ಯಾವುದೇ IPC ಅಥವಾ ಪ್ರಿಲಿಮ್ಸಲ್ಲಿರಲಿ ಅಥವಾ ಮೇನ್ಸ್ ಎಕ್ಸಾಮ್ಸಲ್ಲಿರಲಿ, ನಾನು ಯಾವಾಗಲೂ ಅದು ಒಬ್ಸರ್ವ್ ಮಾಡಿರೋದೇನೆಂದರೆ ಜಜ್ಮೆಂಟ್ ರೈಟಿಂಗಲ್ಲೂ ಯಾವುದೇ ಒಫೆನ್ಸ್ ಜೊತೆ ಹರ್ಟ್ ಇರುತ್ತೆ ಅಥವಾ ಗ್ರೀವಿಯಸ್ ಹರ್ಟ್ ಇರುತ್ತೆ. ಸೊ ಅದರಲ್ಲೂ ವಾಲಂಟರಿ ಕಾಸಿಂಗ್ ಹರ್ಟ್, ವಾಲಂಟರಿ ಕಾಸಿಂಗ್ ಗ್ರೀವಿಯಸ್ ಹರ್ಟ್. ಗ್ರೀವಿಯಸ್ ಹರ್ಟಲ್ಲಿ 8 ಥರದ ಗ್ರೀವಿಯಸ್ ಹರ್ಟ್ ಇರುತ್ತೆ. ಕೈ ಕಾಲು ಮುರಿದ್ರೆ, ಕಣ್ಣಿಗೆ ಏನಾದರೂ ಮಾಡಿದ್ರೆ, ಆ ಥರ ಎಲ್ಲ 8 ಥರ ಹರ್ಟ್ಗಳಿರುತ್ತೆ. ಅದು ಏನೇನಂತ ತಿಳ್ಕೊಳ್ಬೇಕು, ಆವಾಗ ಅದು ಗ್ರೀವಿಯಸ್ ಹರ್ಟ್ ಆಗುತ್ತೆ. ಸೊ ಇದರಲ್ಲಿ ಕರೆಕ್ಟ್ ಆನ್ಸರ್ ಯಾವುದು? ಗ್ರೀವಿಯಸ್ ಹರ್ಟ್ ಇದು ಡೆಫಿನೇಷನಲ್ಲಿ ಸೆಕ್ಷನ್ 320 ಹೇಳಿ. ತುಂಬ ಹತ್ರ ಇರುವಂಥ ಸೆಕ್ಷನ್ಗಳು ಮರ್ತೋಗತ್ತೆ. ಸೊ ಸ್ವಲ್ಪ ಏನಾದರೂ ಒಂದು ಟೆಕ್ನಿಕ್ ಮಾಡ್ಕೊಳ್ಳಿ ಓದ್ಕೊಳ್ಳಿಕ್ಕೆ. ಸೊ ಇದು ಹರ್ಟ್, ಇದು ಗ್ರೀವಿಯಸ್ ಹರ್ಟ್ ತೀವ್ರ ಥರ, ಇದು ಸಾಮಾನ್ಯ ಗಾಯ ಆದರೆ ಗ್ರೀವಿಯಸ್ ಹರ್ಟ್ ತೀವ್ರ ಥರದ ಗಾಯ. ಇದು ವಾಲಂಟರಿ ಕಾಸಿಂಗ್ ಹರ್ಟ್ ಆದರೆ 322 ವಾಲಂಟರಿ ಕಾಸಿಂಗ್ ಗ್ರೀವಿಯಸ್ ಹರ್ಟ್.
ಸೊ ಎಲ್ಲ ಸೆಕ್ಷನ್ಗಳು ಇಂಪಾರ್ಟೆಂಟ್. ನೆಕ್ಸ್ಟ್ 20th, no appeal is allowed by a convicted person where magistrate pass only a sentence of fine not exceeding A 1000 rupees, B 500 rupees, C 250 rupees, D 100 rupees. ಇದು ಆ್ಯಕ್ಚುಲಿ ಯಾವ ಒಂದು ಆ್ಯಕ್ಟಿಗೆ ಸಂಬಂಧಪಟ್ಟಿರೋ ಕ್ವಶನ್ ಅಂದರೆ ಇದು CrPCಗೆ ಸಂಬಂಧಪಟ್ಟಿರೋ ಕ್ವಶನ್ ಇದು ಆ್ಯಕ್ಚುಲಿ ನೋಡ್ಲಿಕ್ಕೆ ಹೋದರೆ. CrPCಯಲ್ಲಿ ಈ ಸಣ್ಣ ಸಣ್ಣ ಕೇಸ್ಗಳಿಗೆಲ್ಲ ಮತ್ತೆ ಅಪೀಲ್ ಹೋಗಬಾರ್ದು ಹೇಳುವಂಥ ಒಂದು ನಿಟ್ಟಿನಲ್ಲಿ ಕೆಲವೊಂದು ರಿಸ್ಟ್ರಿಕ್ಷನ್ ಮಾಡಿದ್ದಾರೆ. ಸೊ ಮ್ಯಾಜಿಸ್ಟ್ರೇಟ್ ಪಾಸ್ ಮಾಡಿರುವಂಥ ಒಂದು ಸೆಂಟೆನ್ಸ್ ಎಷ್ಟು ಫೈನ್ ಪಾಸ್ ಮಾಡಿದ್ದಾರೆ, 100 rupees ಅಷ್ಟು ಫೈನ್ ಇದ್ದರೆ ಮತ್ತೆ ಅದು ಸರಿ ಇಲ್ಲ ಅಂತ ಹೇಳಿ ನೆಕ್ಸ್ಟ್ ಅಪೀಲೇಟ್ ಕೋರ್ಟಿಗೆ ಹೋಗಲಿಕ್ಕಿಲ್ಲ ಹಾಗಂತ ಹೇಳುವಂಥದ್ದು. ಸೊ ಯಾವ ಸೆಕ್ಷನ್ ಇದು, ಸೆಕ್ಷನ್ 376. ಸೊ ನೀವು ಹೀಗೆ ಬಂದಾಗ ಸೆಕ್ಷನ್ 376ಅಲ್ಲಿ ಎಷ್ಟೋ ಕ್ಲಾಸಸ್ ಇರುತ್ತೆ. ಸೊ ಒಂದು ಕ್ಲಾಸು ಇದು 100 rupees, ಅದ್ರ ಜೊತೆಗೆ ಉಳಿದಿರುವಂಥ ಎಲ್ಲ ಕ್ಲಾಸಸ್ಗಳು ಓದ್ಕೊಂಡು ಅಲ್ಲೇ ಮುಗಿಸಿ ಒಂದು ಬಾಯ್ ಮಾಡಿಕೊಂಡ್ರೆ ಅಥವಾ ಲಿಸ್ಟ್ ಮಾಡಿಕೊಂಡ್ರೆ ಅಲ್ಲಿಗೆ ನಿಮ್ಮದು ಈ ಸೆಕ್ಷನ್ ಮೇಲೆ ಯಾವುದೇ ರೀತಿಯಲ್ಲಿ ಕ್ವಶನ್ಗಳು ಕೇಳ್ಬೋದು, ಅದು ನಿಮಗೆ ಹೆಲ್ಪ್ ಆಗುತ್ತೆ. 21st, ಹೂ ಇಸ್ ದ ಎಕ್ಸಿಕ್ಯೂಟಿವ್ ಹೆಡ್ ಇನ್ ಇಂಡಿಯಾ? A the president, B the prime minister, C both A and B, D either A or A and B. ಇದರಲ್ಲಿ ಎಕ್ಸಿಕ್ಯೂಟಿವ್ ಹೆಡ್ ಕಾರ್ಯಾಂಗದ ಮುಖ್ಯಸ್ಥರು ಯಾರಾಗಿರ್ತಾರೆ? ಅದು ಪ್ರೆಸಿಡೆಂಟ್, ನಮ್ಮ ರಾಷ್ಟ್ರಪತಿಯವರು ಆಗಿರ್ತಾರೆ. ಸೊ ಅದು ಕಾಮನ್, ನಾವು ಚಿಕ್ಕವರಿಂದ ಓದ್ತಾ ಬಂದಿದ್ದಾವೆ, ಇದು ಸಿವಿಕ್ಸಲ್ಲಿ ಯಾವಾಗಲೂ. ಕೇವಲ ಎಕ್ಸಿಕ್ಯೂಟಿವ್ದು ಅಲ್ಲ, ಲೆಜಿಸ್ಲೇಟಿವ್ ಹೆಡ್ ಕೂಡ, ಜುಡಿಷರಿದು ಹೆಡ್ ಕೂಡ, 3 ಆರ್ಗನ್ಸ್ದು ಹೆಡ್ ಪ್ರೆಸಿಡೆಂಟ್ ಆಗಿರ್ತಾರೆ. ನೆಕ್ಸ್ಟ್, ಮ್ಯಾಕ್ಸಿಮಮ್ ಟರ್ಮ್ ಆಫ್ ಇಂಪ್ರಿಸನ್ಮೆಂಟ್ ವಿಚ್ ಕ್ಯಾನ್ ಬಿ ಅವಾರ್ಡೆಡ್ ಫಾರ್ ಡ್ರೈವಿಂಗ್ ದಿ ವೆಹಿಕಲ್ ಇನ್ ಅ ರ್ಯಾಶ್ ಅಂಡ್ ನೆಗ್ಲಿಜೆಂಟ್ ಮ್ಯಾನರ್ ಆನ್ ಅ ಪಬ್ಲಿಕ್ ವೇ an offence under section 279 of the Indian Penal Code is A 6 months, B 1 year, C 2 years, D 3 years. ಸೊ ನಾವು 2021 ಕ್ವಶನ್ ಪೇಪರ್ ನೋಡುವಾಗ ಅದಕ್ಕೆ ಸಂಬಂಧಪಟ್ಟ 304A ಯಾವಾಗಲೂ ಕಂಬೈನ್ ಆಗಿ ಬರುತ್ತೆ, ಕಾಸಿಂಗ್ ಡೆತ್ ಬೈ ರ್ಯಾಶ್ ನೆಗ್ಲಿಜೆಂಟ್ ಆ್ಯಕ್ಟ್. ಸೊ ಡ್ರೈವಿಂಗು ಮತ್ತು ಡೆತ್ ಆದಾಗ ಇದೆರಡು ಕಂಬೈನ್ ಆಗಿ ನಮಗೆ ಜಜ್ಮೆಂಟ್ ರೈಟಿಂಗಲ್ಲಿ ಯೂಶ್ವಲಿ ಕೇಳುವಂಥ ಸಂದರ್ಭ ಇರುತ್ತೆ. ಸೊ ಇದರಲ್ಲಿ 279 ಪ್ರಕಾರ 6 months ಪನಿಷಬಲ್ ಇರುತ್ತೆ. ಸೊ ಅದ್ರ ಜೊತೆಗೆ ಕಾಗ್ನಿಸಬಲ್, ಅದು ಬೇಲೆಬಲ್, ಹಾಗೆ ನಾನ್ ಕಂಪೌಂಡೆಬಲ್, ಅದರದ್ದು ಒಂದು ಫೀಚರ್ಸ್ ಏನಿರುತ್ತೆ CrPCಲಿ ಕೊಟ್ಟಿರ್ತಾರಲ್ಲ ಅದನ್ನು ಕೂಡ ನೋಡಿಟ್ಕೊಂಡ್ಬರಬೇಕು. ನೆಕ್ಸ್ಟ್ 23rd, in the absence of a contract or local law or usage to the contrary, a lease of immobile property for agricultural purpose shall be deemed to be a lease. A from year to year, terminable on the part of either the lessor or lessee by 6 months notice. B from month to month, terminable on the part of either lessor or lessee by 1 month notice. C from month to month, terminable on the part of either lessor or lessee by 15 days notice. D none of the above. ಸೊ ಇದರಲ್ಲಿ ಯಾವ ಸೆಕ್ಷನ್ಗೆ, ಯಾವ ಆ್ಯಕ್ಟಿಗೆ ಸಂಬಂಧಪಟ್ಟ ಕ್ವಶನ್ ಇದು? TP ಆ್ಯಕ್ಟ್. ಅದರಲ್ಲಿ ಯಾವಾಗಲೂ ಹೇಳುವಂಥದ್ದು 106 ಅಗ್ರಿಕಲ್ಚರ್ ಲೀಸ್, ಮ್ಯಾನುಫ್ಯಾಕ್ಚರಿಂಗ್ ಲೀಸ್ ಆರ್ ಅದರ್ ದ್ಯಾನ್ ಅಗ್ರಿಕಲ್ಚರ್ ಮ್ಯಾನುಫ್ಯಾಕ್ಚರಿಂಗ್ ಲೀಸ್ ಅಂತ ನಾವು ನೋಡ್ತೇವಲ್ಲ. ಸೊ ಅಂಥದ್ರಲ್ಲಿ ಎಷ್ಟು ವರ್ಷದ ಡೀಮ್ ಟು ಬಿ ಲೀಸ್ ಅಂದರೆ 1 ವರ್ಷದ ಲೀಸ್ ಅಂತ ಪರಿಗಣಿಸಲ್ಪಡುತ್ತೆ, ಇಯರ್ ಟು ಇಯರ್ ಅಂತ. ಹಾಗೆ ನೋಟಿಸ್ ಎಷ್ಟು, 6 ತಿಂಗಳ ನೋಟಿಸ್ ಕೊಡುವಂತಹ ಒಂದು ಲೀಸ್ ಅಂತ ಕನ್ಸಿಡರ್ ಮಾಡ್ಬೋದು. ಸೊ ಓಕೆ, ಎ ಇಸ್ ದಿ ಕರೆಕ್ಟ್ ಆನ್ಸರ್. ಓಕೆ, ಸೊ ಎಲ್ಲರೂ ಕರೆಕ್ಟ್ ಆನ್ಸರ್ ಮಾಡ್ತಿದ್ದೀರಿ. ಸುಜಾತ, ಅರುಣೋದಯ, ಪದ್ಮ, ಇಂದುಧರ್, ಓಕೆ, Hanumesh, well tried. Next one, 24th, decisions regarding disqualification of members of Lok Sabha are taken by A Speaker, B Prime Minister, C Ministry of Parliamentary Affairs, D Parliamentary Secretary. Actually ಏನು ಆರ್ಟಿಕಲ್ 103 ಹಾಗೆಲ್ಲ ಇದೆ, ಅದೇನು ಹೇಳ್ತದೆ, ಡಿಸ್ಕ್ವಾಲಿಫಿಕೇಷನ್ಸ್ ಡಿಸಿಷನ್ಸ್ ರಿಗಾರ್ಡಿಂಗ್ ಕ್ವಶನ್ಸ್ ರಿಲೇಟಿಂಗ್ ಟು ಡಿಸ್ಕ್ವಾಲಿಫಿಕೇಷನ್ಸ್ ಆಫ್ ಮೆಂಬರ್ಸ್ ಆಫ್ ಲೋಕಸಭಾ. ಪ್ರೆಸಿಡೆಂಟ್ ತೊಗೊಳ್ಬೋದು, ಗವರ್ನರ್ ತೊಗೊಳ್ಬೋದು ಅಂತ. ಅದರಲ್ಲಿ ಪ್ರೆಸಿಡೆಂಟ್ ಮತ್ತು ಗವರ್ನರ್ದು ಇಲ್ಲಿ ಆಪ್ಷನ್ ಕೊಟ್ಟಿಲ್ಲ. ಇಲ್ಲಿ ಇದು ಯಾವ್ದು ಅಪ್ಲೈ ಆಗುತ್ತೆ, 102 ಅಲ್ಲಿ ಬರುವಂತಹ 10th ಶೆಡ್ಯೂಲಲ್ಲಿ ಡಿಸ್ಕ್ವಾಲಿಫಿಕೇಷನ್ ಆಗಿರ್ತಾರಲ್ಲ, ಆ್ಯಂಟಿ ಡಿಫೆಕ್ಷನ್ ಲಾ ಅಂತ, ಬೇರೆ ಪಕ್ಷಕ್ಕೆ ಹೋಗಿ ಆವಾಗ ಡಿಸ್ಕ್ವಾಲಿಫಿಕೇಷನ್ ಆಗಿರ್ತಾರಲ್ಲ, ಅಲ್ಲಿ ಡಿಸ್ಕ್ವಾಲಿಫಿಕೇಷನ್ ಆಗುವಾಗ ಯಾರಿಗೆ ಅಧಿಕಾರ ಇರುತ್ತೆ, ಯಾರು ಮೆಂಬರ್ಸನ್ನು ಡಿಸ್ಕ್ವಾಲಿಫೈ ಮಾಡ್ಬೋದು ಅಂತ. ಸೊ ಅದು ಸ್ಪೀಕರ್ಗೆ, ಅಂದರೆ ಪ್ರಿಸೈಡಿಂಗ್ ಆಫೀಸರ್ ಆಫ್ ದಿ ಹೌಸ್. ಇಲ್ಲಿ ಲೋಕಸಭಾ ಕೇಳಿದ್ದಕ್ಕೆ ಅದು ಸ್ಪೀಕರ್ ಆಗಿರುತ್ತೆ. ನೆಕ್ಸ್ಟ್ ಒನ್, 25th, in a suit for specific performance of contract of sale of an immobile property, A the presumption is that the time is not the essence of the contract, B the presumption is that the time is the essence of the contract, C the presumption being a discretionary one, it is for the court to raise it or not, D having regard to the rise in the price of immobile properties, the presumption that time is not the essence of the contract is no longer good law.
ಟೈಮ್ ಇಸ್ ದ ಎಸೆನ್ಸ್ ಆಫ್ ದಿ ಕಾಂಟ್ರಾಕ್ಟ್ ಎಲ್ಲಿ ಬರುವಂಥದ್ದು? ಸೆಕ್ಷನ್ 55 ಆಫ್ ಇಂಡಿಯನ್ ಕಾಂಟ್ರಾಕ್ಟ್ ಆ್ಯಕ್ಟ್. ಟೈಮ್ ಅಂದರೆ ಈಗ 3 ತಿಂಗಳಲ್ಲಿ ಸೇಲ್ ಅಗ್ರಿಮೆಂಟ್ ಮಾಡಿಕೊಡ್ಲೇಬೇಕು, ಮಾಡಿಕೊಡದಿದ್ರೆ ಅವಾಗ ಅದಕ್ಕೊಂದು ಎಫೆಕ್ಟ್ ಇರುತ್ತೆ ಅಂತ. ಹಾಗೆ ಟೈಮ್ ಅದು ತುಂಬ ಅವಶ್ಯಕ ಅಂತ ಹಾಗೆ ಪರಿಗಣಿಸಲ್ಪಡತ್ತಾ? ಅದು ಸ್ಪೆಸಿಫಿಕ್ ಪರ್ಫಾರ್ಮೆನ್ಸ್ ಆಫ್ ಇಮ್ಮೊಬೈಲ್ ಪ್ರಾಪರ್ಟಿ, ಸೇಲ್ ಆಫ್ ಇಮ್ಮೊಬೈಲ್ ಪ್ರಾಪರ್ಟಿ ಅಂತ ಕೇಳಿದಾಗ ಇಟ್ ಈಸ್ ವೆಲ್ ಸೆಟಲ್ಡ್ ಲಾ ಅಂತ ತುಂಬ ಕೇಸಲ್ಲಿ ಹೇಳಿದ್ದಾರೆ. ಓಕೆ, ಸೊ ಚಾಂದ್ ರಾಣಿ ವರ್ಸಸ್ ಕಮಲ್ ರಾಣಿಯಿಂದ ಹಿಡಿದು ಬೇರೆ ತುಂಬ ಕೇಸ್ಗಳು, ವಿದ್ಯಾ ಅಂತ ಇನ್ನೊಂದು ಹೊಸ ಕೇಸ್ ಇದೆ, ಅದಕ್ಕೆಲ್ಲ ಸಂಬಂಧಪಟ್ಟಾಗೆ ಹೇಳ್ತಾರೆ ಟೈಮ್ ಈಸ್ ನಾಟ್ ದಿ ಎಸೆನ್ಸ್ ಆಫ್ ದಿ ಕಾಂಟ್ರಾಕ್ಟ್ ಇನ್ ಕೇಸ್ ಆಫ್ ಸೇಲ್ ಆಫ್ ಇಮ್ಮೊಬೈಲ್ ಪ್ರಾಪರ್ಟಿ ಅಂತ. ಓಕೆ, ಕೆಲವೊಂದು ಅದಕ್ಕೋಸ್ಕರ ಇದು ಸೆಟಲ್ಡ್ ಪ್ರಿನ್ಸಿಪಲ್ಸ್ ಆಫ್ ಲಾ ನೋಡ್ಕೊಂಡಿರಬೇಕು. ಆದಷ್ಟು ಕೇಸ್ ಲಾಸ್ ಓದೋದ್ರಿಂದ ಇದು ನಮ್ಗೆ ಬರುತ್ತೆ. ಸೊ ನನ್ನ ತುಂಬ ಫೇವ್ರೆಟ್ ಆಪ್ಷನ್ ಯಾವುದು ಅಂತ ಹೇಳಲಿಕ್ಕೆ ಹೋದರೆ ಲೈವ್ ಲಾ ಮತ್ತು ಬಾರ್ ಆ್ಯಂಡ್ ಬೆಂಚ್ ಓದಿದ್ರೆ ನಿಮಗೆ ಮ್ಯಾಕ್ಸಿಮಮ್ ಈ ಸೆಟಲ್ಡ್ ಪ್ರಿನ್ಸಿಪಲ್ಸು, ಲೀಗಲ್ GK ಎಲ್ಲದೂ ನಿಮಗೆ ಅಪ್ಡೇಟ್ ಆಗುತ್ತೆ. ನೆಕ್ಸ್ಟ್ 26. ಹೂ ಅಪಾಯಿಂಟ್ಸ್ ದಿ ಡಿಸ್ಟ್ರಿಕ್ಟ್ ಜಡ್ಜಸ್ ಇನ್ ದಿ ಸ್ಟೇಟ್? A. The High Court having jurisdiction over the said state. B. The state government. C. The Chief Minister of the state in consultation with the High Court. D. The Governor of the state in consultation with the High Court. ಡಿಸ್ಟ್ರಿಕ್ಟ್ ಜಡ್ಜಸ್ನ ಯಾರು ಅಪಾಯಿಂಟ್ ಮಾಡುವಂಥದ್ದು? ಆ್ಯಕ್ಚುಲಿ ಹೈಕೋರ್ಟ್ ಅಂತ ನಾವು ತಿಳ್ಕೊಳ್ತೇವೆ, ಆದರೆ ಆರ್ಡರ್ ಬರುವಂಥದ್ದು ಆ್ಯಕ್ಚುಲಿ ಗವರ್ನರ್ದು. ಸೊ ದ ಗವರ್ನರ್ ಆಫ್ ದಿ ಸ್ಟೇಟ್ ಇನ್ ಕನ್ಸಲ್ಟೇಷನ್ ವಿತ್ ದಿ ಹೈ ಕೋರ್ಟ್. ಇದು ಸೆಕ್ಷನ್ 2 ಆರ್ಟಿಕಲ್ 233 ನಾವು ನೋಡ್ಬೋದು. ಹಾಗೆ 234 ಕೂಡ ರಿಲೇಟೆಡ್ ಇದು. ನೆಕ್ಸ್ಟ್ 27th question. An order for attachment of the property of the person absconding can be A. issued after publication of the proclamation, B. issued before publication of the proclamation, C. issued simultaneously with the issue of the proclamation, D. all of the above. ಸೊ ಇದು CrPCಗೆ ಸಂಬಂಧಪಟ್ಟದ್ದು, CPC ಅಲ್ಲ. ಸೊ CrPCಯಲ್ಲಿ ಯಾಕೆಂದರೆ ಅಟ್ಯಾಚ್ಮೆಂಟು ನಮಗೆ ಇದರಲ್ಲೂ ಬರುತ್ತೆ, CPS ಅಲ್ಲೂ. ಇದರಲ್ಲಿ ಸೆಕ್ಷನ್ 82 ಹಾಗೆ 83ಗೆ ಸಂಬಂಧಪಟ್ಟ ಸೆಕ್ಷನ್ಸ್ಗಳಿವು. ಇದು ಆ್ಯಕ್ಚುಲಿ ಏನಾಗಿತ್ತು, 2 ಕೀ ಆನ್ಸರ್ಸಲ್ಲಿ ನಮಗೆ A or C ಅಂತ ಕೊಟ್ಟಿದ್ದಾರೆ. ಯಾಕೆ ಗೊತ್ತಾ? ಆ್ಯಕ್ಚುಲಿ 82, 83 ಎಲ್ಲ ಏನು ಹೇಳುತ್ತೆ, ಅಟ್ಯಾಚ್ಮೆಂಟ್ ಆರ್ಡರ್ ಯಾವಾಗ ಮಾಡ್ತಾರೆ, ಯಾವಾಗ ಪ್ರೊಕ್ಲಮೇಷನ್ನು ಇಶ್ಯೂ ಮಾಡಿದ ನಂತರ ಅಂತಲೂ ಹೇಳ್ತಾರೆ. ಆದರೆ ಇದು ಜನರಲ್ ರೂಲ್. ಸಬ್ಜೆಕ್ಟ್ ಅದ್ರದ್ದು ಎಕ್ಸೆಪ್ಷನ್ಸ್ ಕೂಡ ಇದೆ. ಅದರಲ್ಲಿ ಇಶ್ಯೂಡ್ ಸೈಮಲ್ಟೇನಿಯಸ್ಲಿ ಕೆಲವೊಂದು ಸಲ ತುಂಬ ಇಮಿಡಿಯೇಟ್ ನೆಸೆಸಿಟಿ ಇದೆ ಅಂತ ಅನಿಸಿದರೆ ಪ್ರೊಕ್ಲಮೇಷನ್ ಜೊತೆಗೆ ಆ ಪರ್ಸನ್ದು ಅಟ್ಯಾಚ್ಮೆಂಟ್ ಪ್ರಾಪರ್ಟಿ ಏನಿರುತ್ತೆ ಅದನ್ನು ಅಟ್ಯಾಚ್ಮೆಂಟ್ ಮಾಡ್ತಾರೆ. ಸೊ ಇದರಲ್ಲಿ ಅಟ್ಯಾಚ್ಮೆಂಟ್ ಅಂತ ಮಾಡೋದು ಯಾಕೆ? ಅವರ ಆಸ್ತಿಯನ್ನು ಮಾರಾಟ ಮಾಡಿ ದುಡ್ಡು ಪಡಲಿಕ್ಕಲ್ಲ, ಯಾರು ತಪ್ಪಿಸ್ಕೊಂಡಿರ್ತಾರೆ, ತಲೆಮರೆಸ್ಕೊಂಡಿರ್ತಾರೆ ಅವರನ್ನು ಕೋರ್ಟ್ ಮುಂದೆ ಹಾಜರುಪಡಿಸಲಿಕ್ಕೆ ಮಾಡುವಂತಹ ಕೆಲವೊಂದು ಕೋರ್ಸಿವ್ ಮೆಥಡ್ಸ್ ಅಷ್ಟೇ ಇದು. ಸೊ ಅದಕ್ಕೋಸ್ಕರ ಇಮಿಡಿಯೇಟ್ಲಿ ಕೂಡ ಮಾಡಬಹುದು. ಸೊ ಅದಕ್ಕೋಸ್ಕರ ಇಲ್ಲೇ ಆ್ಯಕ್ಚುಲಿ ಅದು ಆ್ಯಕ್ಚುಲಿ ಹೀಗೆ ಬರಬೇಕಿತ್ತು, ಆಫ್ಟರ್ ಆರ್ ವಿತ್ ಅಂತ. ಸೊ ಅದಕ್ಕೋಸ್ಕರ 2 ಆಪ್ಷನ್ ಕರೆಕ್ಟ್ ಅಂತ ಕೊಟ್ಟಿದ್ದಾರೆ. ನೆಕ್ಸ್ಟ್ 28th. A. executed a gift deed in favor of B in respect of an immobile property worth ₹90. The deed was duly attested but was not registered. B. in a suit claimed title by virtue of the above gift deed. Is his claim maintainable? A. no, because gift deed is not registered. B. yes, gift deed is valid since the value of the property is less than ₹100. C. gift deed is valid since the gift is a document which requires no consideration. D. none of the above. So options ನೋಡಿ ಇಲ್ಲಿ. ಗಿಫ್ಟ್ ಡೀಡು ಅಥವಾ ಯಾವುದೇ ಟ್ರಾನ್ಸ್ಫರ್ ಆಫ್ ಪ್ರಾಪರ್ಟಿಗಳು ಆ್ಯಕ್ಟ್ ಕೊಟ್ಟಿರುವಂಥ ಯಾವುದೇ ಒಂದು ಇನ್ಸ್ಟ್ರೂಮೆಂಟ್ಸ್ಗಳು ರಿಜಿಸ್ಟ್ರೇಷನ್ ಮಾಡಬೇಕಾ ಮಾಡಬಾರ್ದಾ ಅದು ನಮ್ಗೆ ಗೊತ್ತಿರಬೇಕು. ಗಿಫ್ಟ್ ಡೀಡು ಟ್ರಾನ್ಸ್ಫರ್ ಆಫ್ ಪ್ರಾಪರ್ಟಿ ಆ್ಯಕ್ಟಲ್ಲಿ ಮೊಬೈಲ್ ಪ್ರಾಪರ್ಟಿಗೂ ಹೇಳಿದ್ದಾರೆ, ಹಾಗೆ ಇಮ್ಮೊಬೈಲ್ ಪ್ರಾಪರ್ಟಿಗೂ ಹೇಳಿದ್ದಾರೆ. ಇಮ್ಮೊಬೈಲ್ ಪ್ರಾಪರ್ಟಿಗೆ ಯಾವ ಅಮೌಂಟ್ ಅಂತ ಹೇಳಿಲ್ಲ, ₹100 ಮೇಲೆ ₹100 ಒಳಗೆ ಹಾಗಿಲ್ಲ. ಯಾವುದೇ ಇಮ್ಮೊಬೈಲ್ ಪ್ರಾಪರ್ಟಿನ ನೀವು ಗಿಫ್ಟ್ ಡೀಡ್ ಮಾಡೋದಾದರೆ ಆವಾಗ ಗಿಫ್ಟ್ ಡೀಡ್ ರಿಜಿಸ್ಟರ್ ಮಾಡಲೇಬೇಕಾಗಿರುತ್ತೆ. ಸೊ ಇಲ್ಲಿ ₹90 ಇರಲಿ ಅಥವಾ ಇಲ್ಲದೆ ಇರಲಿ ಅದು ಕೌಂಟ್ ಆಗೋದಿಲ್ಲ. ಸೊ ಎ ಇಸ್ ದಿ ಕರೆಕ್ಟ್ ಆನ್ಸರ್. ಅಂದರೆ ಕ್ಲೇಮ್ ಈಸ್ ನಾಟ್ ಮೇಂಟೈನೇಬಲ್ ಬಿಕಾಸ್ ಗಿಫ್ಟ್ ಡೀಡ್ ಈಸ್ ನಾಟ್ ರಿಜಿಸ್ಟರ್ಡ್. ಅದ್ರದ್ದು ರಿಜಿಸ್ಟ್ರೇಷನ್ ಆ್ಯಕ್ಟ್ ಯಾವ ಇದ್ರಲ್ಲಿ ಬರುತ್ತೆ, ರಿಜಿಸ್ಟ್ರೇಷನ್ ಬಗ್ಗೆ ಸಂಬಂಧಪಟ್ಟದ್ದು ಟ್ರಾನ್ಸ್ಫರ್ ಆಫ್ ಪ್ರಾಪರ್ಟಿ ಆ್ಯಕ್ಟಲ್ಲಿ ಸೆಕ್ಷನ್ 123 ಹೌ ಟ್ರಾನ್ಸ್ಫರ್ ಈಸ್ ಎಫೆಕ್ಟೆಡ್ ಅಂತ ಹೇಳ್ತಾರಲ್ಲ ಅದು. ನೆಕ್ಸ್ಟ್ 29th question. The decision of the Honorable Supreme Court in Arnesh Kumar versus State of Bihar and another relates to the following subject.
A. Anticipatory bail, B. Arrest, C. Narco analysis, D. FIR. ಇದು ನಾನು ಆಲ್ರೆಡಿ ಒಂದು ಕೇಸ್ ಲಾ ಬಗ್ಗೆ ಒಂದು 6 ಇಂಪಾರ್ಟೆಂಟ್ ಕೇಸ್ ಲಾಸ್ ಅಂತ ತಿಳಿಸಿದ್ದೆ ಸೆಕ್ಷನ್ 41 ಅದು ಅರೆಸ್ಟ್ ಇನ್ ದಿ ಕೇಸ್ ಆಫ್ ಕಾಗ್ನಿಸಬಲ್ ಕೇಸಸ್ ಅಂತ ಅರೆಸ್ಟ್ ವಿತೌಟ್ ವಾರೆಂಟ್ ಅಂತ ಏನಿರುತ್ತೆ ಅದರಲ್ಲಿ ಬರುವಂತಹ ತುಂಬ ಕೇಸ್ ಲಾಸ್ಗಳು ಇವೆ. ಸೊ ಅರೆಸ್ಟ್ಗೆ ಸಂಬಂಧಪಟ್ಟ ಕೇಸ್ ಇದು ಆ್ಯಕ್ಚುಲಿ ಈ ಕಮ್ಮಿ ಈ ಸೀರಿಯಸ್ ಒಫೆನ್ಸಸ್ ಇರುವಂಥದ್ದಕ್ಕೆ ಎಲ್ಲದಕ್ಕೂ ಅರೆಸ್ಟ್ ಮಾಡ್ತಾ ಇರಬೇಕಂತ ಇಲ್ಲ, ಅದಕ್ಕೆ ಫಸ್ಟ್ ನೋಟಿಸ್ ಕೊಡಬೇಕು ಅಂತ ಡೀಟೇಲ್ ಗೈಡ್ಲೈನ್ಸ್ ಇಶ್ಯೂ ಮಾಡಿದ್ದಾರೆ. ಈ ಕೇಸಲ್ಲಿ ಈ ಡೌರಿ ಕೇಸಸ್ ಎಲ್ಲ ಹೇಗೆ ತುಂಬ ಅರೆಸ್ಟ್ ಆಗ್ತಾ ಇರುತ್ತೆ, ಸೊ ಹಾಗೆ ಮಾಡಲಿಕ್ಕಿಲ್ಲ, ಯಾಕೆಂದರೆ ತುಂಬ ಅದು ಅವಮಾನ ಆಗತ್ತೆ ಕೆಲವೊಂದು ಸಲ ಅದು ಸುಳ್ಳು ಕೇಸ್ ಆದರೆ ಅಂತ, ಅದಕ್ಕೋಸ್ಕರ ಈ ಒಂದು ಕೇಸ್ ಲಾದಲ್ಲಿ ಹೇಳಿದ್ದಾರೆ. ನೆಕ್ಸ್ಟ್ 30th, as per section 21 of the Specific Relief Act 1963 as amended by Act number 18 of 2018, in a suit for specific performance, A. Plaintiff can seek only the relief of specific performance, B. Plaintiff can seek only the relief of compensation, C. Plaintiff can seek compensation and also specific performance, D. Plaintiff can seek specific performance or in the alternative compensation. ಇದು ಯಾಕೆಂದರೆ ಮುಂಚೆ ಏನಿತ್ತು ಈಗ ಏನಾಗಿದೆ ಅಂತ ಆ ಅಮೆಂಡ್ಮೆಂಟ್ದ ಎಫೆಕ್ಟ್ ಏನು ಅಂತ ಕೇಳುವಂಥದ್ದು. ಓಕೆ, ಸೊ ನೋಡಿ ಸ್ಪೆಸಿಫಿಕ್ ರಿಲೀಫ್ ಆ್ಯಕ್ಟಲ್ಲಿ ಸೆಕ್ಷನ್ 21 ಏನು ಹೇಳ್ತಿತ್ತು, ಸ್ಪೆಸಿಫಿಕ್ ಪರ್ಫಾರ್ಮೆನ್ಸಲ್ಲಿ ಇನ್ ಅಡಿಷನ್ ಟು ಆರ್ ಇನ್ ಸಬ್ಸ್ಟಿಟ್ಯೂಷನ್ನು ಅದರ ಜೊತೆಗೆ ಅಥವಾ ಅದರ ಬದಲು ಕಾಂಪನ್ಸೇಷನ್ನು ಕೇಳ್ಬೋದಿತ್ತು ಅಂತ ಇತ್ತು. ಆದರೆ ಈಗ ಆ್ಯಸ್ ಪರ್ ದಿ ಪ್ರೆಸೆಂಟ್ ಲಾ ಆನ್ಸರ್ ಏನು, ಒಟ್ಟಿಗೆ ಕೇಳ್ಬೋದು ಅಂತ. ಓಕೆ, ಇನ್ ಅಡಿಷನ್ ಟು ಅಂತ ಅದನ್ನು ಸಬ್ಸ್ಟಿಟ್ಯೂಟ್ ಮಾಡಿದ್ದಾರೆ ಈ ಒಂದು ಆ್ಯಕ್ಟಿಗೆ. So plaintiff can seek compensation and also specific performance. Okay, next question. 31st question. In a suit where one of the parties is a minor, A. There cannot be a compromise at all, B. The court has to refer the parties to mediation, C. Court has to refer the parties to Lok Adalat, D. Leave of the court has to be obtained by the next friend or guardian of the minor to enter into compromise. ಸೊ ಮೈನರ್ಗೆ ಸಂಬಂಧಪಟ್ಟ ಕೇಸ್ ಇದ್ದಾಗ ಕಾಂಪ್ರಮೈಸ್ ಏನು ಮಾಡ್ಬೋದು ಅಥವಾ ಮಾಡಬಾರ್ದಾ, ಮೀಡಿಯೇಷನ್ ಮಾಡ್ಬೋದು, ಲೋಕ್ ಅದಾಲತ್ ಮಾಡ್ಬೋದಾ ಅಂತ ಕ್ವಶನ್ ಇರುವಾಗ ನಾವು ಯಾವ ಒಂದು ಆರ್ಡರ್ನ ಅಪ್ಲೈ ಮಾಡಬೇಕು? CPC ಬರುವಂಥ ಒಂದು ಕ್ವಶನ್ ಇದು. CPCಯಲ್ಲಿ 31st ಸುಜಾತ ಏನು ಹೇಳಿದ್ದಾರೆ, ಎಲ್ಲರೂ ಡಿ ಅಂತ ಆನ್ಸರ್ ಮಾಡ್ತಿದ್ದೀರಿ, ಕರೆಕ್ಟ್. ಸೊ ಲೀವ್ ಆಫ್ ದಿ ಕೋರ್ಟ್ ಹ್ಯಾಸ್ ಟು ಬಿ ಒಬ್ಟೈನ್ಡ್ ಬೈ ದಿ ನೆಕ್ಸ್ಟ್ ಫ್ರೆಂಡ್ ಆರ್ ಗಾರ್ಡಿಯನ್. ಆಯಿತಾ, ಕೋರ್ಟಿನ ಪರ್ಮಿಷನ್ ತೊಗೊಳ್ಬೇಕು, ಒಂದೇ ಸಲ ನಾವು ಕಾಂಪ್ರಮೈಸ್ ಮಾಡ್ಕೊಳ್ತೇವೆ ಅಂತ ಹೇಳಲಿಕ್ಕಾಗೋದಿಲ್ಲ. ಎರಡು ಪಾರ್ಟಿಗಳು ಪ್ಲೇಂಟಿಫ್ ಡಿಫೆಂಡೆಂಟ್ ಏನಿರ್ತಾರೆ, ಯಾಕೆ ಕೋರ್ಟ್ ಚೆಕ್ ಮಾಡಿ ನೋಡುತ್ತೆ ಏನಾದರೂ ಅದರಲ್ಲಿ ಬೇರೆ ಏನಾದರೂ ಇವರು ಮೈನರಿಗೆ ವಿರುದ್ಧವಾಗಿರುವಂಥ ಇಂಟ್ರೆಸ್ಟ್ ಏನಾದರೂ ಕ್ರಿಯೇಟ್ ಆಗ್ತಾ ಇದೆಯಾ ಅಂತ ನೋಡ್ತಾರೆ. ಇನ್ನು 32nd ಕ್ವಶನ್, under which of the following enactment the manner of executing a will is provided? A. Transfer of Property Act 1882, B. Indian Contract Act of 1872, C. Indian Registration Act of 1908, D. Indian Succession Act of 1925. ಸೊ ಇದರಲ್ಲಿ ಯಾವುದು ನಾವು ವಿಲ್ ಅಂದ್ಕೊಳ್ಳೆ, ನಾವು ನ್ಯಾಚುರಲಿ ಅದು ಟ್ರಾನ್ಸ್ಫರ್ ಮಾಡುವಂಥದ್ದಲ್ಲ, ಇದು ಆಪರೇಷನ್ ಬೈ ಲಾ. ಒಬ್ಬರು ವ್ಯಕ್ತಿ ಬರೆದಿರ್ತಾರೆ ವಿಲ್, ಆದರೆ ಅದು ಯಾವಾಗ ಎಫೆಕ್ಟಿಗೆ ಬರುವಂಥದ್ದು, ಅದು ಅವರು ಮರಣಾನಂತರ ಅವರ ಮರಣ ಆದ ನಂತರ ಸಕ್ಸೆಷನ್ ಆಗುತ್ತೆ, ಯಾರ ಹೆಸರಲ್ಲಿ ವಿಲ್ ಬರೆದಿರ್ತಾರೆ. ಸೊ ಇಬ್ಬರು ಲಿವಿಂಗ್ ಪರ್ಸನ್ಸ್ ಮಧ್ಯೆ ಆಗ್ತಾ ಇರುವಂಥದ್ದಲ್ಲ. ಸೊ ಟ್ರಾನ್ಸ್ಫರ್ ಆಫ್ ಪ್ರಾಪರ್ಟಿ ಆ್ಯಕ್ಟು ಇಬ್ಬರು ಲಿವಿಂಗ್ ಪರ್ಸನ್ಸ್ಗಳ ಮಧ್ಯೆ ಆಗುವಂಥ ಟ್ರಾನ್ಸ್ಫರ್ ಏನಿರುತ್ತೆ ಅವರಿಗೆ ಮಾತ್ರ ಅಪ್ಲೈ ಆಗುತ್ತೆ. ಸೊ ಇಂಡಿಯನ್ ಸಕ್ಸೆಷನ್ ಆ್ಯಕ್ಟಲ್ಲಿ ವಿಲ್ ಬಗ್ಗೆ ಹೇಳಿದ್ದಾರೆ, ಪ್ರಿವಿಲೇಜ್ ವಿಲ್, ಅನ್ಪ್ರಿವಿಲೇಜ್ ವಿಲ್ ಎಲ್ಲದೂ ಹೇಳಿದ್ದಾರೆ. ಸೊ ಸೆಕ್ಷನ್ 63 ಯೂಶಲಿ ಇಸ್ ಅಪ್ಲಿಕೇಬಲ್. 33rd ಕ್ವಶನ್, A filed a suit against government to obtain an urgent and immediate relief with an application under section 82 of CPC to dispense with issuance of statutory notice after hearing the parties. If the court is satisfied that no urgent or immediate relief need to be granted, court shall A. reject the plaint, B. return the plaint for presentation to it after complying section 8(1) of the code, C. dismiss the suit, D. permit the plaintiff to withdraw the suit with liberty to file fresh suit. ಗೌರ್ಮೆಂಟ್ ವಿರುದ್ಧ ಕೇಸ್ ಮಾಡುವಾಗ ನಾರ್ಮಲಿ ನೋಟಿಸ್ ಕೊಡಬೇಕು, ಸೆಕ್ಷನ್ 80 ಪ್ರಕಾರ ಗೌರ್ಮೆಂಟಿಗೆ ನೋಟಿಸ್ ಕೊಡಬೇಕು. ಆದರೆ ಕೆಲಸಲ ಅರ್ಜೆಂಟ್ ರಿಲೀಫ್ ಅಂತ ಇರುವಾಗ ನೋಟಿಸ್ ಕೊಡಬೇಕಾಗಿಲ್ಲ. ಆದರೆ ಆಮೇಲೆ ಕೋರ್ಟ್ ಅದನ್ನು ಕನ್ಸಿಡರ್ ಮಾಡಿದರೆ, ನೋಟಿಸ್ ಕೊಡದೆ ಅವ್ರು ಫೈಲ್ ಮಾಡಿದ್ದಾರೆ ಅಂತ ಗೊತ್ತಾಗಿ ಅಂಥದ್ದೆಂಥ ಅರ್ಜೆನ್ಸಿ ಇರಲಿಲ್ಲ ಅಂತ ಗೊತ್ತಾದರೆ ಆವಾಗ ಆ ಸೂಟನ್ನು ಕಂಟಿನ್ಯೂ ಮಾಡಲಿಕ್ಕಿಲ್ಲ. ಕೋರ್ಟ್ ಏನು ಮಾಡುತ್ತೆ, ಅದು ರಿಟರ್ನ್ ಮಾಡುತ್ತೆ. ಸೊ ನೋಡಿ, ರಿಜೆಕ್ಟ್ ಆಫ್ ದಿ ಪ್ಲೇಂಟ್, ರಿಟರ್ನ್ ಆಫ್ ದಿ ಪ್ಲೇಂಟ್, ಲಾಟ್ಸ್ ಆಫ್ ಡಿಫ್ರೆನ್ಸ್ ಇದೆ. ಸೊ ರಿಟರ್ನ್ ದಿ ಪ್ಲೇಂಟ್ ಫಾರ್ ಪ್ರೆಸೆಂಟೇಷನ್ ಟು ಇಟ್ ಆಫ್ಟರ್ ಕಂಪ್ಲೈಂಗ್ ಅಂದರೆ ನೋಟಿಸ್ ಕೊಟ್ಟು ಆಮೇಲೆ
ನೀವು ಕೇಸ್ ಫೈಲ್ ಮಾಡಿ ಅಂತ ಹೇಳುತ್ತೆ. ಪ್ರೀ ಮೆಚೂರ್ ಸೂಟ್ ಆಗುತ್ತೆ ಅಂಥ ಸಂದರ್ಭದಲ್ಲಿ. ನೆಕ್ಸ್ಟ್ 34, ಇಫ್ ದೇರ್ ಇಸ್ ನೋ ಸ್ಪೆಸಿಫಿಕ್ ಪ್ರಾವಿಷನ್ ಅಂಡರ್ ದಿ ಲಿಮಿಟೇಷನ್ ಆ್ಯಕ್ಟ್ ಆಫ್ 1963 providing period of limitation for filing a suit, then such suit has to be filed within 12 years from the time the cause of action arises, within 3 years from the time when the right to sue accrues, C within 30 years from the time the right to sue accrues or the cause of action arises, D none of the above. ಇದರಲ್ಲಿ ಏನು ಸೂಟ್ ಬಗ್ಗೆ ಹೇಳಿರುವಂಥದ್ದು. ಅದೇ ಅಪ್ಲಿಕೇಶನ್ ಆಗಿದ್ದರೆ ಬೇರೆ ಆರ್ಟಿಕಲ್ ಅಪ್ಲೈ ಆಗುತ್ತೆ. ಸೊ ನಾವು ಎರಡಕ್ಕೂ ಒಂದು ಶೆಡ್ಯೂಲಲ್ಲಿರುವಂಥ ಆರ್ಟಿಕಲನ್ನು ರೆಫರ್ ಮಾಡಬೇಕು, ಲಿಮಿಟೇಷನ್ ಆ್ಯಕ್ಟಲ್ಲಿ ಬರುವಂಥ ಒಂದು ಶೆಡ್ಯೂಲ್. ಸೊ ಅದರಲ್ಲಿ ಆರ್ಟಿಕಲ್ 137 ಆದರೆ ಅದು ಅಪ್ಲಿಕೇಶನ್ಗೆ ಸಂಬಂಧಪಟ್ಟದ್ದು. ಎಲ್ಲಿ ಯಾವ ಅಪ್ಲಿಕೇಶನ್ಗೆ ಇಂತಿಷ್ಟು ಲಿಮಿಟೇಷನ್ ಪೀರಿಯಡ್ ಅಂತ ಹೇಳಿಲ್ವೋ ಆವಾಗ ಆರ್ಟಿಕಲ್ 137 ಅಪ್ಲೈ ಆಗುತ್ತೆ. ಎಲ್ಲಿ ಸೂಟಿಗೆ ಬೇರೆ ಯಾವ ಥರ ಸೂಟಿಗೆ ಎಷ್ಟು ಲಿಮಿಟೇಷನ್ ಅಂತ ಹೇಳಿಲ್ವೋ ಅಲ್ಲಿ ಆರ್ಟಿಕಲ್ 113 ಅಪ್ಲೈ ಆಗುತ್ತೆ. ಸೊ ಅದಕ್ಕೆ ವಿದಿನ್ 3 years, ಯಾವಾಗಲಿಂದ ವೆನ್ ದಿ ರೈಟ್ ಟು ಸೂ ಅಕ್ರ್ಯೂಸ್. ಇದು ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಒನ್ 35th, which section of the CPC empowers the High Court or District Court to transfer any suit from one court to another subordinate to it? A. Section 22, B. Section 23, C. Section 24, D. Section 25. ಟ್ರಾನ್ಸ್ಫರ್ ಆಫ್ ಕೇಸಸ್, ಟ್ರಾನ್ಸ್ಫರ್ ಆಫ್ ಸೂಟ್ಸ್ ನಮಗೆ ಸೆಕ್ಷನ್ 22 ಇಂದನೂ ಇದೆ. 22A ಇವೆಲ್ಲವೂ ಟ್ರಾನ್ಸ್ಫರ್ಗೆ ಸಂಬಂಧಪಟ್ಟದ್ದು. ಆದರೆ ಹೈಕೋರ್ಟ್ ಮತ್ತು ಡಿಸ್ಟ್ರಿಕ್ಟ್ ಕೋರ್ಟಿಗೆ ಜನರಲ್ ಪವರ್ ಏನಂತ ಇದೆ ಅದು ಸೆಕ್ಷನ್ 24ಅಲ್ಲಿ ಕಾಣುವಂಥದ್ದು. ನಾವು ಸ್ವಲ್ಪ ಸ್ಪೀಡಾಗಿ ಹೋಗ್ತೇನೆ, ಇನ್ನು ನಾವು 35 ಕ್ವಶನ್ಸ್ ಅಷ್ಟೇ ಕಂಪ್ಲೀಟ್ ಮಾಡಿರುವಂಥದ್ದು. ಸೊ ಕೆಲವೊಂದೆಲ್ಲ ತುಂಬ ಬ್ರೀಫಾಗಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೇನೆ ನೆಕ್ಸ್ಟಿಂದ. ನೆಕ್ಸ್ಟ್, ವಿತ್ ವಿಚ್ ಗೇಮ್ ಸಂತೋಷ್ ಟ್ರೋಫೀಸ್ ಅಸೋಸಿಯೇಟೆಡ್ ಇನ್ ಇಂಡಿಯಾ? ಎ ಹಾಕಿ, ಬಿ ಫುಟ್ಬಾಲ್, ಸಿ ಕಬಡ್ಡಿ, ಡಿ ಕ್ರಿಕೆಟ್. ಸಂತೋಷ್ ಟ್ರೋಫಿ ಹೇಳುವಂಥದ್ದು ಆ್ಯಕ್ಚುಲಿ ಅದೊಂದು ಪ್ಲೇಸ್ ಮೇಲೆ, ಒಂದು ಬಾಂಗ್ಲಾದೇಶದಲ್ಲಿರುವಂಥ ಪ್ಲೇಸ್ ಮೇಲೆ ಆ ಒಂದು ಟ್ರೋಫಿಗೆ ಹೆಸರು ಕೊಟ್ಟಿರುವಂಥದ್ದು. ಅಲ್ಲಿ ಕಂಡಕ್ಟ್ ಆಗ್ತಿತ್ತು. ಒಬ್ಬರು ಶ್ರೀ ಮಹಾರಾಜ ಮನ್ಮಥನಾಥ ಚೌಧರಿ ಅಂತ ಅವರ ಒಂದು ನೆನಪಿನ ನಿಮಿತ್ತ ಈ ಟ್ರೋಫಿ ಟೂರ್ನಮೆಂಟನ್ನು ಕಂಡಕ್ಟ್ ಮಾಡ್ತಿದ್ರು. ಸೊ ಯಾವ ಕ್ರೀಡೆಗೆ ಸಂಬಂಧಪಟ್ಟದ್ದು ಅಂತ ಅದು ಫುಟ್ಬಾಲ್ಗೆ ಸಂಬಂಧಪಟ್ಟದ್ದು. 37th question, the consensus ad idem means A. to agree in the same way, B. no agreement can have more than one meaning, C. to agree for different objects in the same sense, D. meeting of minds of all parties to the contract. ಇದು ನಮಗೆ ಯಾವಾಗಲೂ ನಾವು LLB ಫಸ್ಟ್ ಇಯರಿಂದ ಕೇಳುವಂಥ ಲೀಗಲ್ ಮ್ಯಾಕ್ಸಿಮ್ ಅಂತ ಕೇಳುವಂಥದ್ದು ಕಾನ್ಸೆನ್ಸಸ್ ಐಡಮ್ ಅಂದರೆ ಮೀಟಿಂಗ್ ಆಫ್ ಮೈಂಡ್ಸ್. ಇಬ್ಬರು ಕಾಂಟ್ರಾಕ್ಟ್ ಮಾಡ್ಕೊಳ್ತಿರುವಾಗ ನಾನೇನು ಹೇಳ್ತಾನೆ ಹಾಗೆ ಇನ್ನೊಬ್ಬರು ಅದೇ ರೀತಿಯಲ್ಲಿ ತಿಳ್ಕೊಳ್ತಿದ್ದಾರೆ ಅಂದರೆ ಮಾತ್ರ ಅದು ಕಾಂಟ್ರಾಕ್ಟ್ ಆಗುತ್ತೆ, ಇಲ್ಲಾಂದರೆ ಅದು ಕಾಂಟ್ರಾಕ್ಟ್ ಸಂಪೂರ್ಣ ಆಗೋದಿಲ್ಲ ಅಂತ. ನೆಕ್ಸ್ಟು 38th, A. enter into a sale agreement with B to purchase property at Raichur for ₹6 lakh and paid ₹1 lakh sale advance. A. has to file a suit for specific performance of contract and alternative relief for refund of sale advance before the court of A. civil judge, B. senior civil judge, C. district judge, D. any one of the above. ಸೊ ಇದು ಆ್ಯಕ್ಚುಲಿ ನಾವು ಕರ್ನಾಟಕ ಸಿವಿಲ್ ಕೋರ್ಟ್ಸ್ ಆ್ಯಕ್ಟ್ ರೆಫರ್ ಮಾಡಬೇಕು, ಕರ್ನಾಟಕ ಕೋರ್ಟ್ ಫೀ ಆ್ಯಂಡ್ ಸೂಟ್ ವ್ಯಾಲ್ಯೂಷನ್ ಆ್ಯಕ್ಟ್ ಕೂಡ ರೆಫರ್ ಮಾಡಬೇಕು. ಸೊ ಆಲ್ಟರ್ನೇಟಿವ್ ರೆಮಿಡಿ ಕೇಳಿದಾಗ ಏನು ಅಥವಾ ಅಡಿಷನಲ್ ರೆಮಿಡೀಸ್ ಕೇಳಿದಾಗ ಯಾವ ವ್ಯಾಲ್ಯೂಷನ್ ಮಾಡಬೇಕು ಅಂತ ಮಲ್ಟಿಫೇರಿಯಸ್ ಸೂಟ್ಸ್ ಸೆಕ್ಷನ್ 6 ಆ ಥರ ಎಲ್ಲ ಇದೆ. ಸೆಕ್ಷನ್ 40 ಸ್ಪೆಸಿಫಿಕ್ ಪರ್ಫಾರ್ಮೆನ್ಸ್ಗೆ ಸಂಬಂಧಪಟ್ಟದ್ದು. ಸೊ ಎಲ್ಲದೂ ರೆಫರ್ ಮಾಡ್ಬೋದು. ಆನ್ಸರ್ ಬಿ, ಸೀನಿಯರ್ ಸಿವಿಲ್ ಜಡ್ಜ್. ನೆಕ್ಸ್ಟ್ ಒನ್ 39th, in which of the following situations plaint can be rejected under Order 7 Rule 11 of CPC? A. if without obtaining leave to file a fresh suit in respect of the same subject matter, the previous suit is withdrawn and fresh suit is filed. B. if the previous suit is dismissed for non-prosecution without filing a petition for restoration, a fresh suit is filed. C. where it appears from the statement in the plaint that the suit is barred by any law. D. none of the above. ಇದು ರಿಜೆಕ್ಷನ್ ಯಾವಾಗ, ಯಾವುದಾದ್ರು ಗ್ರೌಂಡ್ಸ್ ಅಂತ ಕೇಳಿರುವಂಥದ್ದು. ತುಂಬ ಇಂಪಾರ್ಟೆಂಟ್ ಯಾವುದು ಅಂದರೆ ವೇರ್ ಇಟ್ ಅಪಿಯರ್ಸ್ ಫ್ರಮ್ ದಿ ಸ್ಟೇಟ್ಮೆಂಟ್ ಇನ್ ದಿ ಪ್ಲೇಂಟ್ ಓದಿದ್ರೆ ಮಾತ್ರ ಈಗ ಗೊತ್ತಾಗುತ್ತೆ. ಡಿಫೆನ್ಸ್ ಬೇಕಂತ ಇಲ್ಲ, ರಿಟರ್ನ್ ಸ್ಟೇಟ್ಮೆಂಟ್ ಬೇಕಂತ ಇಲ್ಲ. ಪ್ಲೇಂಟ್ ಓದಿದ ಕೂಡಲೇ ಈ ಸೂಟ್ ಬಾರ್ಡ್ ಬೈ ಎನಿ ಲಾ. ಈಗ ರೆವಿನ್ಯೂ ಕೋರ್ಟಲ್ಲಿ ಹಾಕುವಂಥದ್ದನ್ನು ಸಿವಿಲ್ ಕೋರ್ಟಲ್ಲಿ ಪ್ಲೇಂಟ್ ಫೈಲ್ ಮಾಡ್ತಾರೆ, ಆವಾಗ ಅದು ನೋಟ್ಸ್ ಕೂಡಲೇ ಗೊತ್ತಾಗುತ್ತೆ ಇದು ಬಾರ್ಡ್ ಬೈ ಲಾ ಅಂತ. ಸೊ ಪ್ಲೇಂಟ್ ಅವರ್ಮೆಂಟ್ಸ್ ಮುಖ್ಯ ಯಾವಾಗಲೂ ರಿಜೆಕ್ಷನ್ ಆಫ್ ಪ್ಲೇಂಟಿಗೆ. ಸಿ ಇಸ್ ದಿ ಕರೆಕ್ಟ್ ಆನ್ಸರ್. ಒನ್ ಆಫ್ ದಿ ಗ್ರೌಂಡ್ಸ್, ಉಳಿದಿರುವಂಥ ಹಲವಾರು ಗ್ರೌಂಡ್ಸಲ್ಲಿ ಸಿ ಈಸ್ ಒನ್ ಆಫ್ ದಿ ಗ್ರೌಂಡ್ಸ್. 40th, who was the longest served chief minister of a state in India? A. Shri Jyoti Basu in West Bengal, B. Shri Pawan Kumar Chamling in Sikkim, C. Shri Veerabhadra Singh in Himachal Pradesh, D. Shri Naveen Patnaik in Odisha.
ಸೊ ಇದು ಚೀಫ್ ಮಿನಿಸ್ಟರ್ಗೆ ಸಂಬಂಧಪಟ್ಟ ಕೆಲವೊಂದು ಕ್ವಶನ್ಸ್ಗಳು. ಹಾಗೆ ಯಂಗೆಸ್ಟ್ ಚೀಫ್ ಮಿನಿಸ್ಟರು, ಓಲ್ಡೆಸ್ಟ್ ಚೀಫ್ ಮಿನಿಸ್ಟರು, ವಿಮೆನ್ ಚೀಫ್ ಮಿನಿಸ್ಟರ್ಸು, ಇಡೀ ದೇಶದಲ್ಲಿ ಎಷ್ಟು ಚೀಫ್ ಮಿನಿಸ್ಟರ್ ವಿಮೆನ್ ಚೀಫ್ ಮಿನಿಸ್ಟರ್ ಇದ್ದಾರೆ ಆ ಥರ ಕೂಡ ಕೇಳ್ಬೋದು. ಅಥವಾ ಈ ಕ್ಯಾಬಿನೆಟಲ್ಲಿ ಎಷ್ಟು ಜನ ಹೆಂಗಸರಿದ್ದಾರೆ, ಯಾವಾಗಲೂ ವಿಮೆನ್ ರಿಲೇಟೆಡ್, ಮೈನರ್ ರಿಲೇಟೆಡ್ ಆ ಥರ ಕ್ವಶನ್ಗಳು ಹೆಚ್ಚು ಜಾಸ್ತಿ ಕೇಳುವಂಥದ್ದು. ಸೊ 40th ಕ್ವಶನ್ನು ಬಿ. ಶ್ರೀ ಪವನ್ ಕುಮಾರ್ ಚಾಮ್ಲಿಂಗ್ ಇನ್ ಸಿಕ್ಕಿಂ. ಸೊ ಇವರು ಎಷ್ಟು ವರ್ಷ ಹೇಳ್ಬೋದಾ ಯಾರಾದರೂ, ಎಷ್ಟು ವರ್ಷ CM ಆಗಿದ್ರು ಅಂತ? ಯಾವ ಒಂದು ಸಿಕ್ಕಿಂ ರಾಜ್ಯದಲ್ಲಿ ಎಷ್ಟು ವರ್ಷ CM ಆಗಿ ಅಧಿಕಾರ ಪೂರೈಸಿದ್ರು? ಸೊ 24 ವರ್ಷ ತನಕ ಇವರಿದ್ರು. ಜ್ಯೋತಿ ಬಸು ಅವರು 23 ವರ್ಷ ಆಗಿತ್ತು ವೆಸ್ಟ್ ಬೆಂಗಾಲಲ್ಲಿ. ಹಾಗೆ ಹಿಮಾಚಲ್ ಪ್ರದೇಶ ಇವರು ವೀರಭದ್ರ ಸಿಂಗ್ ನವೀನ್ ಪಟ್ನಾಯಕೆಲ್ಲ 21 ವರ್ಷ. ಹಾಗೆ ಸ್ವಲ್ಪ ದಿನಗಳ ವ್ಯತ್ಯಾಸ ಇದೆ. 41 ಕ್ವಶನ್. ಅಂಡರ್ ಸೆಕ್ಷನ್ 146 ಆಫ್ ಇಂಡಿಯನ್ ಕಾಂಟ್ರಾಕ್ಟ್ ಆಕ್ಟ್, ಇನ್ ದಿ ಆಬ್ಸೆನ್ಸ್ ಆಫ್ ಎನಿ ಕಾಂಟ್ರಾಕ್ಟ್ ಟು ದಿ ಕಾಂಟ್ರರಿ, co-sureties ಆರ್ ಲಯಬಲ್ ಟು ಕಾಂಟ್ರಿಬ್ಯೂಟ್ A equally, B according to capacity, C unequally, D either A or B or C. ಇದರಲ್ಲಿ ಆನ್ಸರ್ ಯಾವುದು? ಕಾಂಟ್ರಾಕ್ಟ್ ಆಫ್ ಗ್ಯಾರಂಟಿ ಅದರಲ್ಲಿ ಬರುವಂಥ ಕ್ವಶನ್ ಇದು. ಇದರಲ್ಲಿ 3 ಪಾರ್ಟಿಗಳಿರ್ತಾರೆ, ಪ್ರಿನ್ಸಿಪಲ್, ಡೆಟ್ಟರ್, ಶ್ಯೂರಿಟಿ ಮತ್ತು ಕ್ರೆಡಿಟರ್. ಇಲ್ಲಿ ಶ್ಯೂರಿಟಿಲೇ ತುಂಬ ಜನ ಶ್ಯೂರಿಟೀಸ್ ಇದ್ದಾರೆ ಅಂತ ತಿಳ್ಕೊಳ್ಳಿ. ಉದಾಹರಣೆಗೆ co-sureties, ಶ್ಯೂರಿಟಿ 1, ಶ್ಯೂರಿಟಿ 2, ಶ್ಯೂರಿಟಿ 3, 3 ಜನರು ಗ್ಯಾರಂಟಿ ಹಾಕಿದ್ದಾರೆ ಇವನು ತೊಗೊಂಡಿರೋ ಪ್ರಿನ್ಸಿಪಲ್ ಡೆಟ್ಟರ್ ತೊಗೊಂಡಿರೋಂಥ ಸಾಲಕ್ಕೆ. ಸಪೋಸ್ ಇವನು ಏನಾದರೂ ಹಣ ಪಾವತಿ ಮಾಡಲಿಲ್ಲ, 3,000 ರೂಪಾಯಿ ತೊಗೊಂಡಿದ್ದ ಅಥವಾ 10,000 ತೊಗೊಂಡಿದ್ದ, ಆವಾಗ ಇವರದ್ದು ಲಯಬಿಲಿಟಿ ಎಷ್ಟು ಬರುತ್ತೆ? ಶ್ಯೂರಿಟೀಸ್ ಕೊಡಬೇಕಾಗತ್ತಲ್ಲ ಹಣ. ಸೊ ಈಕ್ವಲಿ ಅವ್ರದ್ದು ಲಯಬಿಲಿಟಿ ಇರುತ್ತೆ ಅಂತ. ಸೊ ಎ ಈಕ್ವಲಿ. 42nd ಕ್ವಶನ್. If a suit is filed in a court having no pecuniary jurisdiction to try the said suit, court shall A. return the plaint, B. reject the plaint, C. dismiss the suit, D. permit the plaintiff to withdraw the suit. ಇದರಲ್ಲಿ ಕರೆಕ್ಟ್ ಆನ್ಸರ್ ಯಾವುದು? ಜ್ಯೂರಿಡಿಕ್ಷನ್ ಇಲ್ಲ ಅಂದ ಕೂಡಲೇ ಕೋರ್ಟ್ ಏನು ಮಾಡುತ್ತೆ? ರಿಟರ್ನ್ ಮಾಡುತ್ತೆ. ಓಕೆ, ನಮ್ಮ ಪ್ಲೇಂಟ್ ಪ್ರಿನ್ಸಿಪಲ್ಸ್ ಆಫ್ ಪ್ಲೀಡಿಂಗ್ಸ್ ಏನಿದೆ, ಆರ್ಡರ್ 6, ಆರ್ಡರ್ 7, ಆರ್ಡರ್ 8ಅಲ್ಲಿ ಆರ್ಡರ್ 7 ರೂಲ್ 10 ಬರುವಂಥದ್ದು ರಿಟರ್ನ್ ಆಫ್ ದಿ ಪ್ಲೇಂಟ್. ರಿಜೆಕ್ಟ್ ದಿ ಪ್ಲೇಂಟ್ ಅದ್ರ ನೆಕ್ಸ್ಟ್ ಬರುವಂಥದ್ದು ಆರ್ಡರ್ 7 ರೂಲ್ 11. 10A 10B ಅಂತಲೂ ಇದೆ. ಎಲ್ಲದೂ ಇಂಪಾರ್ಟೆಂಟ್. ಅಪಿಲೇಟಲ್ಲಿ ಹೇಗಾಗತ್ತೆ ಅಂತ ಹೇಳುವಂಥದ್ದು. Next to 43rd, which section of Negotiable Instrument Act empowers the magistrate to try the offences under Chapter 17 of the said Act summarily? A. Section 140, B. Section 141, C. Section 142, D. Section 143. Yes. Okay, so Talavara Basavaraj, Sujata, Raj, Sumitra, Padma, ಅರುಣೋದಯ. ಸೊ ಎಲ್ಲರೂ ಆನ್ಸರ್ ಮಾಡ್ತೀರಿ, ಐ ಕ್ಯಾನ್ ಸಿ ದ್ಯಾಟ್. ಸೊ ಇದರಲ್ಲಿ ಆನ್ಸರ್ ಯಾವುದು? 43 ಆನ್ಸರ್ ಯಾವುದಾಗಿದ್ರೆ? ಸೊ ನಾನು ಕೆಲವೊಂದು ಸಲ ಡಿಲೇ ಕಾಣ್ತಾ ಇದೆ. ನಾನು 43rd ಮಾಡುವ, ನೀವು 40th ಕ್ವಶನ್ ಆನ್ಸರ್ ಮಾಡ್ತೀರಿ. ಸೊ ಸ್ವಲ್ಪ ಮಟ್ಟಿಗೆ ಇರುತ್ತೆ, ಈ ಯೂಟ್ಯೂಬಲ್ಲಾದರೆ ಸ್ವಲ್ಪ ಹಾಗಾಗತ್ತೆ. ಸೊ ದ್ಯಾಟ್ಸ್ ಫೈನ್. ಯಾಕೆಂದರೆ ಅಲ್ಟಿಮೇಟ್ಲಿ ನಾವು ಆನ್ಸರ್ ಪೇಪರ್ ಸಾಲ್ವ್ ಮಾಡಿದ್ದು ಅದು ಆ ಆಬ್ಜೆಕ್ಟಿವ್ ಪೂರೈಸಿದರೆ ಸಾಕಾಗತ್ತೆ. ಓಕೆ, ಸೊ ಇಂದು ದರ ಆನ್ಸರ್ ಮಾಡಿರ್ತೀರಿ. ಓಕೆ, ಸೊ ಇದರಲ್ಲಿ ಆನ್ಸರ್ ಯಾವುದು? 43rd ಕ್ವಶನಲ್ಲಿ ಸೆಕ್ಷನ್ 143 ಸಮ್ಮರಿಲಿ ಟ್ರೈ ಮಾಡುವಂಥದ್ದು. ಸಮ್ಮರಿಲಿ ಯಾವುದು? ಈ ಒಂದು CrPCಲಿ ನಾವು ನೋಡ್ತೇವೆ ವಾರೆಂಟ್ ಕೇಸಸ್, ಸಮನ್ಸ್ ಕೇಸಸ್, ಸಮ್ಮರಿ ಕೇಸಸ್ ಅಂತ ಎಲ್ಲ. ಸೊ ಅಂಥ ಆ ಥರ ಪ್ರೊಸೀಡಿಂಗ್ಸ್ ಏನಿದೆ ಸೆಕ್ಷನ್ 262 ಇಂದ 265 ತನಕ ಪ್ರೊಸೀಡಿಂಗ್ಸ್ ಏನಿದೆ CrPCಯಲ್ಲಿ ಅದು ಅಪ್ಲೈ ಆಗತ್ತೆ. ಈ ನಮ್ಮ ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ ಡಿಸ್ಆನರ್ ಆಫ್ ಚೆಕ್ಸ್ ಆಗತ್ತಲ್ಲ, ಆವಾಗ ಆ ಪ್ರೊಸೀಡಿಂಗನ್ನು ಫಾಲೋ ಮಾಡಬೇಕು ಅಂತ. ನೆಕ್ಸ್ಟ್ 44th, ವಾರೆಂಟ್ ಕೇಸ್ ಅಂಡರ್ ಸೆಕ್ಷನ್ 2 is that which relates to an offence for which punishment is not less than 3 years. B is that case relating to an offence punishable with death, imprisonment for life or imprisonment for a term exceeding 2 years. C is one where court issues non-bailable warrant to secure the accused. D is a case relating to an offence which cannot be compoundable. ಸೊ ಇದರಲ್ಲಿ ಏನು ಆನ್ಸರು? ವಾರೆಂಟ್ ಕೇಸ್ ಸಮನ್ ಕೇಸ್ ಅಂತ ಡಿಫ್ರೆನ್ಸ್ ಇದೆ. ಸೊ ಅದರಲ್ಲಿ ಬಿ ಇಸ್ ದಿ ಕರೆಕ್ಟ್ ಆನ್ಸರ್. ವಿತ್ ಡೆತ್ 2 ವರ್ಷಕ್ಕಿಂತ ಜಾಸ್ತಿ ಇರುವಂಥದ್ದು, ಹಾಗೆ ಡೆತ್, ಲೈಫ್ ಇಂಪ್ರಿಸನ್ಮೆಂಟ್ ಅಲ್ಲ. ಸೊ ಇದ್ರ ಮೂಲಕ ನಮಗೆ ಆಮೇಲೆ ಯಾವ ಟ್ರಯಲ್ ಆಗಬೇಕು,
ವಾರೆಂಟ್ ಟ್ರಯಲ್ ಸ್ವಲ್ಪ ಪ್ರೊಸೀಜರ್ ಬೇರೆ ಇರುತ್ತೆ, ಸಮನ್ಸ್ ಟ್ರಯಲಲ್ಲಿ ಹಾಗೆ. ನೆಕ್ಸ್ಟ್ 45th ವೆರಿ ಇಂಪಾರ್ಟೆಂಟು, ನಿಮಗೆ ಜಜ್ಮೆಂಟ್ ರೈಟಿಂಗಲ್ಲಿ ತುಂಬ ಬರುವಂತಹ ಹೆಲ್ಪಿಗೆ ಬರುವಂಥ ಒಂದು ಸೆಕ್ಷನ್ ಇದು ಸರಿಯಾಗಿ ಇದರಲ್ಲಿ ಬರುವಂಥ ಡಿಸ್ಕವರಿ ಸ್ಟೇಟ್ಮೆಂಟ್ ಅಂತ ಏನಿದೆ ಅದನ್ನು ನಾವು ಓದ್ಕೊಳ್ಳಿ, ಅದರದ್ದು ಎವಿಡೆನ್ಷರಿ ವ್ಯಾಲ್ಯೂ ಗೊತ್ತಿರಬೇಕು. ಸೊ ಅಂಡರ್ ಸೆಕ್ಷನ್ 27 ಆಫ್ ಇಂಡಿಯನ್ ಎವಿಡೆನ್ಸ್ ಆ್ಯಕ್ಟ್, A, no part of the statement made by the accused can be proved. B, if the accused has made a statement before the judicial magistrate, then only it can be proved. C, when any fact is deposed to as discovered in consequence of information received from a person accused of any offence in the custody of a police officer, so much of such information, whether it amounts to a confession or not, as relates distinctly to the fact thereby discovered, may be proved. D, only if the police are able to recover any weapon or any ornament, the statement becomes relevant. ಸೊ ಇದರಲ್ಲಿ ಯಾವ ಒಂದು ಸೆಕ್ಷನ್? ಇದು ಎಕ್ಸೆಪ್ಷನ್, ಪೊಲೀಸರ ಮುಂದೆ ಕನ್ಫೆಷನ್ ಮಾಡಿದರೆ ವ್ಯಾಲಿಡ್ ಇಲ್ಲ ಹೇಳುವಂಥದ್ದು. ಕನ್ಫೆಷನ್ ಮಾಡಿ ಏನಾದರೂ ಡಿಸ್ಕವರಿ ಆದರೆ, ಏನಾದರೂ ಸಿಕ್ಕಿದರೆ ಆವಾಗ ಅದನ್ನು ಆ ಪೋರ್ಷನ್ನು ಸಾಬೀತು ಮಾಡ್ಬೋದು ಹೇಳುವಂಥದ್ದು. ಸೊ ಇದು ಸಿ ಇಸ್ ದಿ ಕರೆಕ್ಟ್ ಆನ್ಸರ್. ಎಸ್, ಓಕೆ. ಅನುರಾಧ, ಥ್ಯಾಂಕ್ ಯು. ಸುಜಾತ, ಪದ್ಮ. ನೆಕ್ಸ್ಟ್ 46th, ವಿಚ್ ಆರ್ಟಿಕಲ್ ಆಫ್ ದಿ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಅಬಾಲಿಷಸ್ ಅನ್ಟಚಬಿಲಿಟಿ? ಸೊ ವೆರಿ ಕಾಮನ್ ಕ್ವಶನ್ನು, ವೆರಿ ಸಿಂಪಲ್. ಸೊ 15, ಆರ್ಟಿಕಲ್ 16, ಆರ್ಟಿಕಲ್ 17 ಹಾಗೆ ಆರ್ಟಿಕಲ್ 18. ಇದರಲ್ಲಿ ಯಾವುದು? ಆರ್ಟಿಕಲ್ 17 ಕರೆಕ್ಟ್. ಸೊ ಅದರಲ್ಲಿ ಫಸ್ಟು ಆ ಒಂದು ಅನ್ಟಚಬಿಲಿಟಿನ ಅಬಾಲಿಷ್ ಮಾಡಿದ್ದಾರೆ, ಹಾಗೆ ಅನ್ಟಚಬಿಲಿಟಿ ಇಟ್ಕೊಂಡು ಯಾವ್ಯಾವ ಪ್ರಾಕ್ಟೀಸ್ ಮಾಡ್ತಾರೆ, ಕೆಲವೊಂದು ಜಾಗಕ್ಕೆ ನಿಷೇಧ ಹೇರ್ತಾರೆ, ಅಂಥದ್ದೆಲ್ಲ ಮಾಡಲಿಕ್ಕೂ ಇಲ್ಲ ಅಂತ ಇನ್ನೊಂದು ಭಾಗದಲ್ಲಿ, ಅದೇ ಆ ಸೆಕ್ಷನ್ ಆರ್ಟಿಕಲ್ 17 2 ಭಾಗದಲ್ಲಿ ಹೇಳಿದ್ದಾರೆ. ನೆಕ್ಸ್ಟು, ವಿಚ್ ಇಸ್ ದ ಟಾಲೆಸ್ಟ್ ಸ್ಟ್ಯಾಚ್ಯೂ ಇನ್ ದಿ ವರ್ಲ್ಡ್? ಎ ಬುದ್ಧ ಸ್ಟ್ಯಾಚ್ಯೂ, ಬಿ ಸರ್ದಾರ್ ಪಟೇಲ್ ಸ್ಟ್ಯಾಚ್ಯೂ, ಸಿ ಬುದ್ಧ ಸ್ಟ್ಯಾಚ್ಯೂ ಅಟ್ ಮಯನ್ಮಾರ್, ಡಿ ಬುದ್ಧ ಸ್ಟ್ಯಾಚ್ಯೂ ಅಟ್ ಜಪಾನ್. ಇದರಲ್ಲಿ ಯಾವುದು ಅತಿ ಎತ್ತರದ ವಿಗ್ರಹ? ಸರ್ದಾರ್ ಪಟೇಲ್ ಸ್ಟ್ಯಾಚ್ಯೂ, ಗುಜರಾತಲ್ಲಿರುವಂತಹ, ಭಾರತದಲ್ಲಿ ಇರುವಂತಹ ಸರ್ದಾರ್ ಪಟೇಲ್ ಸ್ಟ್ಯಾಚ್ಯೂ ಅತಿ ಎತ್ತರದ ಸ್ಟ್ಯಾಚ್ಯೂ. ನೆಕ್ಸ್ಟ್ 40th ಕ್ವಶನ್, ವಿಚ್ ಆರ್ಟಿಕಲ್ ಆಫ್ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಸ್ಟೇಟ್ಸ್ ದಟ್ ದಿ ಸ್ಟೇಟ್ ಶಲ್ ಎಂಡೆವರ್ ಟು ಸೆಕ್ಯೂರ್ ಫಾರ್ ದಿ ಎವ್ರಿ ಸಿಟಿಸನ್ ಅ ಯೂನಿಫಾರ್ಮ್ ಸಿವಿಲ್ ಕೋಡ್ ಥ್ರೂ ಔಟ್ ದಿ ಟೆರಿಟರಿ ಆಫ್ ಇಂಡಿಯಾ? ಆರ್ಟಿಕಲ್ 47, ಆರ್ಟಿಕಲ್ 46, ಆರ್ಟಿಕಲ್ 45, ಆರ್ಟಿಕಲ್ 44. ಸೊ ನನ್ನ ಸಜೆಷನ್ ಏನಂದರೆ, ಇದು ಡೈರೆಕ್ಟಿವ್ ಪ್ರಿನ್ಸಿಪಲ್ಸಲ್ಲಿ ಬರುವಂಥದ್ದು. ಸೊ ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಮತ್ತು ಫಂಡಮೆಂಟಲ್ ಡ್ಯೂಟೀಸ್ ಅಂತ ಏನಿದೆ ಆರ್ಟಿಕಲ್ 51A, ಅದರಲ್ಲಿ ಯಾವ್ದ್ಯಾವುದು ಪ್ರಾವಿಷನ್ಸ್ ಬರುತ್ತೆ, ಸೊ ಯಾವ ಕ್ಲಾಸು ಯಾವುದಕ್ಕೆ, ಅದನ್ನೆಲ್ಲ ನೋಡಿಕೊಂಡು ಒಂದು ನೆನ್ಪಿಟ್ಕೊಳ್ಳೋದು ಒಳ್ಳೆಯದು. ಸೊ ಆರ್ಟಿಕಲ್ 44 ಯಾವುದಕ್ಕೆ ಹೇಳುವಂಥದ್ದು? ಯೂನಿಫಾರ್ಮ್ ಸಿವಿಲ್ ಕೋಡ್ಗೆ ಹೇಳುವಂಥದ್ದು. ಓಕೆ. ಸೊ ಹಾಗೆ 47 ನ್ಯೂಟ್ರಿಷನ್ ಬಗ್ಗೆ, 46 SC STಗೆ ಎಜುಕೇಷನ್ ಕಲ್ಪಿಸೋದು, ಆ ಥರ ಎಲ್ಲ ಬೇರೆ ಬೇರೆ ಏನಂತ ತಿಳ್ಕೊಳ್ಳೋದು ಒಳ್ಳೆಯದು. ಲಿಸ್ಟ್ ಮಾಡ್ಕೊಂಡ್ಬಿಡಿ ಯಾವುದ್ಯಾವುದು ಫಂಡಮೆಂಟಲ್ ರೈಟ್ಸು, ಯಾವುದ್ಯಾವುದು ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸಿ, ಮತ್ತು ಯಾವುದ್ಯಾವುದು ಫಂಡಮೆಂಟಲ್ ಡ್ಯೂಟೀಸ್ ಅಂತ. ನೆಕ್ಸ್ಟ್, ವಿಚ್ ಆಫ್ ದಿ ಫಾಲೋಯಿಂಗ್ ಮಾರ್ಗೇಜ್ ಡಸ್ ನಾಟ್ ರಿಕ್ವೈರ್ ರಿಜಿಸ್ಟ್ರೇಷನ್? ಎ ಯೂಸುಫ್ರಕ್ಚರಿ ಮಾರ್ಗೇಜ್, ಬಿ ಅನಾಮಲಸ್ ಮಾರ್ಗೇಜ್, ಸಿ ಇಕ್ವಿಟೇಬಲ್ ಮಾರ್ಗೇಜ್, ಮತ್ತು ಡಿ ಮಾರ್ಗೇಜ್ ಬೈ ಕಂಡೀಷನಲ್ ಸೇಲ್. ರಿಜಿಸ್ಟ್ರೇಷನ್ ರಿಕ್ವೈರ್ ಆಗದೇ ಇರೋವಂಥದ್ದು ಯಾವುದು ಅಂತ ಇದರಲ್ಲಿ ನಾನು ಬೇಗ ಹೇಳ್ತೇನೆ ನೋಡಿ. ಟ್ರಾನ್ಸ್ಫರ್ ಆಫ್ ಪ್ರಾಪರ್ಟಿ ಆ್ಯಕ್ಟಲ್ಲಿ ಮಾರ್ಗೇಜ್ಗೆ ಸಂಬಂಧಪಟ್ಟ ರಿಜಿಸ್ಟ್ರೇಷನ್ ಇರುವಂಥದ್ದು ಸೆಕ್ಷನ್ 59 ನಾವು ನೋಡುವಂಥದ್ದು. ಅದರಲ್ಲಿ ನಾವು 3 ವಿಭಾಗ ಮಾಡ್ಬೋದು. ಸೊ ಯಾವುದು ರಿಜಿಸ್ಟ್ರೇಷನ್ ಕಂಪಲ್ಸರಿ ಬೇಕೇ ಬೇಕು, ಅದು ಸಿಂಪಲ್ ಮಾರ್ಗೇಜ್ಗೆ ಕಂಪಲ್ಸರಿ ರಿಜಿಸ್ಟ್ರೇಷನ್ ಬೇಕೇ ಬೇಕು. ಇನ್ನು ರಿಜಿಸ್ಟ್ರೇಷನ್ ಬೇಡ ಅಂದರೆ DTD ಅಂತ ಏನು ಹೇಳ್ತೀರಿ, ಮಾರ್ಗೇಜ್ ಬೈ ಡೆಪಾಸಿಟ್ ಆಫ್ ಟೈಟಲ್ ಡೀಡ್ಸ್. ಆ್ಯಕ್ಚುಲಿ ರಿಜಿಸ್ಟ್ರೇಷನ್ ಬೇಡ, ಈಕ್ವಿಟೇಬಲ್ ಮಾರ್ಗೇಜ್ ಅಂತ ಏನಿದೆ, ಆದರೆ ಅದನ್ನು ನೀವು ಮೆಮೊರ್ಯಾಂಡಮ್ ಆಗಿ ಅಂದರೆ ರೈಟಿಂಗಲ್ಲಿ ನೀವು ಅದನ್ನು ರಿಡ್ಯೂಸ್ ಮಾಡಿದರೆ ಆವಾಗ ರಿಜಿಸ್ಟ್ರೇಷನ್ ಬೇಕಾಗತ್ತೆ. ಓಕೆ, ಈ ಡೆಪಾಸಿಟ್ ಆಫ್ ಟೈಟಲ್ ಡೀಡ್ಸ್ ಇಲ್ಲ ಅಂದರೆ ಕೇವಲ ಡಾಕ್ಯುಮೆಂಟ್ಸನ್ನ ಕೊಟ್ಬಿಟ್ರೆ ಅದಕ್ಕೆ ರಿಜಿಸ್ಟ್ರೇಷನ್ ಬೇಡ, ಟೈಟಲ್ ಡೀಡ್ಸ್. ಸೊ ಇದು 2 ಕ್ಲಾಸಿಫಿಕೇಷನ್. ಇನ್ನೂ 100 ರೂಪೀಸ್ಗಿಂತ ಜಾಸ್ತಿ ಇದ್ದರೆ ಆವಾಗ ರಿಜಿಸ್ಟ್ರೇಷನ್ ಮಾಡಬೇಕು, ಕಮ್ಮಿ ಇದ್ದರೆ ರಿಜಿಸ್ಟ್ರೇಷನ್ ಮಾಡಬೇಕಿಲ್ಲ ಅಂತ. ಉಳಿದಂತಹ ಮಾರ್ಗೇಜಸ್ 6 ಮಾರ್ಗೇಜ್ ಇದೆಯಲ್ಲ ಅದರಲ್ಲಿ ಉಳಿದ ಕ್ಯಾಟಗರಿಲಿ ಬರ್ತವೆ. ನೆಕ್ಸ್ಟ್ 50th. ಸೊ ಇದ್ರಲ್ಲಿ ಕರೆಕ್ಟ್ ಆನ್ಸರ್ ಯಾವುದು? ಈಕ್ವಿಟೇಬಲ್ ಮಾರ್ಗೇಜ್. ಈ ಮಾರ್ಗೇಜ್ ಬೈ ಟೈಟಲ್ ಡೀಡ್ಸ್ಗೆ ಇನ್ನೊಂದು ಹೆಸರು ಈಕ್ವಿಟೇಬಲ್ ಮಾರ್ಗೇಜು. ಸೊ ಸಿ ಇಸ್ ದಿ ಕರೆಕ್ಟ್ ಆನ್ಸರ್. 50th. ಇನ್ ಅ ಸೂಟ್ ವೇರ್ ಈ ಕ್ವಶನನ್ನು ನೋಡ್ಕೊಳ್ಳಿ, ನಾನು ಅದ ಏನಂತ ಬ್ರೀಫ್ ಆಗಿ ಹೇಳ್ತೇನೆ.
ಇದರಲ್ಲಿ ಪಾರ್ಟಿ ಯಾರಿರ್ತಾರೆ ಅವರು ಫಸ್ಟ್ ಎಕ್ಸಾಮಿನ್ ಮಾಡ್ಕೊಳ್ಬೇಕು ಅಂತ ಇರುತ್ತೆ. ಆದರೆ ಅವ್ರಿಗಿಂತ ಮೊದಲು ಬೇರೆ ಅವರು ನಾವು ಅಟೆಸ್ಟರ್ ಇರ್ತಾರೆ, ಅವರು ನಮಗೆ ಬೇರೆ ಕಾರಣಗಳಿಂದ ನಮ್ಮನ್ನು ಫಸ್ಟು ಎಕ್ಸಾಮಿನ್ ಮಾಡಿ ವಿಟ್ನೆಸ್ ಬಾಕ್ಸಿಗೆ ತನ್ನಿ ಅಂತ ಹೇಳಿದ್ರೆ ಹಾಗೆ ಮಾಡ್ಬೋದಾ ಅಂತ ಕೇಳುವಂಥ ಕ್ವಶನ್ ಇದು. ಓಕೆ, ಸೊ ಆರ್ಡರ್ 18 ರೂಲ್ 3 ಬರುವಂಥದ್ದು ಆಪ್ಷನ್ಸ್ ನೋಡಿ. ಪ್ಲೇಂಟಿಫ್ ಕೆನಾಟ್ ಬಿ ಪರ್ಮಿಟೆಡ್, ಹಾಗೆಲ್ಲ ಮಾಡ್ಲಿಕ್ಕೆ ಬರೋದಿಲ್ಲ, ಅಟೆಸ್ಟರ್ ಮೊದಲಿಗೆ ಬರ್ಲಿಕ್ಕೆ ಆಗೋದಿಲ್ಲ ಹೇಳ್ತಾರೆ. ಅಥವಾ ಡಿಫೆಂಡೆಂಟ್ ಕನ್ಸೆಂಟ್ ಬೇಕು ಅಂತ ಒಂದು ಹೇಳ್ತಾರೆ. ಅಥವಾ ಕೋರ್ಟ್ ನೆಸೆಸರಿ, ಅದಕ್ಕೆ ನ್ಯಾಚುರಲ್ ಪವರ್ ಇದೆ ಅಂತ ಹೇಳುವಂಥದ್ದು. ಅಥವಾ ಡಿಫೆಂಡೆಂಟ್ ಎಕ್ಸಾಮಿನ್ ಆದ ನಂತರನೇ ಉಳಿದ ಇವರು ಎಕ್ಸಾಮಿನ್ ಮಾಡ್ಲಿಕ್ಕೆ ಆಗ್ತದೆ ಅಟೆಸ್ಟರ್ ಅಂತ ಹೇಳುವಂಥದ್ದು. ಸೊ ಇದರಲ್ಲಿ ಕರೆಕ್ಟ್ ಆನ್ಸರ್ ಯಾವುದು? ಆಸ್ ಪರ್ ಆರ್ಡರ್ 18 ರೂಲ್ 3 ಪ್ರಕಾರ ಸಿ. ಓಕೆ, ಸೊ ಕೋರ್ಟ್ ಸರ್ಟನ್ಲಿ ಹ್ಯಾಸ್ ದಿ ಪವರ್. ಸೊ ಪ್ಲಾಂಟಿಫ್ಗಿಂತ ಮೊದಲು ಅಟೆಸ್ಟರ್ ಬಂದು ಅವನ ಎಕ್ಸಾಮಿನ್ ಮಾಡಿಸ್ಕೊಂಡು ಹೋಗ್ಬೋದು. Next, one of the following has become President of India without becoming the Vice President of India. A. Shri Sarvapalli Radhakrishnan, B. Shri Venkataraman, Shri Shankar Dayal Sharma, D. Shri Pranab Mukherjee. ಸೊ ಈ ಥರ ನಾವು ಒಂದು ಕ್ವಶನ್ ಎಕ್ಸ್ಪೆಕ್ಟ್ ಮಾಡ್ಬೋದು. ಲಾಸ್ಟ್ 2021 ಕೂಡ ನಾವು ಹಾಗೆ ಯಾರು ಅಡ್ವೊಕೇಟ್ ಆಗಿ ಹೈಕೋರ್ಟ್ ಜಡ್ಜ್ ಆಗದೆ ಯಾರು ಸುಪ್ರೀಂ ಕೋರ್ಟ್ಗೆ ಎಲಿವೇಷನ್ ಆದರು ಅಂತ ಕೇಳಿದರು. ಹಾಗೆ ಇದು ಕೂಡ ಒಂದು ವಿತೌಟ್ ಬಿಕಮಿಂಗ್ ವೈಸ್ ಪ್ರೆಸಿಡೆಂಟ್, ಅದು ಶ್ರೀ ಪ್ರಣಬ್ ಮುಖರ್ಜಿ. ನೆಕ್ಸ್ಟ್ ಒನ್. ಸೊ ಆದಷ್ಟು ಜಿ ಕೆ ಕ್ವಶನ್ಸ್ ನೀವೆಲ್ಲ ಲೀಗಲ್ ಜಿ ಕೆ ಅಂತ ಇರುತ್ತೆ, ಪ್ರತಿದಿನ ಹೀಗೆ ಓದ್ತಾ ಇರುವಂಥದ್ದು ಒಳ್ಳೆಯದು. ಹೇಗೆ ನೀವು ಇಂಪ್ರೂವ್ ಮಾಡ್ಕೊಳ್ಬೇಕು ಅಂತ ತುಂಬ ಜನ ಕೇಳ್ತೀರಿ. ಸೊ ನೀವು ನ್ಯಾಚುರಲ್ ಆಗಿ ಈ ನ್ಯೂಸ್ ಪೇಪರ್ಸ್ ಎಲ್ಲ ಓದ್ತಾ ಇದ್ರೆ ಬರುತ್ತೆ. ಹಾಗೆ ಕೆಲವೊಂದು ಈ ಮನೋರಮ ಅದು ಅಷ್ಟೊಂದೆಲ್ಲ ಓದಬೇಕಂತಲ್ಲ, UPSCಗೆ ಮಾಡುವಂಥ ಜಿ ಕೆ ಲೆವೆಲ್ ಪ್ರಿಪ್ರೇಷನ್ ಬೇಕಂತ ಹೇಳೋದಿಲ್ಲ. ಜನರಲ್ ನಿಮಗೆ ಆ ಒಂದು ನಾಲೆಜ್ ಇದ್ದರೆ ಸಾಕು. ಈ ಕಾನ್ಸ್ಟಿಟ್ಯೂಷನ್ ಇಂಡಿಯನ್ ಪಾಲಿಟಿಗೆ ಸಂಬಂಧಪಟ್ಟದ್ದು. ಸೊ ಅದಕ್ಕೆ ಇಂಡಿಯನ್ ಪಾಲಿಟಿಗೆ ಲಕ್ಷ್ಮೀಕಾಂತ್ ಅವ್ರು ಬರೆದಿರುವಂಥ ಒಂದು ಬುಕ್ ಇದೆ, ರೆಫರ್ ಮಾಡ್ತೀರಿ ಅಂತ ಆದರೆ ಕಂಪಲ್ಸರಿ ಅಲ್ಲ, ಇಂಟ್ರೆಸ್ಟೆಡ್ ಇರೋರು ನೋಡ್ಬೋದು. UPSCಗೆಲ್ಲ ಓದ್ತಾರೆ ಇದು ಇಂಡಿಯನ್ ಪಾಲಿಟಿ ಅಂತ. ಅದರಲ್ಲಿ ಕಾನ್ಸ್ಟಿಟ್ಯೂಷನ್ ಕೂಡ ಸ್ವಲ್ಪ ಸಿಂಪಲಾಗಿ ಕೊಟ್ಟಿದ್ದಾರೆ, ನೀವು ಟೆಕ್ಸ್ಟ್ ಬುಕ್ಕನ್ನು ರೆಫರ್ ಮಾಡ್ಬೋದು ಇಂಡಿಯನ್ ಕಾನ್ಸ್ಟಿಟ್ಯೂಷನ್ಗೆ. ರೀಸೆಂಟ್ ಎಡಿಷನ್ನ ತೊಗೊಳ್ಳೋದಾದರೆ. ಸೊ ನೆಕ್ಸ್ಟ್ ಒನ್, 52nd ಕ್ವಶನ್. ವಿಚ್ ಸೆಕ್ಷನ್ ಆಫ್ ಇಂಡಿಯನ್ ಎವಿಡೆನ್ಸ್ ಆ್ಯಕ್ಟ್ 1872 ರಿಲೇಟ್ಸ್ ಟು ರೆಲೆವೆನ್ಸಿ ಆಫ್ ಡೈಯಿಂಗ್ ಡಿಕ್ಲರೇಷನ್? A. ಸೆಕ್ಷನ್ 31, B. ಸೆಕ್ಷನ್ 32, C. ಸೆಕ್ಷನ್ 33, D. ಸೆಕ್ಷನ್ 34. ಡೈಯಿಂಗ್ ಡಿಕ್ಲರೇಷನ್ಗೆ ಸಂಬಂಧಪಟ್ಟ ಸೆಕ್ಷನ್ ಯಾವುದು? ಅದು ಆ್ಯಕ್ಚುಲಿ ಹಿಯರ್ಸೆ ಎವಿಡೆನ್ಸ್ ಆ್ಯಕ್ಚುಲಿ. ಯಾಕೆಂದರೆ ವಿಟ್ನೆಸ್ಗಳು ಅವೈಲೇಬಲ್ ಇರೋದಿಲ್ಲ, ಅವ್ರು ಯಾವುದೋ ಸರ್ಕಮ್ಸ್ಟೆನ್ಸಲ್ಲಿ ಹೇಳಿರುವಂಥದ್ದು. ಒಂದು ಅವರ ಡೆತ್ ಬಗ್ಗೆ ಮುಂಚೆ ಹೇಳಿರುವಂಥದ್ದು, ಅಥವಾ ಅವರು ಅಕೌಂಟ್ ಏನೋ ಮಾಡಿಟ್ಟಿರ್ತಾರೆ ಅದರದ್ದು. ಸೊ ಆ ಥರದ್ದೆಲ್ಲ. ಈಗ ಡೈಯಿಂಗ್ ಡಿಕ್ಲರೇಷನ್ ಅಂದರೆ ಕೇವಲ ಸೆಕ್ಷನ್ 32 ಅಲ್ಲಿ ಕೇವಲ ಒಂದು ಡೈಯಿಂಗ್ ಡಿಕ್ಲರೇಷನ್. ಹಾಗೆ ಉಳಿದಂತಹ ಬೇರೆ ಬೇರೆ ಕ್ಲಾಸಸ್ಗಳಿವೆ. ಯಾರು ವಿಟ್ನೆಸ್ ಅಲ್ಲ, ಅವರು ಹೀಗೆ ಮಾಡಿದರು ಅಂತ ಇನ್ನೊಬ್ಬರು ಬಂದು ಹೇಳುವಂಥದ್ದು ಹಿಯರ್ಸ್ ಎವಿಡೆನ್ಸ್. ಆದರೆ ಸ್ಟಿಲ್ ಇಟ್ ಇಸ್ ಅ ವ್ಯಾಲಿಡ್ ಎವಿಡೆನ್ಸ್. ಓಕೆ ಓಕೆ ಸುಜಾತ ನೋಡಿ, ಲಕ್ಷ್ಮೀಕಾಂತ್ ಅಂತ ನಿಮಗೆ ಅಮೆಝಾನೆಲ್ಲ ಸಿಗತ್ತೆ, ಇಂಡಿಯನ್ ಕಾನ್ಸ್ಟಿಟ್ಯೂಷನ್ಗೆ ಸಂಬಂಧಪಟ್ಟದ್ದು. ಅದು ಎಲ್ಲ ಜಿ ಕೆಗಲ್ಲ, ಕೇವಲ ನಿಮ್ಮ ಲೀಗಲ್ ಕಾನ್ಸ್ಟಿಟ್ಯೂಷನ್ ಇರುತ್ತಲ್ಲ, ಕಾನ್ಸ್ಟಿಟ್ಯೂಷನ್ಗೆ ಹೆಲ್ಪ್ ಆಗುವಂಥ ಬುಕ್ಸ್ ಅದು. ಜಿ ಕೆಗೆ ಈಗ ನಿಮಗೆ ಎವ್ರಿ ಇಯರ್ ಮನೋರಮ ಅದೆಲ್ಲ ಇರುತ್ತೆ, ಮನೋರಮ ಪಬ್ಲಿಕೇಶನ್ಸ್ ಅದೆಲ್ಲ ಓದ್ಬೋದು. ಮನೋರಮ 2022 ಆ ಬುಕ್ ತೊಗೊಂಡು ಓದ್ಬೋದು. ಇಂಪಾರ್ಟೆಂಟ್ ಸ್ಟೇಟ್ಸ್, ಈಗ ಹೊಸದಾಗಿ ಯಾವ ಸ್ಟೇಟ್ಗಳಾಯಿತು ಎಷ್ಟು, ಯಾಕಂದರೆ ಅದು ಚೇಂಜ್ ಆಗ್ತಾ ಇರ್ತದೆ, ಅಮೆಂಡ್ಮೆಂಟ್ಗಳು ಹೊಸದಾಗಿ ಬರ್ತಾ ಇರ್ತವೆ. ಸೊ ನಿಮಗೆ ಮಾರ್ಕೆಟಲ್ಲಿ ಸಿಗತ್ತೆ, ತುಂಬ ಬುಕ್ಸ್ಗಳಿವೆ. ಓಕೆ ನೆಕ್ಸ್ಟ್, ಅಂಡರ್ ಸೆಕ್ಷನ್ 258 ಆಫ್ CrPC, a magistrate can stop further proceedings of a case at any stage. A. If it is summons case instituted otherwise than upon a complaint. B. If it is summons case instituted upon a complaint. C. If it is a warrant case instituted otherwise than upon a complaint. D. If it is a warrant case instituted upon complaint. ಇದರಲ್ಲಿ ಏನಾಗ್ತಾ ಇದೆ ಅಂದರೆ, ಕೆಲವೊಂದು ಥರ ಕೇಸ್ಗಳಲ್ಲಿ ಮ್ಯಾಜಿಸ್ಟ್ರೇಟ್ ಜಡ್ಜ್ಮೆಂಟ್ ಕೊಡದೆ ಅಲ್ಲಿಗೆ ಅಬ್ರಪ್ಟ್ ಆಗಿ ನಿಲ್ಲಿಸ್ಬಿಡ್ಬೋದು ಪ್ರೊಸೀಡಿಂಗ್ಸನ್ನು. ಯಾವ ಥರ ಪ್ರೊಸೀಡಿಂಗ್ಸಲ್ಲಿ ಹಾಗೆ ಮಾಡ್ಬೋದು, ಹಾಗೆ ಜಡ್ಜ್ಮೆಂಟ್ ಮಾಡದೆ ನಿಲ್ಲಿಸಿದ್ರೆ ಅದ್ರದ್ದು ಎಫೆಕ್ಟ್ ಏನು ಅಂತ. ಸೊ ಇದರಲ್ಲಿ ಅದರ್ವೈಸ್ ದ್ಯಾನ್ ಅಪಾನ್ ಅ ಕಂಪ್ಲೇಂಟ್, ಈಗ ನಾವು ನೋಡಿದ್ವಿ ಹೇಗೆ ಕಾಗ್ನಿಸಬಲ್ ತೊಗೊಳ್ತಾರೆ, ಕಾಗ್ನಿಸೆನ್ಸ್ ಒಂದು ಪೊಲೀಸ್ ರಿಪೋರ್ಟ್ ಮೇಲೆ ಅಥವಾ ಕಂಪ್ಲೇಂಟ್ ಮೇಲೆ, ಆ ಥರ ಎಲ್ಲ ಇರತ್ತಲ್ವಾ. ಸೊ ಇಫ್ ಇಟ್ ಇಸ್ ಸಮನ್ಸ್ ಕೇಸ್ ಇನ್ಸ್ಟಿಟ್ಯೂಟೆಡ್ ಅದರ್ವೈಸ್ ದ್ಯಾನ್ ಅಪಾನ್ ಅ ಕಂಪ್ಲೇಂಟ್ ಅಂಥ ಸಂದರ್ಭದಲ್ಲಿ
ಅಂಥ ಸಂದರ್ಭದಲ್ಲಿ ಈ ಪ್ರಿನ್ಸಿಪಲ್ ವಿಟ್ನೆಸ್ ಬರದೇ ಇದ್ದರೆ, ಆವಾಗ ಬರೋಕ್ಕಿಂತ ಮೊದಲೇ ಈ ಪ್ರೊಸೀಡಿಂಗ್ಸನ್ನು ಸ್ಟಾಪ್ ಮಾಡಿದರೆ ಇಟ್ ವಿಲ್ ಎಫೆಕ್ಟ್ ಟು ಡಿಸ್ಚಾರ್ಜ್. ಅಲ್ವಾ ಪ್ರಿನ್ಸಿಪಲ್ ವಿಟ್ನೆಸ್ ಬಂದು ಎವಿಡೆನ್ಸ್ ಕೊಟ್ಟು ನಂತರ ಪ್ರೊಸೀಡಿಂಗ್ಸನ್ನು ಸ್ಟಾಪ್ ಮಾಡ್ತಾರೆ ಅಂದರೆ ಅದ್ರದ್ದು ಎಫೆಕ್ಟ್ ಏನಾಗುತ್ತೆ, ಇಟ್ ವಿಲ್ ಅಮೌಂಟ್ ಟು ಅಕ್ವಿಟಲ್ ಆಫ್ ದಿ ಅಕ್ಯೂಸ್ಡ್. ಓಕೆ, ಸೊ ನಾವು ಯಾವಾಗಲೂ ಕೇವಲ ಇಷ್ಟು ನೋಡ್ಕೊಳ್ಳೋದಲ್ಲ, ಆ ಎಫೆಕ್ಟ್ ಏನಾಗುತ್ತೆ ಮತ್ತು ಕಾಸ್ ಏನು, ಯಾವ ಕಾರಣದಿಂದ ಅದಾಯಿತು, ಅದರ ಎಫೆಕ್ಟ್ ಏನು ಅಂತ ಇಷ್ಟು ಖಂಡಿತವಾಗಿ ಗೊತ್ತಿರಬೇಕು. ಒಂದು ಎಂಟೈರ್ ಸೆಕ್ಷನ್ ಏನೋ ಒಂದು ಪೋಸ್ಟ್ ಮಾರ್ಟಮ್ ಹೇಳ್ತಾರಲ್ಲ, ಎಂಟೈರ್ ಸಬ್ ಸೆಕ್ಷನ್ 1 ಏನು ಹೇಳುತ್ತೆ, ಸಬ್ ಸೆಕ್ಷನ್ 2 ಏನು ಹೇಳುತ್ತೆ, ಹಾಗೆ ಓದ್ತಾ ಹೋಗಬೇಕು. ಓಕೆ, ನೆಕ್ಸ್ಟ್ ಒನ್. ಹಾಯ್ ಸುವರ್ಣ. ಓಕೆ, ಮುಂದೆ ಬರುವಂಥ ದಿನಗಳಲ್ಲಿ ತೊಗೊಳ್ತೇನೆ ಸೈಬರ್ ಲಾ ಕ್ಲಾಸ್. ಓಕೆ, ಸೊ ಥ್ಯಾಂಕ್ ಯು ಫಾರ್ ದಿ ಸಜೆಷನ್. ಲೆಟ್ಸ್ ಕಂಟಿನ್ಯೂ ವಿತ್ ದಿಸ್. ಓಕೆ, ನೆಕ್ಸ್ಟ್ ಒನ್. 54th. In a suit for specific performance of contract, if the relief for possession is not claimed, the court can allow the plaintiff to amend the plaint to include a claim for the said relief. A. Only before filing the written statement. B. Only before the commencement of trial. C. At any stage of the proceedings. D. Cannot be allowed to amend the plaint. ಇದರಲ್ಲಿ ಆನ್ಸರ್ ಏನು ಅಂತ. ಆ್ಯಕ್ಚುಲಿ ಇದು ಅಮೆಂಡ್ಮೆಂಟ್ಗೆ ಸಂಬಂಧಪಟ್ಟದ್ದು, ಆದರೆ ಆ್ಯಕ್ಟ್ ಇದು ನಮಗೆ ಯಾವುದು ಅಪ್ಲೈ ಆಗುತ್ತೆ, ಸ್ಪೆಸಿಫಿಕ್ ರಿಲೀಫ್ ಆ್ಯಕ್ಟಲ್ಲೇ ಅದಕ್ಕೆ ಸ್ಪೆಸಿಫಿಕ್ ಪ್ರಾವಿಷನ್ಸ್ ಇದೆ ಸ್ಪೆಸಿಫಿಕ್ ಪರ್ಫಾರ್ಮೆನ್ಸ್ಗೆ. ಆದರೆ ಏನು ರಿಲೀಫ್ ಬೇರೆ ಕೇಳಿದರೆ, ಸೊ ಅದರಲ್ಲಿ ಏನಿರುತ್ತೆ, ಇನ್ನೊಂದು ಇದು ಸೂಟೆಲ್ಲ ಮಾಡಿಕೊಂಡು ಮಾಡಲಿಕ್ಕಿಲ್ಲ, ಇನ್ನೊಂದು ರಿಲೀಫ್ ಕೇಳಲಿಕ್ಕಿಲ್ಲ. ಅಮೆಂಡ್ಮೆಂಟ್ ಮಾಡೋದಾದರೆ ಕೂಡಲೇ ಅಮೆಂಡ್ಮೆಂಟ್ ಮಾಡಿ ಅಟ್ ಎನಿ ಸ್ಟೇಜ್ ಇದು ಮಾಡ್ಬೋದು ಅಂತ ನೋಡ್ಬೋದು. ಓಕೆ, ನೆಕ್ಸ್ಟ್ ಒನ್. 55th. With which country India shares the longest border? A. Bangladesh. C. China. C. Pakistan. D. Nepal. ಸೊ ನಾವು ನ್ಯಾಚುರಲ್ ನೋಡ್ಲಿಕ್ಕೆ ಹೋದರೆ, ಕಂಟ್ರಿ ವೈಸ್ ನೋಡ್ಲಿಕ್ಕೆ ಹೋದರೆ ಚೈನಾ ಇರ್ಬೋದು ಅಂತ ಅಂದ್ಕೊಳ್ತೇವೆ, ಅಥವಾ ಬಿಗ್ಗೆಸ್ಟ್ ಕಂಟ್ರಿ ಯಾವುದು ಅಂತ. ಆ್ಯಕ್ಚುಲಿ ಇಂಡಿಯಾ ಶೇರ್ಸ್ ಇಟ್ಸ್ ಲಾಂಗೆಸ್ಟ್ ಬಾರ್ಡರ್ ವಿತ್ ಬಾಂಗ್ಲಾದೇಶ್. ಓಕೆ, ಬಾಂಗ್ಲಾದೇಶ್ ಜೊತೆ ಅದು ಸುಮಾರು 4000 ಕಿಲೋಮೀಟರ್ ಅಷ್ಟು ಫುಲ್ ಎಂಟೈರ್ ಅದು ಬಾಂಗ್ಲಾದೇಶ್ ಸುತ್ತುವರೆದಿದೆಯಲ್ಲ ಇಂಡಿಯಾ, ಸೊ 4000 ಕಿಲೋಮೀಟರ್ ತನಕ ಕವರ್ ಮಾಡ್ತದೆ. ನೆಕ್ಸ್ಟ್ 56th. Which one of the following is not the fundamental duty as defined under Article 51A of the Constitution of India? A. To safeguard public property and abjure violence. B. To value and preserve the rich heritage of a composite culture. C. To abide by the Constitution. D. To exercise franchise by casting vote. ಎಸ್ ಅರುಣೋದಯ, ಇಂಡಿಯನ್ ಇಯರ್ ಬುಕ್. ಎಸ್, ಕರೆಕ್ಟ್. ಸೊ ಜಿ ಕೆ ಅದನ್ನೇ ತುಂಬ ಕಾನ್ಸಂಟ್ರೇಷನ್ ಮಾಡ್ತಾ ಇರಬೇಡಿ. ಓಕೆ, ಅದು ನ್ಯಾಚುರಲ್ ಪ್ರೋಸೆಸ್, ಒಂದೇ ದಿನ 2 ದಿನ ನಿಮಗೆ ಓದಿ ಡೈಜೆಸ್ಟ್ ಮಾಡ್ಕೊಳ್ಳಿ ಕಷ್ಟ. ಸೊ ಪ್ರತಿದಿನ ಓದ್ತಾ ಇರಬೇಕು. ಓಕೆ, ಇದು 56. ಇದು ಎಕ್ಸಸೈಸ್ ಫ್ರಾಂಚೈಸ್ ಅಡಲ್ಟ್ ಸಫ್ರೇಜ್ ಅಂತ ಏನು ಹೇಳ್ತಾರೆ. ಮೊದಲು ಇರಲಿಲ್ಲ, ಎಲ್ಲರೂ ವೋಟ್ ಮಾಡುವಂಥ ಅಧಿಕಾರ ಇರಲಿಲ್ಲ, 18 ವರ್ಷ ಯಾರಿಗಿತ್ತು. ಆದರೆ ನಮ್ಮ ಕಾನ್ಸ್ಟಿಟ್ಯೂಷನ್ ಮುಖಾಂತರ ಅಡಲ್ಟ್ ಸಫ್ರೇಜ್ ಕೊಟ್ಟರು. ಸೊ ಅದು ಫಂಡಮೆಂಟಲ್ ಡ್ಯೂಟಿ ಅಲ್ಲ, ಅದು ಕಾನ್ಸ್ಟಿಟ್ಯೂಷನಲ್ ರೈಟ್ ಅದು. ಓಕೆ, ಸೊ ಆರ್ಟಿಕಲ್ 326 ಹೇಳುವಂಥದ್ದು ಅಡಲ್ಟ್ ಸಫ್ರೇಜ್. 57th. A is charged with travelling on a railway without ticket. The burden of proving that A had ticket is on A. Railways. B. Ticket checker. C. Prosecution. D. A. ಬರ್ಡನ್ ಆಫ್ ಪ್ರೂಫ್ ಯಾವಾಗ ಅಂತ, ಆ್ಯಕ್ಚುಲಿ ಯಾರು ಕೇಸ್ ಹಾಕಿರ್ತಾರೆ, ತಮ್ಮ ಕೇಸ್ ಗೆಲ್ಲಬೇಕು ಅಂತ ಇರುತ್ತೆ, ಅವ್ರ ಮೇಲೆ ಬರ್ಡನ್ ಆಫ್ ಪ್ರೂಫ್ ಇರುತ್ತೆ. ಸೊ 2 ಥರ ಬರ್ಡನ್ ಆಫ್ ಪ್ರೂಫ್. ಯಾರು ಸೂಟ್ ಹಾಕಿರ್ತಾರೆ ಅವ್ರ ಮೇಲೆ ಒಂದು ಬರ್ಡನ್ ಆಫ್ ಪ್ರೂಫ್ ಇರುತ್ತೆ. ಇನ್ನೊಂದು ಯಾರು ಎವಿಡೆನ್ಸ್ ಲೀಡ್ ಮಾಡಬೇಕು ಹೇಳುವಂಥ ಆ ದೃಷ್ಟಿಕೋನದಲ್ಲಿ. ಸೊ ಸೆಕ್ಷನ್ 101, 102 ಯೂಶಲಿ ಇರುವಂಥದ್ದು. ಆದರೆ ಬರುವಂಥದ್ದು 103, 104, 105 ಎಲ್ಲ ಅದಕ್ಕೆಲ್ಲ ಎಕ್ಸೆಪ್ಷನ್ ಅಂದರೆ ಸ್ಪೆಸಿಫಿಕ್ ಡೈರೆಕ್ಷನ್ಸ್ಗಳಿವೆ. ಸೊ ಇದರಲ್ಲಿ ಯಾರಿಗೆ ನಾಲೆಜ್ ಇರುತ್ತೆ, ಓಕೆ, ಇಲ್ಲಿ ಯಾರು ಅಕ್ಯೂಸ್ ಯಾರಿದ್ದಾರೆ ಅವರಿಗೆ ಟಿಕೆಟ್ ಕಳೆದು ಹೋಗಿದೆ. ಸೊ ಟಿಕೆಟ್ ಕಳೆದು ಹೋಗಿದ್ದು ಅವ್ರು ಪರ್ಚೇಸ್ ಮಾಡಿದಾರೆ ಹೇಳುವಂಥ ನಾಲೆಜ್ ಹೇಗೆ ಮಾತ್ರ ಇರುತ್ತೆ, ಅಕ್ಯೂಸ್ಗೆ ಇರುತ್ತೆ. ಸೊ ಅವ್ರ ಮೇಲೆ ಬರ್ಡನ್ ಆಫ್ ಪ್ರೂಫ್ ಇರುತ್ತೆ ಅಂತ ಹೇಳುವಂಥದ್ದು. ಓಕೆ, ಎ ಇಸ್ ದಿ ಕರೆಕ್ಟ್ ಆನ್ಸರ್. ಸೆಕ್ಷನ್ 106 ಸೇಮ್ ಇದು ಕೊಟ್ಟಿದ್ದಾರೆ, ಇಲ್ಲಿಸ್ಟ್ರೇಷನ್ ರೆಫರ್ ಮಾಡ್ಬೋದು. ನೆಕ್ಸ್ಟ್ 58th. Section 299 of CrPC relates to A. Permission to conduct prosecution. B. Legal aid to the accused at state expenses. C. Recording of evidence where accused is absconding. D. Procedure of proving previous conviction or acquittal. ಇದರಲ್ಲಿ ಯಾವ ಕರೆಕ್ಟ್ ಆನ್ಸರ್?
ಸೊ 58ಗೆ ಸಿ ಅಂತ ಆನ್ಸರ್ ಮಾಡ್ತಿದ್ರಿ ಅಲ್ಲ. ಸೊ ರೆಕಾರ್ಡಿಂಗ್ ಆಫ್ ಎವಿಡೆನ್ಸ್ ವೇರ್ ಅಕ್ಯೂಸ್ಡ್ ಇಸ್ ಅಬ್ಸ್ಕಾಂಡಿಂಗ್. ಆ್ಯಕ್ಚುಲಿ ಇದು ಎಕ್ಸೆಪ್ಷನ್ ಏನು ಗೊತ್ತಾ, ಈ ಒಂದು ರೂಲ್ ಎಕ್ಸೆಪ್ಷನ್. ಜನರಲ್ ರೂಲ್ ಏನು, ಅಕ್ಯೂಸ್ಗಳು ಮುಂದೆ ಎವಿಡೆನ್ಸ್ ತೊಗೊಳ್ಬೇಕು ಅಂತ. ಆದರೆ ಅಕ್ಯೂಸ್ಡ್ ಅಬ್ಸ್ಕಾಂಡಿಂಗ್ ಇರುವಾಗ ಏನು ಮಾಡಬೇಕು? ಸೊ ಆವಾಗ ನಮಗೆ ಸೆಕ್ಷನ್ 299 ಹೇಳುತ್ತೆ ಕೆಲವೊಂದು ಸಂದರ್ಭದಲ್ಲಿ ಹೀಗೆ ಪ್ರೊಸೀಜರ್ ಕೊಟ್ಟಿದ್ದಾರೆ ಹೇಗೆ ಮಾಡಬೇಕು ಅಂತ. ಸೊ ವಿ ಹ್ಯಾವ್ ಟು ರೆಫರ್ ಸೆಕ್ಷನ್ 299. 59th ಕ್ವಶನ್. Under Section 5 of the Indian Evidence Act 1872, A. Evidence may be given of the existence or non-existence of every fact in issue and of such other facts as are declared to be relevant by the Act and of no others. B. It is for the court to decide whether the evidence may be given or not. C. The court can consider whether under the provisions of any other act the evidence is relevant or not. D. None of the above. ಸೊ ಇದರಲ್ಲಿ ಏನಾಯಿತು ಅಂದರೆ, ಎವಿಡೆನ್ಸ್ ಆ್ಯಕ್ಟ್ದು ಒಂದು ಬುನಾದಿ ಈ ಸೆಕ್ಷನ್ 5. ಯಾವುದ್ರದ್ದು ಎವಿಡೆನ್ಸ್ ಕೊಡಬೇಕು ಅಂತ ಯಾರಿಗೆ ಡೌಟ್ ಬಂದರೂ ಸಹ, ಅಂದರೆ ಈಗ ಜಡ್ಜ್ಗೆ ಅಥವಾ ಇದು ಬಂದರೆ ಯಾವುದನ್ನು ರೆಫರ್ ಮಾಡ್ತಾರೆ? ಸೆಕ್ಷನ್ 5. ಯಾವುದು ರಿಲೆವೆಂಟ್ ಫ್ಯಾಕ್ಟ್ ಇರುತ್ತೆ ಮತ್ತು ಯಾವುದು ಫ್ಯಾಕ್ಟ್ ಇನ್ ಇಶ್ಯೂ, ಈ ಎರಡಕ್ಕೆ ಸಂಬಂಧಪಟ್ಟಾಗೆ ಮಾತ್ರ ಎವಿಡೆನ್ಸ್ ಕೊಡಬೇಕು. ಅದು ಬಿಟ್ಟು ಬೇರೆ ಯಾವುದ್ಯಾವುದು ಇರ್ರಿಲೆವೆಂಟ್ ಫ್ಯಾಕ್ಟ್ಸಿಗೆಲ್ಲ ಎವಿಡೆನ್ಸ್ ಕೊಡಲಿಕ್ಕೆ ಇಲ್ಲ ಅಂತ ಹೇಳುವಂಥದ್ದು. ಸೊ ಎ ಇಸ್ ದಿ ಕರೆಕ್ಟ್ ಆನ್ಸರ್. 60th ಕ್ವಶನ್. A suit for recovery of possession of an immobile property under Section 6 of Specific Relief Act has to be filed within dash days or dash years from the date of dispossession. A. 12 years, B. 3 years, C. 1 year, D. 6 months. So ಇದರಲ್ಲಿ ಯಾವ ಟೈಮ್ ಲಿಮಿಟ್ ಇದೆ ಅಂತ. ಇದರಲ್ಲಿ ಯಾರು ಕೇಸ್ ಫೈಲ್ ಮಾಡ್ತಾರೆ ಅವರಿಗೆ ಟೈಟಲ್ ಬೇಕಾಗಿದೆ ಅಂತಲ್ಲ, ಅವರು ಪೊಸೆಷನ್ ಇದೆ ಅಂತ ಪ್ರೂವ್ ಮಾಡಿದ್ರೆ ಸಾಕು. ಯೂಶಲಿ ಪೊಸೆಷನ್ ಫಾಲೋಸ್ ಟೈಟಲ್. ಆದರೆ ಇದು ಬೇರೆ ತರಹ, ಪೊಸೆಷನ್ ಇರೋರು ನಮ್ಮನ್ನು ಪೊಸೆಷನ್ ಡಿಸ್ಪೊಸೆಸ್ ಮಾಡಲಿಕ್ಕಿಲ್ಲ ಅಂತ. ಸೊ 6 ತಿಂಗಳ ಅವಧಿಯೊಳಗೆ ಯಾವ ಡೇಟ್ ಡಿಸ್ಪೊಸೆಷನ್ ಆಗಿತ್ತು ಆ ಡೇಟಿನ ಅವಧಿಯೊಳಗೆ ಅವರು ಕೇಸನ್ನು ಫೈಲ್ ಮಾಡಬೇಕು. ಸೆಕ್ಷನ್ 6 ಆಯಿತಾ. ಸೆಕ್ಷನ್ 5 ಕೂಡ ಹಾಗೆ ಇಂಪಾರ್ಟೆಂಟು. ನೆಕ್ಸ್ಟ್ ಸೆಕ್ಷನ್ 60, ಕ್ವಶನ್ ನಂಬರ್ 61. Under Specific Relief Act 1963, an injunction can be granted under the following circumstances. A. To restrain any person from prosecuting a judicial proceeding. B. To restrain any person from applying to any legislative body. C. To prevent the breach of an obligation existing in favor of the plaintiff. D. All of the above. ಇಂಜಂಕ್ಷನ್ ನಾವು ಟೆಂಪರರಿ ಇಂಜಂಕ್ಷನ್ ಬಗ್ಗೆ CPC ನೋಡಿರ್ತೇವೆ, ಆದರೆ ಆ್ಯಕ್ಚುಲ್ ಇಂಜಂಕ್ಷನ್ ಬಗ್ಗೆ ಪ್ರಾವಿಷನ್ಸ್ ಇರುವಂಥದ್ದು ಸ್ಪೆಸಿಫಿಕ್ ರಿಲೀಫ್ ಆ್ಯಕ್ಟಲ್ಲಿ. ಸೆಕ್ಷನ್ 39, ಸೆಕ್ಷನ್ 40, 38 ಎಲ್ಲದೂ ಹೇಳ್ತವೆ. ಸೊ ಸೆಕ್ಷನ್ 38 ಪ್ರಕಾರ ಈ ಪರ್ಪೆಚುವಲ್ ಇಂಜೆಕ್ಷನ್ ಕೊಡುವಾಗ ಒಂದು ಆಬ್ಲಿಗೇಷನ್ ಇರುತ್ತೆ, ಪ್ಲೇಂಟಿಫ್ಗೆ ಏನೋ ಯಾರೋ ಮಾಡಿಕೊಡ್ಬೇಕು ಅಂತ ಇರುತ್ತೆ. ಆ ಆಬ್ಲಿಗೇಷನ್ದು ಬ್ರೀಚ್ ಆದಾಗ ಆವಾಗ ಇಂಜೆಕ್ಷನ್ ಆರ್ಡರ್ ಮಾಡ್ಬೋದು ಅಂತ. ನೆಕ್ಸ್ಟ್ 62nd ಕ್ವಶನ್. Okay, so I can see many of you are answering. Suvarna, Raj, Padma, Arunodaya, Vinnu. Okay. ಸೊ ನಿಮಗೆಲ್ಲ ಒಂದು ಹೇಳಬೇಕಂದ್ರೆ ನಾನು ಅನ್ಅಕಾಡೆಮಿ ಕೂಡ ಕ್ಲಾಸಸ್ ತೊಗೊಳ್ತಿದ್ದೇನೆ. ಸೊ ಅಲ್ಲಿ ಇನ್ನೂ ಬೆಟರ್ ಆಪ್ಷನ್ ಇರುತ್ತೆ. ಫ್ರೀ ಕ್ಲಾಸಸ್ ಎಲ್ಲ ತುಂಬ ಆಲ್ಮೋಸ್ಟ್ ಒಂದು 20-25 ಕ್ಲಾಸಸ್ ಪ್ರತಿದಿನ ಇರುತ್ತೆ. ಸಂಜೆ ಎಕ್ಸೆಪ್ಟ್ ಸ್ಯಾಟರ್ಡೆ ಆ್ಯಂಡ್ ಸಂಡೇ ಸಂಜೆ ಇರುತ್ತೆ, ಬೆಳಗ್ಗೆ ಇರುತ್ತೆ. ಅಲ್ಲಿ ನೀವು ಪೋಲ್ ಆಪ್ಷನ್ ಇರುತ್ತೆ. ಸೊ ಅದೊಂದು ಇಫ್ ಯು ಆರ್ ಇಂಟ್ರೆಸ್ಟೆಡ್ ಯು ಕ್ಯಾನ್ ಜಾಯಿನ್ ದೇರ್. ಓಕೆ. So 62nd question. Doing of an act which would bring the government establishment by law in India into hatred or contempt is called as A. Conspiracy, B. Waging war against the government, C. Sedition, D. Abetment. ಸೊ ಇದು ಈ ಒಂದು ಏನು ಅಫೆನ್ಸ್ ಇದೆ ಅದು ಈಗ ಆ್ಯಕ್ಚುಲಿ ತುಂಬ ಒಂದು ಕ್ವಶನಲ್ಲಿ ಇರುವಂಥದ್ದು. ಕೇಸ್ ಸುಪ್ರೀಂ ಕೋರ್ಟ್ ರೀಕನ್ಸಿಡರೇಷನ್ ಮಾಡಬೇಕಾ, ಕೇದಾರ್ನಾಥ್ ಜಡ್ಜ್ಮೆಂಟ್ ರೀಕನ್ಸಿಡರೇಷನ್ ಮಾಡಬೇಕಾ ಅಂತ ಎಲ್ಲ ಒಂದು. ಸೊ ಇದು ಸ್ವಲ್ಪ ಜಾಸ್ತಿ ಓದಿ ಇದನ್ನು ಫಾಲೋ ಅಪ್ ಮಾಡಿ, ಯಾಕೆಂದರೆ ತುಂಬ ಲೀಗಲ್ ಆ್ಯಕ್ಚುಲಿ ನಿಮಗೆ ಕೇಳುವಂಥ ಸಾಧ್ಯತೆ ಇರುತ್ತೆ. ಸೊ ಇದು ಸೆಡಿಷನ್ ಲಾ ಅಂತ ಏನಿದೆ, ಸೆಡಿಷನ್ 124A. ಓಕೆ 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 ಥ್ಯಾಂಕ್ ಯು ರಾಜ್, ಥ್ಯಾಂಕ್ ಯು. Next one, 63rd question. So under Section 57 of Indian Evidence Act 1872, Court A cannot take judicial notice of any fact, B shall take judicial notice of the facts referred to in the said section, C has a discretion or not to take judicial notice, D none of the above. ಇದರಲ್ಲಿ 57 ಕೆಲವೊಂದು ಪ್ರೂವ್ ಮಾಡಬೇಕಾಗೋ ಅವಶ್ಯಕತೆನೇ ಇಲ್ಲ.
ಅಡ್ಮಿಷನನ್ನು ಪ್ರೂವ್ ಮಾಡಬೇಕಾಗಿಲ್ಲ. ಮತ್ತು ಕೋರ್ಟಿಗೆ ಯಾವುದು ನೋಟಿಸ್ ಇರುತ್ತೆ, ಜುಡಿಷಿಯಲ್ ನೋಟಿಸ್ ಅಂತ ಹೇಳ್ತಾರೆ. ಈಗ ಕಾನೂನು, ಕೋರ್ಟಿಗೆ ಕಾನೂನು ಹೇಳ್ಕೊಡೋ ಅಗತ್ಯ ಇರೋದಿಲ್ಲ, ಕೋರ್ಟಿಗೆ ನ್ಯಾಚುರಲ್ ನೋಟಿಸ್ ಇರುತ್ತೆ, ಜುಡಿಷಿಯಲ್ ನೋಟಿಸ್. ಅದೇ ಥರ ತುಂಬ ಹಾಗೆ ಕ್ಲಾಸಸ್ಗಳಿವೆ. ಅದು ಏನಂತ ನೋಡಿ ಸೆಕ್ಷನ್ 57 ಸೊ ಇದರಲ್ಲಿ ಏನು ಆನ್ಸರ್ ಏನು, ಇಟ್ ಶಾಲ್ ಟೇಕ್ ಜುಡಿಷಿಯಲ್ ನೋಟಿಸ್ ಆಫ್ ದಿ ಫ್ಯಾಕ್ಟ್ಸ್ ರೆಫರ್ ಟು ಇನ್ ದಿ ಸೆಟ್ ಸೆಕ್ಷನ್ 57. Next is 64. As per Order 20, Rule 1 of CPC, where the judgment is not pronounced at once, every endeavour shall be made by the court to pronounce judgment within how many days from the date on which hearing of the case was concluded, if there is no exceptional and extraordinary circumstances. A 7 days, B 15 days, C 30 days and D no limit. Order 20 very important. Okay, CPCಯಲ್ಲಿ ಜಡ್ಜ್ಮೆಂಟ್ ಬಗ್ಗೆ ಕೇಳಿರುವಂಥದ್ದು, ಅದು ಎಂಟೈರ್ ಇದು ಓದ್ಕೊಳ್ಳಿ, ಎಂಟೈರ್ ರೂಲ್ಸ್ ಜಸ್ಟ್ ಒಂದು ಪೇಜಲ್ಲಿ ನೋಟ್ಸ್ ಮಾಡ್ಕೊಳ್ಳಿಕ್ಕೆ ನೋಡಿ ಆರ್ಡರ್ 20 ಬಗ್ಗೆ. ಸೊ ಇದರಲ್ಲಿ ಆನ್ಸರ್ ಏನು, ನ್ಯಾಚುರಲಿ ಎಷ್ಟು ದಿನದೊಳಗೆ ಜಡ್ಜ್ಮೆಂಟನ್ನು ಪ್ರೊನೌನ್ಸ್ ಮಾಡಬೇಕು. ಆ್ಯಕ್ಚುಲಿ ಇಮಿಡಿಯೇಟ್ಲಿ ಮಾಡಬೇಕಂತ ಇದೆ, ಆದರೆ ಆಗದಿದ್ದರೆ ವಿದಿನ್ 30 days, ಇಲ್ಲಾಂದರೆ ಎಕ್ಸ್ಟೆನ್ಷನ್ ಕೊಡ್ಬೋದು ಅಂತಲೂ ಇದೆ. Okay, next 65th. Cristiano Ronaldo is the icon player of which game? A football, B hockey, C cricket, D basketball. ಸೊ ಇದರಲ್ಲಿ ಯಾವುದು ಕರೆಕ್ಟ್ ಆನ್ಸರು? ಕಾಮನ್ ಆಗಿ ಸ್ಪೋರ್ಟ್ಸ್ ಬಗ್ಗೆ, ಅದು ಸ್ಪೋರ್ಟ್ಸಲ್ಲಿ ವುಮೆನ್ಗೆ ಸಂಬಂಧಪಟ್ಟ ಸ್ಪೋರ್ಟ್ಸು. ನಾವು ಮೊನ್ನೆ ಕ್ವಶನ್ ನೋಡಿದಾಗೆ ಹಾಕಿ, ವಿಮೆನ್ ಹಾಕಿ ಟೀಮ್ ಕ್ಯಾಪ್ಟನ್ ಯಾರು ಅಂತ. ಫುಟ್ಬಾಲ್, ಕ್ರಿಸ್ಟಿಯಾನೋ ರೊನಾಲ್ಡೋ. ಅಥವಾ ಕೆಲವರು ತುಂಬ ಫೇಮಸ್ ಪರ್ಸನಾಲಿಟೀಸ್ ಇರ್ತಾರೆ, ಹೂಯಿಸು ಅಂತ ತುಂಬ ಪ್ರಚಾರಕ್ಕೆ ಬಂದವರು, ಅಂಥವ್ರದ್ದು ಕೂಡ ಯಾವ ಫೀಲ್ಡಲ್ಲಿ ಇಂಪಾರ್ಟೆಂಟ್ ಅಂತ ನೋಡ್ಕೊಳ್ಬೇಕು. ಸೆಕ್ಷನ್ 66 question. Under section 152 of CPC, clerical or arithmetical mistakes in the judgment, decrees or orders can be corrected by the court. A. Only on its own motion. B. Only on the application of any of the parties. C. Either A or B. D. Both A and B. 152. ಮತ್ತು ಅಮೆಂಡ್ಮೆಂಟ್ ಆಫ್ ಪ್ಲೀಡಿಂಗ್ಸ್, ನಮ್ಮ ಪ್ಲೀಡಿಂಗ್ಸ್ದು ಮತ್ತು ಇದ್ರದ್ದು ಏನು ಡಿಫ್ರೆನ್ಸು? ಇದು ಪ್ಲೀಡಿಂಗ್ಸ್ ಆ್ಯಕ್ಚುಲು ಪ್ರೊಸೀಡಿಂಗ್ ಆಗುವಾಗ ಅಮೆಂಡ್ಮೆಂಟ್ ಮಾಡುವಂಥದ್ದು, ಆದರೆ ಇದು ಜಡ್ಜ್ಮೆಂಟ್ ಆದ ನಂತರ ಕೋರ್ಟ್ ಸಹಿ ಮಾಡಿದ ನಂತರ ಆವಾಗ ಅಮೆಂಡ್ಮೆಂಟ್ ಕೇಳುವಂಥದ್ದು. ಸೊ ಎಲ್ಲದಕ್ಕೂ ಅಮೆಂಡ್ಮೆಂಟ್ ಪರ್ಮಿಷನ್ ಇರೋದಿಲ್ಲ, ಕೇವಲ ಕ್ಲರಿಕಲ್ ಅರ್ಥಮೆಟಿಕಲ್ ಮಿಸ್ಟೇಕ್ಸ್ಗೆ ಅಂಥದಕ್ಕೆ ಮಾತ್ರ ಅಮೆಂಡ್ಮೆಂಟ್ ಮಾಡ್ಬೋದು, ಇಲ್ಲಾಂದರೆ ಅಪೀಲಿಗೆ ಹೋಗಬೇಕಾಗಿರುತ್ತೆ, ಅದು ತಪ್ಪು ಅಂತಾದರೆ. ಸೊ ಅದಕ್ಕೋಸ್ಕರ ಯಾವ್ದಾರು ಎ ಆರ್ ಬಿ. ಓಕೆ, ಅದೇ ತಾನೇ ಕೋರ್ಟಿಗೆ ಗಮನಕ್ಕೆ ಬಂದರೆ ಅದು ಆನ್ ಇಟ್ಸ್ ಓನ್ ಮೋಷನ್ನು ಅಮೆಂಡ್ಮೆಂಟ್ ಮಾಡ್ಬೋದು. ಅಮೆಂಡ್ಮೆಂಟ್ ಆಫ್ ಡಿಕ್ರಿ ಹಿಯರ್. ಓಕೆ, ಇಟ್ಸ್ ನಾಟ್ ಅಮೆಂಡ್ಮೆಂಟ್ ಆಫ್ ಪ್ಲೀಡಿಂಗ್ಸ್. ಈ ವರ್ಡನ್ನು ತುಂಬ ಕೇರ್ಫುಲ್ಲಾಗಿ ನೀವು ಕ್ವಶನಲ್ಲಿ ನೋಡ್ಕೊಳ್ಬೇಕಾಗತ್ತೆ. ಇದು ಓನ್ಲಿ ಆನ್ ದಿ ಅಪ್ಲಿಕೇಶನ್ ಮುಖಾಂತರನೂ ಅಮೆಂಡ್ಮೆಂಟ್ ಮಾಡ್ಬೋದು ಅಂತ. 67th. Under section 54A of CrPC, the court having jurisdiction may direct a person arrested to subject himself to identification. A. At the request of the executive magistrate. B. Suo moto by the court. C. At the request of the officer in charge to the police station. D. On the request of the complainant. ಸೊ ಇದರಲ್ಲಿ 54A ರೀಸೆಂಟಾಗಿ ಅಮೆಂಡ್ ಆಗಿರುವಂಥದ್ದು CrPCಯಲ್ಲಿ. ಈಗ ಹೊಸದಾಗಿ ಬರ್ತಾ ಇರುವಂಥದ್ದು ಐಡೆಂಟಿಫಿಕೇಷನ್, ಕ್ರಿಮಿನಲ್ ಐಡೆಂಟಿಫಿಕೇಷನ್ ಪ್ರೊಸೀಜರ್ ಬಿಲ್ ಅಂತ ಏನಿದೆ, ಹಾಗೆ ಅಕ್ಯೂಸ್ಗಳನ್ನು ಐಡೆಂಟಿಫೈ ಮಾಡಬೇಕು ಹೇಳುವಂಥದ್ದು. ಸೊ ಇದರಲ್ಲಿ ಸಿ ಇಸ್ ದಿ ಕರೆಕ್ಟ್ ಆನ್ಸರ್. ಓಕೆ, ಪೊಲೀಸ್ ಸ್ಟೇಷನ್ ಆಫೀಸರ್ ಇನ್ಚಾರ್ಜ್ ಆಫ್ ದಿ ಪೊಲೀಸ್ ಸ್ಟೇಷನ್ ರಿಕ್ವೆಸ್ಟ್ ಮಾಡಿದರೆ ಆ ಅಕ್ಯೂಸ್ ಏನಿರ್ತಾರೆ ಅವರನ್ನು ಐಡೆಂಟಿಫಿಕೇಷನ್ ಮಾಡಬೇಕು. ನೆಕ್ಸ್ಟ್ 68th. Bail is granted under section 167 of CrPC. Is A. Statutory bail, B. Anticipatory bail, C. Bail granted at the discretion of the court concerned, D. None of the above. ವೆರಿ ಇಂಪಾರ್ಟೆಂಟ್ ಸೆಕ್ಷನ್ ಇನ್ ದಿ ಎಂಟೈರ್ CrPC. ಇದು ಒಂದು, ಹಾಗೆ 164, ಹಾಗೆ 173, 154 ಅದೆಲ್ಲದು ಆ್ಯಕ್ಚುಲಿ ಸೆಕ್ಷನ್ ಕೂಡ ಗೊತ್ತಿರಬೇಕು, ಹಾಗೆ ಇದು ಕೂಡ ಗೊತ್ತಿರಬೇಕು, ಅದ್ರದ್ದು ಎವಿಡೆನ್ಷರಿ ವ್ಯಾಲ್ಯೂ. ಸೊ ಒಟ್ಟೊಟ್ಟಿಗೆ ಪ್ರಿಪೇರ್ ಮಾಡಿ. ನಾನು ಯಾವಾಗಲೂ ಹೇಳುವಂಥದ್ದು ಪ್ರಿಲಿಮ್ಸ್ ಮೇನ್ಸ್ ನಿಮ್ದು ಅರ್ಧಕ್ಕರ್ಧ ಬರ್ಡನ್ ಕಮ್ಮಿ ಆಗುತ್ತೆ. ಸೊ ಇನಿಷಿಯಲಿ ಕಷ್ಟ ಆಗುತ್ತೆ, ಆದರೆ ಲೇಟರ್ ತುಂಬ ನಿಮ್ಮದು ಏನು ಹೇಳ್ತಾರೆ ಆ ನಾಲೆಜ್ ಲೆವೆಲ್ ಜಾಸ್ತಿ ಆಗ್ತಾ ಹೋಗುತ್ತೆ. ಓಕೆ, ಸೊ ಸ್ಟ್ಯಾಟ್ಯುಟರಿ ಬೇಲ್ ಅಥವಾ ಡಿಫಾಲ್ಟ್ ಬೇಲ್ ಎರಡೂ ಹೇಳ್ತಾರೆ. ಸೊ ಇಂತಿಷ್ಟು ಅವಧಿಯಲ್ಲಿ ಇನ್ವೆಸ್ಟಿಗೇಷನ್ ಕಂಪ್ಲೀಟ್ ಆಗಲಿಲ್ಲ ಅಂದರೆ ಆವಾಗ
ಪೊಲೀಸ್ ಕಸ್ಟಡಿ, ಜುಡಿಷಿಯಲ್ ಕಸ್ಟಡಿ ಅಂತೆಲ್ಲ ಏನಿರುತ್ತೆ ಅದು ಯಾವುದೂ ಇಲ್ಲ. ಎಷ್ಟೋ ದಿನಗಳ ಅವಧಿ ನಂತರ, ಈಗ 60 ಡೇಸ್ 90 ಡೇಸ್ ಅಂತೆಲ್ಲ ಟೈಮ್ ಲಿಮಿಟ್ ಇದೆ ಬೇರೆ ಬೇರೆ ಒಫೆನ್ಸಸ್ಗೆ ಸಂಬಂಧಪಟ್ಟಾಗೆ. ಇಲ್ಲಾಂದರೆ ಬೇಲ್ ಕೊಡಲೇಬೇಕು ಹೇಳುವಂಥದ್ದು. ಓಕೆ, ಸೊ ನಾವು ಬೇರೆ ಬೇರೆ ಬೇಲ್ ನೋಡ್ಬೋದು. ಆ್ಯಂಟಿಸಿಪೇಟ್ರಿ ಬೇಲ್ ಬೇರೆ, ಅದು ಈಗ ನಮಗೆ 436 437 ಅದರಲ್ಲೆಲ್ಲ ಬರುತ್ತೆ ಬೇರೆ ಬೇಲೇಬಲ್ ಒಫೆನ್ಸಸಲ್ಲಿ ಬೇಲ್ ಅಂತಲ್ಲ. ಸೊ ಬೇಲ್ ಆ್ಯಂಡ್ ಬಾಂಡ್ ವೆರಿ ಇಂಪಾರ್ಟೆಂಟ್ ಚಾಪ್ಟರ್ ಎಕ್ಸಾಮಿನೇಷನ್ ಇದು ಪರ್ಸ್ಪೆಕ್ಟಿವ್ ಮೇಲೆ. Next, which section of CrPC empowers the magistrate to commit a case to the Court of Sessions after commencement of enquiry or trial if it appears to him that the case is one which is ought to be tried by the Court of Sessions? A. Section 323, B. Section 324, C. Section 209, D. Section 210. ಸೊ ಇಲ್ಲಿ ಕಮಿಟಲ್ ಅಂತ ಬರುತ್ತೆ, ಆದರೆ ಕಮಿಟಲ್ ಅಟ್ ವಿಚ್ ಸ್ಟೇಜ್ ಅಂತ ನೋಡಬೇಕು. ಇದು ಆಟ್ ದಿ ಟ್ರಯಲ್. ಓಕೆ, ಸೊ ಟ್ರಯಲ್ ಇರುವಾಗ ಏನಾಗುತ್ತೆ, 323 ಇಸ್ ಅಪ್ಲಿಕೇಬಲ್ ಇಲ್ವಾ? ಇನ್ನೊಂದು ಟೈಮಲ್ಲಿ ಫಸ್ಟ್ ಇವರು ಕಾಪೀಸ್ ಎಲ್ಲ ಕೊಟ್ಟು ಅಕ್ಯೂಸ್ಡ್ ಹಾಜರಾದಾಗ, ಆವಾಗ ಇಫ್ ಇಟ್ ಇಸ್ ಎಕ್ಸ್ಕ್ಲೂಸಿವ್ಲಿ ಟ್ರೈಬಲ್ ಬೈ ಕೋರ್ಟ್ ಅಂತ ಗೊತ್ತಾದಾಗ ಕೋರ್ಟಿಗೆ, ಆವಾಗ ಸೆಷನ್ಸ್ ಕೋರ್ಟಿಗೆ ಕಮಿಟ್ ಮಾಡುತ್ತೆ ಸೆಕ್ಷನ್ 209. ಓಕೆ, ಸೊ ನೆನ್ಪಿಟ್ಕೊಳ್ಳಿ ಯಾವ ಸ್ಟೇಜಲ್ಲಿ ಅದು ಕಮಿಟ್ ಮಾಡಲಿಕ್ಕೆ ನೋಡ್ತಾ ಇದೆ. ಮುಂದೆ ಯಾವಾಗಲೂ ಗೊತ್ತಾಯಿತು, ಅದಕ್ಕೆ ಇನ್ನು ಮೊದಲು ಗೊತ್ತಾಗಿರಲಿಲ್ಲ, ಆದರೆ ಎನ್ಕ್ವೈರಿ ಟ್ರಯಲಲ್ಲಿ ಇದು ಎಕ್ಸ್ಕ್ಲೂಸಿವ್ಲಿ ಟ್ರೈಬಲ್ ಬೈ ಕೋರ್ಟ್ ಆಫ್ ಸೆಷನ್ ಅಂತ ಗೊತ್ತಾದಾಗ ಆವಾಗ 209 ಅಪ್ಲಿಕೇಬಲ್ 323 ಅಪ್ಲೈ ಆಗುತ್ತೆ. ಸೊ 323 ಇಸ್ ದಿ ಕರೆಕ್ಟ್ ಆನ್ಸರ್ ಹಿಯರ್. ಸೊ ಕನ್ಫ್ಯೂಸ್ ಮಾಡ್ಕೊಳ್ಬೇಡಿ. ಇನ್ನು 207 208 ಎಲ್ಲ ಕಾಪೀಸ್ ಕೊಡುವಂಥದ್ದು, ಅಕ್ಯೂಸ್ಗಳಿಗೆ ಕಾಪೀಸ್ ಕೊಡಲಿಕ್ಕೆ. ನೆಕ್ಸ್ಟ್, ದ ಲ್ಯಾಂಡ್ಮಾರ್ಕ್ ಜಜ್ಮೆಂಟ್ ಆಫ್ ದಿ ಆನರಬಲ್ ಸುಪ್ರೀಂ ಕೋರ್ಟ್ ಇನ್ ಜಸ್ಟಿಸ್ ಕೆ ಎಸ್ ಪುಟ್ಟಸ್ವಾಮಿ ಆ್ಯಂಡ್ ಅನದರ್ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ಆ್ಯಂಡ್ ಅದರ್ಸ್ ಈಸ್ ಪಾಪ್ಯುಲರ್ಲಿ ನೋನ್ ಆಸ್ ಎ. ಶಬರಿಮಲಾ ಕೇಸ್, ಬಿ. ಅಯೋಧ್ಯ ಕೇಸ್, ಸಿ. ಜಡ್ಜಸ್ ಅಪಾಯಿಂಟ್ಮೆಂಟ್ ಕೇಸ್, ಡಿ. ಆಧಾರ್ ಕೇಸ್. ಸೊ ಇದರಲ್ಲಿ ಇವರು ಜಸ್ಟಿಸ್ ಪುಟ್ಟಸ್ವಾಮಿ ಅವರು ನಮ್ಮ ಕರ್ನಾಟಕದವರು. ಓಕೆ, ಸೊ ಅವರು ಫೈಲ್ ಮಾಡಿರ್ತ ಕೇಸು. ಹಾಗೆ ಈಗ ಡಿ ಕೆ ಬಾಸು ಅಂತ ಇದೆ, ಅಥವಾ ಲಿಲಿ ಥಾಮಸ್ ಅಂತ. ಸೊ ಎಲ್ಲ ಫೇಮಸ್ ಲೀಗಲ್ ಜೂರಿಸ್ಟ್ಗಳು ಇರ್ತಾರಲ್ಲ, ಅವರು ಕೆಲವೊಂದು ಕೇಸ್ಗಳನ್ನು ಫೈಲ್ ಮಾಡಿರ್ತಾರೆ. ಅದೇ ಮುಂದೆ ಲ್ಯಾಂಡ್ಮಾರ್ಕ್ ಜಜ್ಮೆಂಟ್ ಆಗುತ್ತೆ. ಸೊ ಹಾಗೆ ಆ ಥರ ಒಂದು ಕೇಸ್ ಇದು ಆಧಾರ್ ಕೇಸ್. ರೈಟ್ ಟು ಪ್ರೈವಸಿ ವಿತ್ ಹೋಲ್ಡ್ ಇದು ಅಪ್ಹೆಲ್ಡ್ ಮಾಡಿದ್ದ ಕೇಸ್ ಇದು. Next, 71st, A contracts to pay B a sum of money when B marries C. C dies without being married to B. Therefore, said contract becomes A. void, B. voidable, C. either void or voidable, D. unlawful. Okay, Sanju, Shivu, ಹೊಸಬ್ರು ಯಾರಿದ್ದಾರೆ ಅವ್ರ ಹೆಸರು ಹೇಳ್ತಿದ್ದಾನೆ. ಸೊ ಉಳಿದವರೆಲ್ಲ ಆನ್ಸರ್ ಓಕೆ, ಇಟ್ಸ್ ಕರೆಕ್ಟ್. ಸೊ ಇದರಲ್ಲಿ ಇದು ಯಾವುದಕ್ಕೆ ಸಂಬಂಧಪಟ್ಟಂದರೆ ಕಾಂಟಿಂಜೆಂಟ್ ಕಾಂಟ್ರಾಕ್ಟ್ಸ್ ಅಂತ ಏನಿರುತ್ತೆ ಅದಕ್ಕೆ ಸಂಬಂಧಪಟ್ಟ ಒಂದು ಎಕ್ಸಾಕ್ಟ್ ಇಲಸ್ಟ್ರೇಷನ್ ಕಾಣೋದಿಲ್ಲ. ಆದರೆ ಏನಂದರೆ ಒಂದು ಇವೆಂಟ್ ಹ್ಯಾಪ್ನಿಂಗ್ ಆಗೋದಿಲ್ಲ. ಸೊ ಆ ಹ್ಯಾಪ್ನಿಂಗ್ ಆಫ್ ದ ಇವೆಂಟ್ ಅಂದರೆ ಯಾರದೋ ಒಬ್ರದ್ದು ಮದುವೆ ಆದರೆ ಹೀಗೆ ಮಾಡ್ತೇವೆ ಅಂತ ಒಂದು ಹ್ಯಾಪ್ನಿಂಗ್ ಮೇಲೆ ಒಂದು ಕಾಂಟ್ರಾಕ್ಟ್ ಬೇಸ್ ಆಗಿದ್ದರೆ, ಆ ಹ್ಯಾಪ್ನಿಂಗ್ ಆಫ್ ಇವೆಂಟೇ ಇಫ್ ಇಟ್ ಬಿಕಮ್ಸ್ ಇಂಪಾಸಿಬಲ್, ಆವಾಗ ಆ ಕಾಂಟ್ರಾಕ್ಟ್, ಈ ಇನಿಷಿಯಲ್ ಕಾಂಟ್ರಾಕ್ಟ್ ಏನಿರುತ್ತೆ ಅದು ವಾಯ್ಡ್ ಆಗುತ್ತೆ. ಯಾಕೆಂದರೆ ಅದು ಹ್ಯಾಪ್ನಿಂಗ್ ಆಗೋ ಸಾಧ್ಯತೆನೇ ಇಲ್ಲ ಅಂತ. ಇದಕ್ಕೆ ಇದು ಸೆಕ್ಷನ್ ಯಾವುದು ಅಂದರೆ ಸೆಕ್ಷನ್ 32. ನೆಕ್ಸ್ಟ್ 72. The National Judicial Academy is situated at A. New Delhi, B. Bengaluru, C. Bhopal, D. Nagpur. ಓಕೆ, ಸೊ ಇದು ಭೋಪಾಲ್. ವೆರಿ ಸಿಂಪಲ್ ಕ್ವಶನ್, ಗೊತ್ತಿರಬೇಕು ಎಲ್ರಿಗೂ. ಇದು ಜುಡಿಷಿಯಲ್ ಅಕಾಡೆಮಿ ಜಡ್ಜಸ್ಗೆ ಸಂಬಂಧಪಟ್ಟ ಹಾಗೆ ಯಾವ ಜಡ್ಜಸ್ ಯಾವ್ದಾದ್ರು ಆ್ಯಕ್ಟ್ ಇದೆಯಾ, ಅಥವಾ ಕೆಲವರು ಜಡ್ಜಸನ್ನು ಇದು ಮಾಡಿ ಎಲಿವೇಟ್ ಆಗಿದ್ದಾಗ ಚೀಫ್ ಜಸ್ಟಿಸ್ ಯಾರು, ಅದೆಲ್ಲ ಗೊತ್ತಿಲ್ಲಬೇಕಾಗಿರುವಂಥ ಕೆಲವೊಂದು ವಿಷಯಗಳು. Next, when a writ is issued to an inferior court or tribunal on grounds of exceeding its jurisdiction or acting contrary to the rules of natural justice, it is called a writ of A. certiorari, B. mandamus, C. quo warranto, D. habeas corpus. ಮ್ಯಾಂಡಮಸ್ ಅಂದರೆ ಈ ಥರ ಮಾಡಲೇಬೇಕು ಹೇಳುವಂಥದ್ದು. ಕೋ ವಾರಂಟೋ ಅಂದರೆ ಬೈ ವಾಟ್ ವಾರೆಂಟ್, ಯಾವ ಅಥಾರಿಟಿ ಮೇಲೆ ನೀವು ಈ ಥರ ಆರ್ಡರ್ ಪಾಸ್ ಮಾಡ್ತೀರಿ ಅಂತ ಕೇಳುವಂಥದ್ದು. ಹೇಬಿಯಸ್ ಕಾರ್ಪಸ್ ಅಂದರೆ ಬ್ರಿಂಗ್ ದಿ ಬಾಡಿ ಬಿಫೋರ್ ದಿ ಕೋರ್ಟ್ ಅಂತ. ಸರ್ಷರಿ ಅಂದರೆ ಇದು ಆ್ಯಕ್ಚುಲಿ ಈ ಆನ್ಸರ್ ಇದು ಇದಕ್ಕೆ ಸಂಬಂಧಪಟ್ಟದ್ದು. ಕೆಳಗಿನ ಕೋರ್ಟು ತನಗೆ ಇಲ್ಲದೇ ಇರೋಂಥ ಜುರಿಡಿಕ್ಷನನ್ನು ತಾನೇ ಅಸಂಪ್ಷನ್ ಮಾಡಿ ಎಕ್ಸಸೈಸ್ ಮಾಡ್ತಾ ಇರುವಂಥದ್ದು, ಅಥವಾ ನ್ಯಾಚುರಲ್ ಜಸ್ಟಿಸ್ಗೆ ವಿರುದ್ಧವಾಗಿ ಮಾಡ್ತಾ ಇದ್ದರೆ ಆವಾಗ ರಿಟ್ ಆಫ್ ಸರ್ಷರಿಯನ್ನು ಇಶ್ಯೂ ಮಾಡ್ತಾರೆ. ನೆಕ್ಸ್ಟ್ 74th. An Indian who is presently member of the International Court of Justice is
ಎ ಜಸ್ಟಿಸ್ ಮದನ್ ಬಿ ಲೋಕೂರ್, ಬಿ ಜಸ್ಟಿಸ್ ದಲ್ವೀರ್ ಭಂಡಾರಿ, ಸಿ ಜಸ್ಟಿಸ್ ಎ ಕೆ ಸಿಕ್ರಿ, ಡಿ ಜಸ್ಟಿಸ್ ಆರ್ ಎಸ್ ಪಾಠಕ್. ಸೊ ಇವರು ಗೊತ್ತಿರಲೇಬೇಕು, ಯಾಕೆಂದರೆ ಈಗ ರಷ್ಯಾ ಉಕ್ರೇನ್ ಮಧ್ಯೆ ಏನಿದಾಗಿತ್ತು ಇಂಟರ್ನ್ಯಾಷನಲ್ ಕೋರ್ಟ್ ಆಫ್ ಜಸ್ಟಿಸಲ್ಲಿ, ಆವಾಗ ಅವರ ವೋಟ್ ತುಂಬ ಕನ್ಸಿಡರ್ ಆಯಿತು, ತುಂಬ ಡಿಸ್ಕಷನ್ಗೆ ಬಂದಿತ್ತು. ಓಕೆ, ಸೊ ಇದು 2020 ಕ್ವಶನ್ ಸ್ಟಿಲ್ ಈಸ್ ಕಂಟಿನ್ಯೂಯಿಂಗ್. ಇವರು ಆ್ಯಕ್ಚುಲಿ 2012ರಲ್ಲೇ ಇಂಟರ್ನ್ಯಾಷನಲ್ ಕೋರ್ಟ್ ಆಫ್ ಜಸ್ಟಿಸ್ಗೆ ಜಡ್ಜ್ ಆಗಿ ಹೋದವರು. ಸೊ ಇಟ್ ಇಸ್ ಜಸ್ಟಿಸ್ ದಲ್ವೀರ್ ಭಂಡಾರಿ. ಸೊ ಇವ್ರ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳಿ, ಗೂಗಲಲ್ಲಿ ಸರ್ಚ್ ಮಾಡಿ ಅಥವಾ ಹೇಗೆ ಅಥೆಂಟಿಕ್ ಸೋರ್ಸಿಂದ ತಿಳ್ಕೊಳ್ಳಿ. ಈ ಉಕ್ರೇನ್ ವಿಷಯವಾಗಿ ಏನಾಯಿತು, ರಷ್ಯಾ ವಿಷಯವಾಗಿ ಅಂತ ಎಲ್ಲ. Next, 75th. A entered into an agreement with B to sell immobile property of the former for consideration, and B was put in possession of the property. Both parties had signed the agreement. The agreement had not been registered under the Indian Registration Act. In a suit between the parties, B claimed the benefit of Section 53A of Transfer of Property Act 1882, whether his claim is maintainable. ಸೊ ಇದು ತುಂಬ ಒಂದು ಏನು ಅಂದರೆ, ನಾನು ಹೇಳಲಿಕ್ಕೋದ್ರೆ ಈ ಒಂದು ಪಾರ್ಟ್ ಪರ್ಫಾರ್ಮೆನ್ಸ್ ಅಂತ ಏನಿದೆ ಸೆಕ್ಷನ್ 53A, ಅದು ನಾವು ಇಂಡಿಯನ್ ರಿಜಿಸ್ಟ್ರೇಷನ್ ಆ್ಯಕ್ಟ್ ಒಟ್ಟಿಗೆ ಓದ್ಕೊಳ್ಬೇಕು. ಸೆಕ್ಷನ್ 17, ಸೆಕ್ಷನ್ 47 ಎಲ್ಲ ಇದೆ, ಅದು ಒಟ್ಟಿಗೆ ಓದ್ಕೊಂಡು ಎಂಟೈರ್ ಕಂಬೈನ್ಡ್ ಎಫೆಕ್ಟ್ ಆವಾಗ ಮಾತ್ರ ಗೊತ್ತಾಗತ್ತೆ. ಸೊ ಅದ್ರ ಪ್ರಕಾರ ಈಗ ಅಗ್ರಿಮೆಂಟ್ ಟು ಸೆಲ್ ಮುಖಾಂತರ ಓಕೆ ಆ ವ್ಯಕ್ತಿಗೆ ಪೊಸಿಷನ್ ಕೊಟ್ಟಿರ್ತಾರೆ. ಸೊ ಅದೇನು ಪಾರ್ಟ್ ಪರ್ಫಾರ್ಮೆನ್ಸ್ ಆದ ಹಾಗೆ. ಸೊ ಅಂಥ ಸಂದರ್ಭದಲ್ಲಿ ಇವರು ಮತ್ತೆ ಡಿಸ್ಪ್ಯೂಟ್ ಬರುತ್ತೆ, ಯಾರು ಓನರ್ ಇರ್ತಾರೆ ಮತ್ತು ಪೊಸಿಷನ್ ತೊಗೊಂಡವರು, ಅಂಥವ್ರ ಮಧ್ಯೆ ಡಿಸ್ಪ್ಯೂಟ್ ಬಂದಾಗ ಆವಾಗ ಏನಾಗತ್ತೆ, ಇವರು ಸೆಕ್ಷನ್ 53A ನಂಗೆ ಪೊಸೆಷನ್ ಇದೆ, ಆ ಒಂದು ಡಿಫೆನ್ಸನ್ನು ಕ್ಲೇಮ್ ಮಾಡ್ಬೋದಂತ ಇದ್ದರೆ ಇಲ್ಲ, ಯಾಕೆ ಅಗ್ರಿಮೆಂಟ್ ಟು ಸೆಲ್ ಕೂಡ ರಿಜಿಸ್ಟ್ರೇಷನ್ ಆಗಿರಬೇಕು ಅಂತ ಹೇಳುತ್ತೆ. 53 ಓದಿದರೆ ಪ್ಲೇನ್ ರೀಡಿಂಗ್ ಓದಿದ್ರೆ ನಿಮ್ಗೆ ಗೊತ್ತಾಗೋದಿಲ್ಲ, ಆದರೆ ಕಂಬೈನ್ಡ್ ವಿತ್ ಇಂಡಿಯನ್ ರಿಜಿಸ್ಟ್ರೇಷನ್ ಆ್ಯಕ್ಟ್ ಅದು ಆ ಕಮೆಂಟ್ರಿ ಎಲ್ಲ ಇದೆ, ತುಂಬ ಕೇಸ್ ಲಾಸ್, ಅದನ್ನು ಓದ್ಕೊಳ್ಳಿ, ಡೀಟೇಲಾಗಿ ಓದ್ಕೊಳ್ಳಿ. ತುಂಬ ಸಲ ಕೇಳ್ತಾರೆ ಪಾರ್ಟ್ ಪರ್ಫಾರ್ಮೆನ್ಸ್, ಅದ್ರದ್ದು ಎಫೆಕ್ಟ್ ಏನು, ಅಮೆಂಡ್ಮೆಂಟ್ ಆದ ನಂತರ ಎಫೆಕ್ಟ್ ಏನು ಅಂತೆಲ್ಲ ಕೇಳ್ತಾರೆ. ಓಕೆ, ಸೊ ನಾವು ನ್ಯಾಚುರಲಿ ಅಗ್ರಿಮೆಂಟಸಲ್ಲಿ ನಾವು ನ್ಯಾಚುರಲಿ ರಿಜಿಸ್ಟ್ರೇಷನ್ ಮಾಡೋದಿಲ್ಲ, ಆದರೆ ಅದನ್ನು ಕ್ಲೇಮ್ ಅಂದರೆ ಅದರ ಬೆನಿಫಿಟ್ ತೊಗೊಳ್ಬೇಕು ಅಂತ ಆದರೆ ಆವಾಗ ರಿಜಿಸ್ಟ್ರೇಷನ್ ಮಾಡ್ಕೊಂಡಿರಬೇಕು. ಸೊ ನೋ, ಇಟ್ ಈಸ್ ನಾಟ್ ಮೇಂಟೈನೇಬಲ್ ಸಿನ್ಸ್ ದಿ ಅಗ್ರಿಮೆಂಟ್ ವಾಸ್ ನಾಟ್ ರಿಜಿಸ್ಟರ್ಡ್. ನೆಕ್ಸ್ಟ್ ಒನ್, ಎಸ್ ಚೈತ್ರ, ಸಂಜು. 76th question. To encourage the voters' participation in electoral franchise, National Voters' Day is observed in India on A. 25th January, B. 8th November, C. 5th December, D. 30th June. ಇದರಲ್ಲಿ ಯಾವುದು ಕರೆಕ್ಟ್ ಆನ್ಸರು? ನಾವು ಇದರಲ್ಲಿ ತುಂಬ ಡೇಸ್ ನೋಡ್ಬೋದು, ಇಂಪಾರ್ಟೆಂಟ್ ಡೇಸ್, ಅದ್ರ ಮೇಲೆ ಕ್ವಶನ್ಗಳನ್ನು ಕೇಳ್ತಾರೆ. ಸೊ ಅದೆಲ್ಲ ಇಂಪಾರ್ಟೆಂಟ್ ಅಂತಲೇ ಹೇಳ್ಬೋದು. ಅಥವಾ ಹೊಸದಾಗಿ ಆಚರಿಸಲಿಕ್ಕೆ ಶುರು ಮಾಡಿದ ಯಾವುದಾದ್ರು ದಿನ ಇದೆಯಾ? ಕೆಲವೊಂದ್ಸಲ ವರ್ಲ್ಡ್ ಟೂರಿಸಮ್ ಡೇ, ಇಂಡಿಯನ್ ಪ್ರವಾಸ ದಿನ ಅಂತ ಕರಿತಿದ್ರು, ಆ ದಿನ ಯಾರನ್ನೋ ಗೆಸ್ಟ್ ಕರಿತಿದ್ರು. ಅಥವಾ ರಿಪಬ್ಲಿಕ್ ಡೇ ದಿನ ಯಾರೋ ಬೇರೆ ದೇಶದವ್ರನ್ನ ಗೆಸ್ಟ್ ಆಗಿ ಕರೀತಾರೆ, ಅವ್ರು ಯಾರು, ಈ ವರ್ಷ ಯಾರನ್ನ ಗೆಸ್ಟ್ ಆಗಿ ಕರೆದಿದ್ರೆ, ಉದಾಹರಣೆಗೆ ಮಾಡಿದರೆ ಅದೆಲ್ಲ ತಿಳ್ಕೊಳ್ಬೇಕು. ಸೊ ನ್ಯಾಷನಲ್ ವೋಟರ್ಸ್ ಡೇ ಇಸ್ ಅಬ್ಸರ್ವ್ಡ್ ಇನ್ ಇಂಡಿಯಾ ಆನ್ 25th January. ಎ ಇಸ್ ದಿ ಕರೆಕ್ಟ್ ಆನ್ಸರ್. 2011ರಿಂದ ಸ್ಟಾರ್ಟ್ ಮಾಡಲಿಕ್ಕೆ ಶುರು ಮಾಡಿದ್ರು, ಯಾಕೆಂದರೆ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಆ ದಿನ 1950ರಲ್ಲೇ, ಆದರೆ ಆ ದಿನ ಅದು ಎಸ್ಟಾಬ್ಲಿಷ್ ಆಗಿತ್ತಂತೆ. ಸೊ ಅದಕ್ಕೋಸ್ಕರ ನ್ಯಾಷನಲ್ ವೋಟರ್ಸ್ ಡೇ. ನೆಕ್ಸ್ಟ್, ವಿಚ್ ಸೆಕ್ಷನ್ ಆಫ್ CrPC empowers the court to proceed against the other persons not being the accused who appears to have committed any offence and who could be tried together with the accused? A. Section 316, B. Section 317, C. Section 318, D. Section 319. ಇದರಲ್ಲಿ ಯಾವುದು ಕರೆಕ್ಟ್ ಆನ್ಸರ್? ಅಂದರೆ ಆ್ಯಕ್ಚುಲಿ ಅಕ್ಯೂಸ್ಡ್ ಆಗಿ ಇಂಪ್ಲೀಟ್ ಮಾಡಿರೋದೇ ಇಲ್ಲ, ಚಾರ್ಜ್ ಶೀಟ್ ಆಗೋ ತನಕ ಇರುತ್ತೆ ಅವ್ರ ಹೆಸರು, ಆದರೆ ಚಾರ್ಜ್ ಶೀಟ್ ಸಬ್ಮಿಟ್ ಮಾಡುವಾಗ ಕೆಲವ್ರದ್ದು ಹೆಸರು ಬಿಟ್ಟೋಗಿರುತ್ತೆ. ಆಮೇಲೆ ಕೋರ್ಟು ಎವಿಡೆನ್ಸ್ ಟ್ರಯಲ್ ಎಲ್ಲ ತೊಗೊಳ್ಳುವಾಗ ಮತ್ತೆ ಗೊತ್ತಾಗತ್ತೆ, ಇಂಥವರು ಇದ್ದಾರೆ, ಆಫೆನ್ಸಲ್ಲಿ ಇದ್ದಾರೆ ಅಂತ. ಸೊ ಅವರನ್ನು ಹಾಕ್ಬೋದಾ ಆ ಟ್ರಯಲಲ್ಲಿ, ಟ್ರಯಲ್ ಒಟ್ಟಿಗೆ ಟ್ರೈ ಮಾಡ್ಬೋದಾ ಅಂತ ಕೇಳಿದ್ರೆ ಮಾಡ್ಬೋದು. ಸೊ ಯಾವುದು ಸೆಕ್ಷನ್ ಅದಕ್ಕೆ? ಸೆಕ್ಷನ್ 319, ಪವರ್ ಟು ಪ್ರೊಸೀಡ್ ಅಗೇನ್ಸ್ಟ್ ಅದರ್ ಪರ್ಸನ್ಸ್ ಅಪಿಯರಿಂಗ್ ಟು ಬಿ ಗಿಲ್ಟಿ ಆಫ್ ಅಫೆನ್ಸ್ ಅಂತ ಹೇಳುತ್ತೆ. ಓಕೆ. 78th. The author of the book Roses in December is A. Justice V. R. Krishna Iyer, B. Justice M. N. Venkatachalaya, C. Justice M. C. Chagla, D. Justice P. N. Bhagavati. ಇದು ಜಸ್ಟಿಸ್ M. C. ಚಾಗ್ಲಾ ಇವರು ಬರೆದಿರುವಂಥ ಆಟೋಬಯೋಗ್ರಫಿ ರೋಸಸ್ ಇನ್ ಡಿಸೆಂಬರ್.
ಸೊ ಇವರ ಡೀಟೇಲ್ ತಿಳ್ಕೊಳ್ಬೇಕು. ಇವರು ಆ್ಯಕ್ಚುಲಿ ಎಲ್ಲ ಬ್ರಾಂಚಸ್, ಗೌರ್ಮೆಂಟ್ ಎಲ್ಲ ಬ್ರಾಂಚಸ್ಸಲ್ಲೂ ಸರ್ವ್ ಮಾಡಿದ್ರಂತೆ. ನೆಕ್ಸ್ಟ್ 79th, delay in filing an application for execution. A cannot be condoned at all. B can be condoned if the delay is not unreasonable. C can be condoned if the decree in question is one for mandatory injunction. D can be condoned if the decree in question is one for money. Now section 5 Limitation Act ಅಲ್ಲಿ condonation application ಏನು ಹಾಕ್ತೇವೆ, ಅದಕ್ಕೆ ಎಕ್ಸಿಕ್ಯೂಷನ್ ಪೆಟಿಷನ್ ಅಪ್ಲೈ ಆಗುತ್ತಾ ಇಲ್ವಾ ಅಂತ ಒಂದು ಕ್ವಶನ್ ಇದು. ಓಕೆ, ಎಕ್ಸಿಕ್ಯೂಷನ್ಗೂ ಅಪ್ಲೈ ಆಗೋದಿಲ್ಲ, ಹಾಗೆ ಸೂಟ್ ಫೈಲ್ ಮಾಡಲಿಕ್ಕೂ ಸೆಕ್ಷನ್ 5 ಆಗೋದಿಲ್ಲ. ಅದು ಅಪ್ಲಿಕೇಶನ್ಸ್ಗೆ, ಅಪೀಲ್ಸ್ಗೆಲ್ಲ ಸೆಕ್ಷನ್ 5 ಅಪ್ಲಿಕೇಶನ್ ಹಾಕ್ಬೋದು, ಬಿಟ್ಟರೆ ಸೂಟ್ಸ್ ಮತ್ತು ಎಕ್ಸಿಕ್ಯೂಷನ್ಗೆ ಅಪ್ಲೈ ಆಗೋದಿಲ್ಲ. ನೆಕ್ಸ್ಟ್ ಒನ್ 80th, A committed the theft of a mobile phone by entering the house of B during night hours by breaking open the lock. A committed the offence under. ಇಲ್ಲಿ ನಾವು ನೋಡಬೇಕು, ಹೌಸ್ ಬ್ರೇಕ್ ಮಾಡಿದ್ದಾರೆ ರಾತ್ರಿ ಹೊತ್ತು, ಬ್ರೇಕಿಂಗ್ ಓಪನ್ ದಿ ಲಾಕ್. ಸೊ ಕಾಮನ್ ಆಗಿ ನಾವು ನೋಡ್ತೇವೆ ಹೌಸ್ ಬ್ರೇಕಿಂಗ್ ಇದೆ, ಹಾಗೆ ಥೆಫ್ಟ್ ಇದೆ, ಗೊತ್ತಾಗುತ್ತೆ. ಆದರೆ ಸ್ಪೆಸಿಫಿಕ್ ಸೆಕ್ಷನ್ಸ್ಗಳಿವೆ, ಅದಕ್ಕೋಸ್ಕರ ಲರ್ಕಿಂಗ್ ಹೌಸ್ ಟ್ರೆಸ್ ಪಾಸ್ ಬೈ ನೈಟ್ ಅಂತ ಇದೆ. ಹೊಂಜ ಹಾಕಿ ಇದು ಏನು ಹೇಳ್ತಾರೆ, ಮನೆ ಕನ್ನ ಹಾಕುವಂಥದ್ದು ಅದು, ಅಥವಾ ಈ ಥೆಫ್ಟ್ ಇನ್ ಡ್ವೆಲ್ಲಿಂಗ್ ಹೌಸ್. ಸೊ ಥೆಫ್ಟ್ ಇನ್ ಡ್ವೆಲ್ಲಿಂಗ್ ಹೌಸಿಗೆ ಸೆಕ್ಷನ್ 380 ಅಪ್ಲೈ ಆಗುತ್ತೆ. ಹಾಗೆ 457 ಅದು ಯಾವುದಕ್ಕೆ ಅಂದರೆ ಇದು ಲರ್ಕಿಂಗ್ ಹೌಸ್ ಟ್ರೆಸ್ ಪಾಸ್ ಬೈ ನೈಟ್, ರಾತ್ರಿ ಹೊತ್ತು ಮಾಡೋದಕ್ಕೆ ಸ್ವಲ್ಪ ಜಾಸ್ತಿ ಪನಿಷ್ಮೆಂಟ್ ಇರುವಂಥದ್ದು. ಸೊ ಅದಕ್ಕೋಸ್ಕರ ಇದು ಅಪ್ಲೈ ಆಗುತ್ತೆ. ಸೊ ನಾವು ಬೆಟರ್ ಆಪ್ಷನ್ ಯಾವಾಗಲೂ ಏನಂದರೆ ಕಾಮನ್ ನೋಡ್ಕೊಳ್ಬೇಕು, ಮತ್ತು ಅಗ್ರವೇಟೆಡ್ ಫಾರ್ಮ್ಸ್ ನೋಡಬೇಕು. ಸೀರಿಯಸ್ ಒಫೆನ್ಸಸ್ ಎಲ್ಲದಕ್ಕೂ ಹೆಚ್ಚು ಕಮ್ಮಿನೇ ಇರುತ್ತೆ. ಈಗ ಸರ್ವೆಂಟ್ಸ್ ಮಾಡಿದರೆ, ಈಗ ಮಿಸ್ಅಪ್ರೋಪ್ರಿಯೇಷನ್ ಅಂಥದ್ದೆಲ್ಲ ಕಾಮನ್ ಆಗಿ ಸರ್ವೆಂಟ್ಸ್ ಮಾಡಿದ್ರೆ ಇನ್ನೂ ಜಾಸ್ತಿ, ಆ ಥರ ಎಲ್ಲ ಇರುತ್ತೆ. ಸೊ ಸ್ವಲ್ಪ ನಾವು ಒಂದು 5-6 ಸೆಕ್ಷನ್ಗಳು, 5-6 ಒಫೆನ್ಸ್ಗಳು ನೋಡಿದ್ರೆ ಗೊತ್ತಾಗತ್ತೆ ನ್ಯಾಚುರಲಿ. 81, A obstructs a path along which Z has a right to pass by not believing in good faith that he has a right to stop the path. Z is thereby prevented from passing. A has committed A no offence, B offence of wrongful confinement, C offence of wrongful restraint, D either B or C. ಇದರಲ್ಲಿ ನೋಡಿ, ಇಲ್ಲಿ ಕಾಣುವಂಥದ್ದು ರಾಂಗ್ಫುಲ್ ರಿಸ್ಟ್ರೇಂಟು, ರಾಂಗ್ಫುಲ್ ಕನ್ಫೈನ್ಮೆಂಟ್ ಅಂತ. ರಾಂಗ್ಫುಲ್ ರಿಸ್ಟ್ರೇಂಟ್ ಅಂದರೆ ಒಂದು ಪಾತ್, ಒಂದು ಡೈರೆಕ್ಷನ್ ಒಬ್ಬರು ಹೋಗ್ತಾ ಇದ್ದರೆ ಅದಕ್ಕೆ ಅಬ್ಸ್ಟ್ರಕ್ಟ್ ಮಾಡೋದು. ಅದೇ ಕನ್ಫೈನ್ಮೆಂಟ್ ಅಂದರೆ ಅಬ್ಸ್ಟ್ರಕ್ಷನ್ನೇ, ರಾಂಗ್ಫುಲ್ ರಿಸ್ಟ್ರೇಂಟೇ, ಆದರೆ ಫುಲ್ ಕಂಪ್ಲೀಟಾಗಿ ಯಾವ ಸೈಡಿಂದನೂ ಹೋಗಲಿಕ್ಕೆ ಆಗದೇ ಇರುವಂಥದ್ದು. ಸೊ ಇದು ನಮಗೆ ಇಲ್ಲಸ್ಟ್ರೇಷನ್ ಕೊಟ್ಟಿದ್ದಾರೆ, ರಾಂಗ್ಫುಲ್ ರಿಸ್ಟ್ರೆಂಟ್ ಸೆಕ್ಷನ್ 339 ಕೊಟ್ಟಿದ್ದಾರೆ. ಸೊ ಇದು ಅಫೆನ್ಸ್ ಆಫ್ ರಾಂಗ್ಫುಲ್ ರಿಸ್ಟ್ರೆಂಟ್, ಕರೆಕ್ಟ್ ಆನ್ಸರ್. ಸೊ ಇದ್ರದ್ದು 340 ಇದು ನೋಡ್ಕೊಳ್ಳಿ, ಇಂಪಾರ್ಟೆಂಟು. ಹಾಗೆ ಪನಿಷಬಲ್ ಅಂಡರ್ ವಿಚ್ ಸೆಕ್ಷನ್ ಅದು ಗೊತ್ತಿರಬೇಕು. 82nd question. Who served as the Chief Justice of India for longest tenure? A. Justice A.N. Ray, B. Justice Y.V. Chandrachud, C. Justice A.S. Anand, D. Justice K.G. Balakrishnan. ಅದು B. Justice Y.V. Chandrachud ಇವರು. ಸೊ ಇವರು ಸುಮಾರು 7 ವರ್ಷ ಚೀಫ್ ಜಸ್ಟಿಸ್ ಆಗಿದ್ದರು ಇಂಡಿಯಾಕ್ಕೆ. ಓಕೆ, ನೆಕ್ಸ್ಟ್, the report of a court commissioner appointed for local investigation. A is inadmissible in evidence without examining the commissioner. B cannot be looked into without marking it. C is evidence in the suit and shall form the part of the record. D can be used only when both the parties give consent for the same. ಕೋರ್ಟ್ ಕಮಿಷನರ್ದು ರಿಪೋರ್ಟ್ ಇರುತ್ತೆ. ರಿಪೋರ್ಟ್ ಅವರು ಎವಿಡೆನ್ಸ್ ಕೊಡ್ಲಿಕ್ಕೆ ಬರ್ತಾರೆ, ಪ್ಲಸ್ ಅವ್ರದ್ದು ರಿಪೋರ್ಟ್ ಇರುತ್ತೆ. ಸೊ ಆ ರಿಪೋರ್ಟ್ಗೆ ಏನು ವ್ಯಾಲ್ಯೂ ಅಂತ, ಸೊ ಅದು ವೆರಿ ಇಂಪಾರ್ಟೆಂಟ್. ಅದು ನಮ್ಗೆ ಆರ್ಡರ್ 26 ಕಾಣುವಂಥದ್ದು, ಆರ್ಡರ್ 26 ರೂಲ್ 10 ಇರ್ಬೋದು ಬಹುಶಃ. ಸೊ ಅದು ತುಂಬ ಇಂಪಾರ್ಟೆಂಟ್. ಅದ್ರದ್ದು ಎವಿಡೆನ್ಷಿಯರಿ ವ್ಯಾಲ್ಯೂ ನೋಡಿ, ಎವಿಡೆನ್ಸ್ ಇರಲೇಬೇಕು, ಆ ರಿಪೋರ್ಟಿಂದ ಎವಿಡೆನ್ಸ್ ಮಾಡಬೇಕು ಅಂತ ಹೇಳ್ತಾರೆ. 84. ಸೊ ಸಿ ಇಸ್ ದಿ ಕರೆಕ್ಟ್ ಆನ್ಸರ್ ಈಗ. 84th, the presumption under section 139 of Negotiable Instruments Act 1881. A is a discretionary presumption, B is a mandatory presumption, C is both a discretionary and a mandatory presumption, D extends only to the issue of check by the accused. ಸೊ ಇದರಲ್ಲಿ ಪ್ರಿಸಂಪ್ಷನ್ ಅಂತ ಏನು ಕೊಟ್ಟಿದ್ದಾರೆ ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ಸ್ ಆ್ಯಕ್ಟಲ್ಲಿ, ಅದು ಯಾವ ಥರ ಪ್ರಿಸಂಪ್ಷನ್ ಅಂತ, ಅದು ಮ್ಯಾಂಡೇಟರಿ ಪ್ರಿಸಂಪ್ಷನ್. Next, 85th question. When the
Question is whether a man is alive or dead, and it is shown that he was alive within so many years. The burden of proving that he is dead is on the person who affirms it. A 7 years, B 10 years, C 25 years, D 30 years. ಸೊ ಇದು ಆ್ಯಕ್ಚುಲಿ ಏನು, ಇಂಡಿಯನ್ ಎವಿಡೆನ್ಸ್ ಆ್ಯಕ್ಟಲ್ಲಿ 107 ಮತ್ತು 108 ಅದೆರಡು ಒಟ್ಟೊಟ್ಟಿಗೆ ಹೋಗುವಂಥದ್ದು. ಈಗ ಉದಾಹರಣೆಗೆ 107 ಹೇಳೋದಾದರೆ, ಒಬ್ಬ ಎಷ್ಟೋ ವರ್ಷದಲ್ಲಿ ಬದುಕಿದಾನೆ ಅಂತ ಕಂಡ್ರೆ, ಬದುಕಿದಾನೆ ಅಂತ ತೋರಿಸಿದ್ರೆ, ಇಲ್ಲ ಅವನು ಸತ್ತೋಗಿದ್ದಾನೆ ಅಂತ ತೋರಿಸ್ಬೇಕು. ಅದು ಪ್ರಿಸಂಪ್ಷನ್ ಏನು, ಅವ್ನು ಬದುಕಿದ್ದಾನೆ ಅಂತ 30 ವರ್ಷದ ಒಳಗೆ, ಆಯಿತಾ, 30 ವರ್ಷದ ಅವಧಿಯಲ್ಲಿ ಬದುಕಿದ್ದ ಅಂತ ತೋರಿಸಿದ್ರೆ ಪ್ರಿಸಂಪ್ಷನ್, ಕಾಮನ್ ಪ್ರಿಸಂಪ್ಷನ್ ಈಸ್ ಅಲೈವ್ ಅಂತ ಇರುತ್ತೆ. ಸೊ ಯಾರು ಅವನು ಸತ್ತೋಗಿದ್ದಾನೆ ಅಂತ ಹೇಳ್ತಾರಲ್ಲ, ಅವರ ಮೇಲೆ ಬರ್ಡನ್ ಆಫ್ ಪ್ರೂಫ್ ಇರುತ್ತೆ. ಇದು ಸೆಕ್ಷನ್ 107 ಬರುವಂಥದ್ದು. ಇನ್ನು 108 ಒಬ್ಬ 7 ವರ್ಷ ತನಕ ಅವನು ಇದು ಪತ್ತೆನೇ ಇಲ್ಲ, ಅವನು ಕಾಣಲೇ ಇಲ್ಲ, ಅಂಥ ಸಂದರ್ಭದಲ್ಲಿ ಪ್ರಿಸಂಪ್ಷನ್ ಏನು, 7 ವರ್ಷದ ಅವಧಿಯಲ್ಲಿ, ಇವತ್ತಿಂದ 7 ವರ್ಷದ ಹಿಂದೆ ಅವನ ಬಗ್ಗೆ ಯಾರೂ ಕೇಳಿಲ್ಲ, ಅಂಥ ಸಂದರ್ಭದಲ್ಲಿ ಅವನು ಸತ್ತೋಗಿದ್ದಾನೆ ಅಂತ ಹೇಳುವಂಥ ಪ್ರಿಸಂಪ್ಷನ್. ಓಕೆ, ಇಲ್ಲ ಅವನು ಬದುಕಿದ್ದಾನೆ ಅಂತ ಪ್ರೂವ್ ಮಾಡೋದು ಯಾರಿಗಿರುತ್ತೆ, ಯಾರು ಹೇಳ್ತಾರಲ್ಲ ಅವ್ನು ಬದುಕಿದ್ದಾನೆ ಅಂತ, ಅವ್ರ ಮೇಲೆ ಬರ್ಡನ್ ಆಫ್ ಪ್ರೂಫ್ ಇರುತ್ತೆ. ಸೊ ಇದರಲ್ಲಿ ಆನ್ಸರ್ ಯಾವುದು, ಇದು 30 ಇಯರ್ಸ್. ಸೆಕ್ಷನ್ 107ಗೆ ಸಂಬಂಧಪಟ್ಟದ್ದು 30 ಇಯರ್ಸ್ ಇಸ್ ದಿ ಕರೆಕ್ಟ್ ಆನ್ಸರ್. ಓಕೆ, 86 question. Which provision of CPC 1908 relates to hearing of any issues as preliminary issue? A. Order 14 Rule 2, B. Order 14 Rule 3, B. Order 14 Rule 4, D. Order 14 Rule 5. ಸೊ ಎಲ್ಲ ಆರ್ಡರ್ 14 ಬಗ್ಗೆನೇ ಇರುವಂಥದ್ದು, ಇಶ್ಯೂಸ್, ಸೆಟಲ್ಮೆಂಟ್ ಆಫ್ ಇಶ್ಯೂಸ್ ಬಗ್ಗೆ. ಸೊ ಆನ್ಸರ್ ಯಾವುದು, ಇದು ಪ್ರಿಲಿಮಿನರಿ ಇಶ್ಯೂ ಬಗ್ಗೆ ಹಿಯರಿಂಗ್ ಮಾಡುವಂಥದ್ದು. ನೆಕ್ಸ್ಟ್ 87th, ದ ಪೀರಿಯಡ್ ಆಫ್ ಲಿಮಿಟೇಷನ್ ಫಾರ್ ಟೇಕಿಂಗ್ ಕಾಗ್ನಿಸೆನ್ಸ್ ಇಫ್ ದಿ offense is punishable with imprisonment for a term not exceeding 1 year is. ಸೊ ಕಾಗ್ನಿಸೆನ್ಸ್ ತೊಗೊಳ್ಲಿಕ್ಕೂ ಲಿಮಿಟೇಷನ್ ಇದೆ. CrPCಲೂ ಹೇಗೆ CPCಗಿದೆ ಹಾಗೆ CrPCಗೂ ಕೂಡ ಲಿಮಿಟೇಷನ್ ಹೇಳ್ತಾರೆ. ಅದು ಯಾವ ಸೆಕ್ಷನ್ ಅಂದರೆ 468 ಕೆಲವೊಂದು ಪೀರಿಯಡ್ಗಳನ್ನ ಕೊಟ್ಟಿದ್ದಾರೆ. ಇಂಥ ಅವಧಿಯಲ್ಲಿ ಇಷ್ಟು ಪನಿಷ್ಮೆಂಟ್ ಇರುವಂಥ ಒಫೆನ್ಸ್ಗಳಿಗೆ ಇಂತಿಷ್ಟೇ ಅವಧಿಯಲ್ಲಿ ಫೈಲ್ ಮಾಡಬೇಕು. ಇವತ್ತು ಕಳ್ತನ ಆದರೆ ಇನ್ನು 3 ವರ್ಷ ಬಿಟ್ಟು ಕಳ್ತನ ಇನ್ನು 3 ವರ್ಷ ಬಿಟ್ಟು ಕಂಪ್ಲೇಂಟ್ ಕೊಡೋದಲ್ಲ, ಆ ಥರ ಒಂದು, ಅಥವಾ 10 ವರ್ಷ ಬಿಟ್ಟು ನಮ್ಮನೇಲಿ ಕಳ್ತನ ಆಗಿತ್ತು ಅಂತ ಹೇಳುವಂಥದ್ದಲ್ಲ ಅಂತ. ಸೊ ಇದರಲ್ಲಿ ಯಾವುದು, ವಿತ್ ಇಂಪ್ರಿಸನ್ಮೆಂಟ್ ಫಾರ್ ಟರ್ಮ್ ನಾಟ್ ಎಕ್ಸೀಡಿಂಗ್ 1 year, 1 ವರ್ಷಕ್ಕಿಂತ ಜಾಸ್ತಿ ಪನಿಷ್ಮೆಂಟ್ ಇಲ್ಲದೆ ಇರುವಂತಹ ಒಫೆನ್ಸ್ಗಳಿಗೆ 1 ವರ್ಷ ಒಳಗೆ ಅವರು ಕೇಸನ್ನು ಫೈಲ್ ಮಾಡಬೇಕು. ಕೋರ್ಟ್ ಕಾಗ್ನಿಸೆನ್ಸ್ ತೊಗೊಳ್ಳಿಕ್ಕೆ ಅಷ್ಟು ಟೈಮ್ ಇರುತ್ತೆ. ನೆಕ್ಸ್ಟ್ 88th, ವಿಚ್ ಆಫ್ ದಿ ಫಾಲೋಯಿಂಗ್ ಡಾಕ್ಯುಮೆಂಟ್ ಡಸ್ ನಾಟ್ ರಿಕ್ವೈರ್ ಅಟೆಸ್ಟೇಷನ್? A. will, B. gift deed, C. mortgage deed, D. agreement of sale. ಸೊ ನಾನು ಯಾವಾಗಲೂ ಹೇಳ್ತೇನೆ, ವಿಚ್ ಡಾಕ್ಯುಮೆಂಟ್ಸ್ ರಿಕ್ವೈರ್ ಟು ಬಿ attested, which documents require to be registered, which documents need to be in writing. ಇದು 3 ಗೊತ್ತಿರಲೇಬೇಕು ನಮಗೆ. ಯಾಕೆಂದರೆ ಕೆಲವೊಂದು ರೈಟಿಂಗಲ್ಲಿ ಇಲ್ದಿದ್ರೂ ತೊಂದರೆ ಇಲ್ಲ, ಕೆಲವೊಂದು ರೈಟಿಂಗಲ್ಲಿ ಇರಲೇಬೇಕು. ಈಗ ಉದಾಹರಣೆಗೆ ಜಡ್ಜ್ಮೆಂಟ್ ರೈಟಿಂಗಲ್ಲಿ ಇರಬೇಕು, ರಿಕ್ವೈರ್ಡ್ ಬೈ ಲಾ ಟು ಬಿ ಇನ್ ರೈಟಿಂಗ್. ಹಾಗೆ ರಿಜಿಸ್ಟ್ರೇಷನ್, ಅಟೆಸ್ಟೇಷನ್ ಯಾವುದಕ್ಕೆ ಬೇಡ, ಅಗ್ರಿಮೆಂಟ್ ಆಫ್ ಸೇಲ್ಗೆ ಅಟೆಸ್ಟೇಷನ್ ಅಂತ ಬೇಡ. ನಾವು ಸಹಿ ಮಾಡ್ತೇವೆ, ತೊಗೊಳ್ತೇವೆ ವಿಟ್ನೆಸ್ಗಳದ್ದು, ಅದು ಬೇರೆ. ಓಕೆ, ಆದರೆ ವಿಲ್, ಗಿಫ್ಟ್ ಡೀಡ್, ಮಾರ್ಗೇಜ್ ಡೀಡ್ಗೆ ಎಲ್ಲದಕ್ಕೂ ಅಟೆಸ್ಟೇಷನ್ ಬೇಕು. ಅಟೆಸ್ಟೇಷನ್ ಬೇಕಾದಾಗ ಅಟೆಸ್ಟೇಷನ್, ಆ ಅಟೆಸ್ಟರ್ಸ್ದು ಹೇಗೆ ಪ್ರೂಫ್ ಮಾಡಬೇಕು ಅದು ನಾವು ಇಂಡಿಯನ್ ಎವಿಡೆನ್ಸ್ ಪ್ರಕಾರ ನೋಡ್ತೇವೆ. ಓಕೆ, ನೆಕ್ಸ್ಟ್ 89th, ಟ್ರಾನ್ಸ್ಫರ್ ಪ್ರಾಪರ್ಟಿ ಆ್ಯಕ್ಟಲ್ಲಿ ಅಟೆಸ್ಟೇಷನ್ ಬಗ್ಗೆ ಇದು ಕೊಟ್ಟಿದ್ದಾರೆ, ಎಷ್ಟು ಮಿನಿಮಮ್ ವಿಟ್ನೆಸ್ಗಳಿರಬೇಕು, ಅದು ಡೆಫಿನೇಷನ್ ಇಂಪಾರ್ಟೆಂಟ್. TP ಆ್ಯಕ್ಟಲ್ಲಿ ಇಮ್ಮೊಬೈಲ್ ಪ್ರಾಪರ್ಟಿ ಹಾಗೆ ಅಟೆಸ್ಟೇಷನ್ ಹಾಗೆ ನೋಟಿಸ್ ಅಂತಲೂ ಕೊಟ್ಟಿದ್ದಾರೆ, ಅದು ಇಂಪಾರ್ಟೆಂಟ್. ವಾಟ್ ಈಸ್ ದ ಯೂನಿಕ್ನೆಸ್ ಆಫ್ 21st June? A. ಇಂಟರ್ನ್ಯಾಷನಲ್ ಯೋಗ ಡೇ, B. ಲಾಂಗೆಸ್ಟ್ ಡೇ ಇನ್ ದಿ ಇಯರ್ ಇನ್ ಇಂಡಿಯಾ, C. ವರ್ಲ್ಡ್ ಮ್ಯೂಸಿಕ್ ಡೇ, D. ಆಲ್ ದಿ ಅಬವ್. ಇದು ಲಾಂಗೆಸ್ಟ್ ಡೇ ಅಂತ ಏನು ಹೇಳ್ತಾರೆ, ಸಮ್ಮರ್ ಸೊಲೆಸ್ಟೈಸ್ ಅಂತ ಹೇಳ್ತಾರಲ್ಲ, ಅದಕ್ಕೆ ಸಂಬಂಧಪಟ್ಟದ್ದು. ಸೊ ಎಲ್ಲ ದಿನಗಳ ವಿಶೇಷ 21ನೇ ಜೂನಿಗಿದೆ. ಸೊ ಅದಕ್ಕೋಸ್ಕರ ಆ್ಯಕ್ಚುಲಿ ಲಾಂಗೆಸ್ಟ್ ಡೇ ಅಂತ ಹೇಳಿದ್ದಕ್ಕೆ ಅದಕ್ಕೋಸ್ಕರ ಇಂಟರ್ನ್ಯಾಷನಲ್ ಯೋಗ ಡೇ ಅಂತ ಸ್ಟಾರ್ಟ್ ಮಾಡಿದರು. ಲಾಂಗೆಸ್ಟ್ ಡೇ ಅಂತ ಇರೋದಕ್ಕೆ ವರ್ಲ್ಡ್ ಮ್ಯೂಸಿಕ್ ಡೇ ಅಂತ ಆಲ್ರೆಡಿ ಇತ್ತು. ಓಕೆ, ಸೊ ಎಲ್ಲದು ವಿಶೇಷ ಈ ಒಂದು 21ನೇ ಜೂನ್ಗೆ. Next, a tenant has caused substantial damage to the premises which resulted in changing its identity and diminishing its value. To get an order of eviction for this reason, landlord has to file petition under dash of the Karnataka Rent Act 1999. So ಇದರಲ್ಲಿ ನಾವು
ಎಲ್ಲದು ಸೆಕ್ಷನ್ 27 ನೋಡ್ತೇವೆ. ಸೊ ಸೆಕ್ಷನ್ 27 ಈಸ್ ವೆರಿ ಇಂಪಾರ್ಟೆಂಟ್ ಆ ಲೆಕ್ಕದಲ್ಲಿ. ಸೊ ಯಾವ ಕ್ಲಾಸ್ ಅಡಿಯಲ್ಲಿ ಇದು ಈ ಒಂದು ಪ್ರಾವಿಷನ್ ಕೊಟ್ಟಿದ್ದಾರೆ? ಸಿ ಅಲ್ಲಿ, ಅಂದರೆ 27(2)L ಅಲ್ಲಿ ಕೊಟ್ಟಿದ್ದಾರೆ. ಸೊ ಸಿ ಇಸ್ ದಿ ಕರೆಕ್ಟ್ ಆನ್ಸರ್. ಸೊ ಆಲ್ರೆಡಿ 1.5 hour ಆಯಿತು ನಾವು ಕ್ಲಾಸಸ್ ಸ್ಟಾರ್ಟ್ ಮಾಡಿ. ಸೊ ಇನ್ನೊಂದು 10 ಕ್ವಶನ್ ಇದೆ, ಆದಷ್ಟು ಬೇಗ ಮುಗಿಸೋಣ. ಓಕೆ, ಆದರೆ 1-2 ಕ್ವಶನ್ ಪೇಪರ್ ಸಾಲ್ವ್ ಮಾಡಿದಾಗತ್ತೆ ಎಂಟೈರ್ ಒಂದು ನಮ್ಮ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸು. ಸೊ ಇದಾದರೆ ನಮಗೆ ಎಕ್ಸಾಮ್ ಇನ್ನೂ ಡೇಟ್ ಅನೌನ್ಸ್ ಮಾಡಿಲ್ಲ. ಎಕ್ಸಾಮ್ ಡೇಟ್ ಅನೌನ್ಸ್ ಮಾಡೋಕ್ಕಿಂತ ಮೊದಲು ಇದೆಲ್ಲ ಸಾಲ್ವ್ ಮಾಡಬೇಕಂತ ಇದೆ. ಅದ್ರ ಜೊತೆಗೆ ಇನ್ನೂ ಹಲವಾರು ಮಾಕ್ ಟೆಸ್ಟ್ಗಳನ್ನು ಸಾಲ್ವ್ ಮಾಡೋಣ, ಯೂಟ್ಯೂಬಲ್ಲೂ ಮಾಡೋಣ. ಹಾಗೆ ಅನ್ಅಕಾಡೆಮಿಲಿ ಸಬ್ಜೆಕ್ಟ್ ವೈಸ್ ಮಲ್ಟಿಪಲ್ ಚಾಯ್ಸ್ಗಳನ್ನು ಮಾಡ್ತಾ ಇದ್ದಾನೆ. ನಾಡಿದ್ದು ಮಂಗಳವಾರ ಬೆಳಗ್ಗೆ 6:30ಗೆ ಕೇರಳ ಕ್ವಶನ್ ಪೇಪರ್ ಏನಿದೆ ಅದರದ್ದು ಒಂದು 50 ಕ್ವಶನ್ಸ್ಗಳನ್ನು ಮಿಕ್ಸ್ ಮಾಕ್ ಅಂತ ಮಾಡ್ತಾ ಇದ್ದಾನೆ. ಸೊ ಆದಷ್ಟು ಜನ ಅಟೆಂಡ್ ಆಗಿ. ಓಕೆ, ನಿಮಗೊಂದು ಅಸೆಸ್ಮೆಂಟ್ ಸಿಗುತ್ತೆ, ನೀವು ಎಷ್ಟು ಪ್ರಿಪೇರ್ ಆಗಿದ್ದೀರಿ ಅಂತ. ಉಳಿದವ್ರ ಜೊತೆ ಕಂಪ್ಯಾರಿಟಿವ್ ಮಾರ್ಕ್ಸ್ ನೀವು ಅನಲೈಸ್ ಮಾಡ್ಬೋದು. Next 91. Which section of Specific Relief Act 1963 says that no court shall make any such declaration where the plaintiff, being able to seek further relief than a mere declaration of title, omits to do so? A. Section 33, B. Section 36, C. Section 35, D. Section 34. ಇದು ಡಿ ಸೆಕ್ಷನ್ 34 ಡಿಕ್ಲರೇಷನ್ಗೆ ಸಂಬಂಧಪಟ್ಟದ್ದು. ಅದರದ್ದು ನೋಡಿ, ಫರ್ದರ್ ರಿಲೀಫ್ ಬೇರೆದಲ್ಲಿ ಹೊಸದಾಗಿ ಮತ್ತೆ ಮಾಡಲಿಕ್ಕಿಲ್ಲ, ಮಿಯರ್ ಡಿಕ್ಲರೇಷನ್ ಆಫ್ ಟೈಟಲ್ ಮಾಡಲಿಕ್ಕಿಲ್ಲ, ಅದರಲ್ಲೇ ಮಾಡಬೇಕಂತ ಹೇಳುವಂಥದ್ದು. ಬೇರೆ ರಿಲೀಫ್ ಇದ್ದರೂ ಅದರಲ್ಲೇ ಕೇಳಬೇಕಂತ. ನೆಕ್ಸ್ಟ್, ರಿಗಾರ್ಡಿಂಗ್ ದಿ ಪೀರಿಯಡ್ ಆಫ್ ಲಿಮಿಟೇಷನ್ ಟು ಫೈಲ್ ಅ ಸೂಟ್ ಫಾರ್ ಡಿಕ್ಲರೇಷನ್ ಆಫ್ ಟೈಟಲ್ ಇನ್ ರೆಸ್ಪೆಕ್ಟ್ ಆಫ್ ಎನ್ ಇಮ್ಮೊಬಲ್ ಪ್ರಾಪರ್ಟಿ, ಡ್ಯಾಶ್ ಆಫ್ ದಿ ಲಿಮಿಟೇಷನ್ ಆಕ್ಟ್ 1963 is applicable. A. Article 54, B. Article 58, C. Article 65, D. Article 113. ಆ್ಯಕ್ಚುಲಿ ಈ ಕ್ವಶನ್ನು ಅದಕ್ಕೆ ಗ್ರೇಸ್ ಮಾರ್ಕ್ ಕೊಟ್ಟಿದ್ದಾರೆ, ಯಾಕೆಂದರೆ 58 ಆಗುತ್ತೆ, ಕೆಲವೊಂದು ಸಲ 65 ಬೇಸ್ಡ್ ಆನ್ ಟೈಟಲ್ ಅಂತ ಇದೆ. ಸೊ ಅದಕ್ಕೋಸ್ಕರ ಸ್ವಲ್ಪ ಕನ್ಫ್ಯೂಷನ್ ಇರೋದ್ರಿಂದ ಗ್ರೇಸ್ ಮಾರ್ಕ್ ಕೊಟ್ಟಿದ್ದಾರೆ. ಸೊ ನಾನು ಯಾವುದಂತ ಆನ್ಸರ್ ಮಾಡೋದಿಲ್ಲ, ಯಾಕೆಂದರೆ ಇದು ಕನ್ಫ್ಯೂಷನ್ಸ್ ಇರೋದ್ರಿಂದ ಕ್ವಶನಲ್ಲೇ. ನೆಕ್ಸ್ಟ್ 93rd. The investigating officer during the course of investigation records the statement of a witness under dash of the Code of Criminal Procedure 1973. A. Section 3, Section 160, B. Section 162, C. Section 164, D. Section 161. ಇದರಲ್ಲಿ 161 ಅಡಿಯಲ್ಲಿ ಸ್ಟೇಟ್ಮೆಂಟ್ ಏನು ತೊಗೊಳ್ತಾರೆ ಪೊಲೀಸರು ವಿಟ್ನೆಸ್ಗಳದ್ದು ಇನ್ವೆಸ್ಟಿಗೇಷನ್ ಮಾಡುವಾಗ, ಅದಕ್ಕೆ ಸಂಬಂಧಪಟ್ಟ ಒಂದು ಸೆಕ್ಷನ್. ಓಕೆ, ಸೊ ಅದು ಆ ಒಂದು ಸ್ಟೇಟ್ಮೆಂಟ್ಗಳನ್ನು ಕಾಂಟ್ರಡಿಕ್ಷನ್ಗೆ ಯೂಸ್ ಮಾಡ್ಬೋದಾ, ಕೊರೊಬರೇಷನ್ಗೆ ಯೂಸ್ ಮಾಡ್ಬೋದಾ, ಅಥವಾ ಸಿಗ್ನೇಚರ್ ತೊಗೊಳ್ಬೋದಾ? ಕೆಲವೊಂದು ಆ ಸೆಕ್ಷನಲ್ಲಿ ಕೊಟ್ಟಿದ್ದಾರೆ, ಅಥವಾ ನೆಕ್ಸ್ಟ್ 162 ಕೊಟ್ಟಿದ್ದಾರೆ. ಸೊ ಅದರದ್ದು ಎಫೆಕ್ಟ್ ಕಂಪ್ಲೀಟಾಗಿ ನೋಡ್ಕೊಳ್ಬೇಕು. ಓಕೆ, ನೆಕ್ಸ್ಟ್ 94th. One of the following is not mode of transfer of property as defined under TP Act 1882. A. Sale, B. Gift, C. Exchange, D. Will. ಟ್ರಾನ್ಸ್ಫರ್ ಆಫ್ ಪ್ರಾಪರ್ಟಿ ಆ್ಯಕ್ಟಲ್ಲಿ ಸೇಲ್ ಹೇಳಿದ್ದಾರೆ, ಮಾರ್ಗೇಜ್ ಹೇಳಿದ್ದಾರೆ, ಗಿಫ್ಟ್ ಹೇಳಿದ್ದಾರೆ, ಎಕ್ಸ್ಚೇಂಜ್ ಹೇಳಿದ್ದಾರೆ, ಹಾಗೆ ಆ್ಯಕ್ಷನೇಬಲ್ ಕ್ಲೇಮನ್ನು ಕೂಡ ಹೇಳಿದ್ದಾರೆ, ಲೀಸ್ ಹೇಳಿದ್ದಾರೆ, ವಿಲ್ ಹೇಳಿಲ್ಲ. ವಿಲ್ ನಾವು ಇಂಡಿಯನ್ ಸಕ್ಸೆಷನ್ ಆ್ಯಕ್ಟನ್ನು ರೆಫರ್ ಮಾಡಬೇಕು. ಸೊ ದಿಸ್ ಇಸ್ ನಾಟ್ ದಿ ಮೋಡ್ ಆಫ್ ಟ್ರಾನ್ಸ್ಫರ್. Next 95th. A agrees to buy from B a horse. It turns out that the horse was dead at the time of the bargain, though neither party was aware of the fact. Therefore the agreement is A. void, B. voidable, C. either void or voidable, D. valid. ಇದರಲ್ಲಿ ಏನಾಗಿದೆ, ಮಿಸ್ಟೇಕ್ ಇದೆ. ಒಂದು ಮಿಸ್ಟೇಕ್ ಬೈ ಬೋತ್ ದಿ ಸೈಡ್ಸ್. ಇಬ್ಬರಿಗೂ ಗೊತ್ತಿರಲಿಲ್ಲ. ಯಾವಾಗ ಇಬ್ಬರು ಅಗ್ರಿಮೆಂಟ್ ಮಾಡ್ಕೊಂಡಿದ್ರು ಒಂದು ಕುದುರೆನ ಪರ್ಚೇಸ್ ಮಾಡಬೇಕು ಅಂತ, ಆ ಸಂದರ್ಭದಲ್ಲಿ ಅದು ಸತ್ತೋಗಿತ್ತು ಅಂತ ಇಬ್ಬರಿಗೂ ಗೊತ್ತಿಲ್ಲ. ಸೊ ಬೈಲ್ಯಾಟ್ರಲ್ ಮಿಸ್ಟೇಕ್ ಇರುವಾಗ ಆವಾಗ ಅಗ್ರಿಮೆಂಟ್ ವಾಯ್ಡ್ ಆಗುತ್ತೆ. ಯಾರು ಎನ್ಫೋರ್ಸ್ಮೆಂಟ್ ಮಾಡಬೇಕು ಅಂತ ಇಲ್ಲ, ಅಥವಾ ಡ್ಯಾಮೇಜಸ್ ಕೇಳಬೇಕಂತ ಇಲ್ಲ. ಸೊ ಇಟ್ ಈಸ್ ವಾಯ್ಡ್. ಸೆಕ್ಷನ್ 20 ಕಾಂಟ್ರಾಕ್ಟ್ ಆ್ಯಕ್ಟ್ಗೆ ಸಂಬಂಧಪಟ್ಟ ಕ್ವಶನ್ ಇದು. ಸೊ ಎಲ್ಲರೂ ಒಳ್ಳೆ ರೀತಿ ಆನ್ಸರ್ ಮಾಡ್ತಿದ್ದೀರಿ. ಸೊ ಇಟ್ ಸೀಮ್ಸ್ ದ್ಯಾಟ್ ಯು ಆಲ್ ಹ್ಯಾವ್ ಪ್ರಿಪೇರ್ಡ್ ವೆಲ್. ಓಕೆ, ಸೊ ಹೀಗೆ ಇನ್ನೂ ನಿಮ್ಮ ಈ ಒಂದು ಪ್ರಿಪ್ರೇಷನ್ನ ಇನ್ನೂ ಆ ಸ್ಟ್ಯಾಂಡರ್ಡ್ ಜಾಸ್ತಿ ಮಾಡ್ಕೊಳ್ತಾ ಹೋಗಿ. ಇನ್ನೂ ಬೇರೆ ಬೇರೆ ಸ್ಟೇಟ್ಸ್ಗಳದ್ದು ಸಾಲ್ವ್ ಮಾಡಿ. ಸೊ ಅದು ಒಂದೇ ನನಗೆ ಗೊತ್ತಿರುವಂಥ ಒಂದು ಸೊಲ್ಯೂಷನ್. ಆದಷ್ಟು ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಪೇಪರ್ಸ್ಗಳನ್ನ ಸಾಲ್ವ್ ಮಾಡೋದು.
The world's paradise observed on A. March 21st, B. March 23, C. March 25, D. March 20. ಇದು ಮಾರ್ಚ್ 20ಗೆ ಆಚರಿಸ್ತಾರೆ. ನೆಕ್ಸ್ಟ್ 97th. Which provision of CPC explains the procedure to be followed by the court when witness fails to attend the court or produce the documents in compliance of the summons issued by the court? A. Order 16 Rule 11, B. Order 16 Rule 10, C. Order 16 Rule 9, D. Order 16 Rule 8. ವಿಟ್ನೆಸ್ ಸಮನ್ಸ್ಗೆ ಬರೆದಿದ್ರೆ ಆವಾಗ ಏನಾಗುತ್ತೆ, ಅಥವಾ ಡಾಕ್ಯುಮೆಂಟ್ ಪ್ರೊಡ್ಯೂಸ್ ಮಾಡಿದ್ರೆ ನಾವು ಆರ್ಡರ್ 16 ರೂಲ್ 10ನಲ್ಲಿ ನೋಡ್ಬೋದು ಪ್ರೊಸೀಜರ್ ಕೊಟ್ಟಿದ್ದಾರೆ ಏನು ಮಾಡಬೇಕು ಅಂತ. ನೆಕ್ಸ್ಟ್ 98th. ಹೂ ಇಸ್ ದಿ ಪ್ರೆಸೆಂಟ್ ಸ್ಪೀಕರ್ ಆಫ್ ಕರ್ನಾಟಕ ಲೆಜಿಸ್ಲೇಟಿವ್ ಅಸೆಂಬ್ಲಿ? ಸೊ ಈ ನ್ಯಾಯಾಂಗ, ಕಾರ್ಯಾಂಗ ಎಲ್ಲ ಅದಕ್ಕೆ ಸಂಬಂಧಪಟ್ಟ ಮೇನ್ ಪರ್ಸನ್ಸ್ಗಳು ಅವರನ್ನೆಲ್ಲ ಯಾರಂತ ಗೊತ್ತಿರಬೇಕು. ಸೊ ಇದು ಶ್ರೀ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರು. ಓಕೆ, ನೆಕ್ಸ್ಟ್ ನೀವು ಆನ್ಸರ್ಸ್ ಕೆಲವೊಂದ್ಸಲ ಸೇಮ್ ರಿಪೀಟ್ ಆಗಿರುತ್ತೆ, ಇದೇ ಆನ್ಸರ್ ಅಂತ ಗೊತ್ತಿರುತ್ತೆ, ಆದರೆ ರೀಸನ್ ಗೊತ್ತಿರೋದಿಲ್ಲ. ಆ ರೀಸನ್ ಕೂಡ ಗೊತ್ತಿರಬೇಕು. ಓಕೆ, ಅದಿದ್ರೆ ಮಾತ್ರ ನೀವು ಡೆಫಿನೆಟಾಗಿ ಹೇಳ್ಬೋದು ಪ್ರಿಲಿಮ್ಸ್ ಪಾಸ್ ಮಾಡ್ಬೋದು ಅಂತ. ರೀಸನಿಂಗ್ ಗೊತ್ತಿರಬೇಕು, ಯಾಕೆ ಈ ಆನ್ಸರ್ ಕರೆಕ್ಟ್, ಈ ಆನ್ಸರ್ ಕರೆಕ್ಟ್ ಅಲ್ಲ ಅಂತ. 99. Under Section 77 of Indian Evidence Act, public documents can be proved A. by examining the public servant concerned, B. by production of certified copies of the documents in question, C. by securing the original public documents themselves, D. by obtaining the digitalized copies of the said documents. ಯಾಕೆಂದರೆ ಸರ್ಟಿಫೈಡ್ ಕಾಪಿಗಳೆಲ್ಲ ಸೆಕೆಂಡ್ರಿ ಎವಿಡೆನ್ಸ್ ಅಂತ ಆಗುತ್ತೆ. ಸೊ ಫಸ್ಟ್ ಪ್ರೈಮರಿ ಬೆಸ್ಟ್ ಎವಿಡೆನ್ಸ್ ಕೊಡಬೇಕು ಅಂತ ಇರುತ್ತೆ, ಪ್ರೈಮರಿ ಎವಿಡೆನ್ಸ್, ಒರಿಜಿನಲ್ ಎವಿಡೆನ್ಸ್ ಕೊಡಬೇಕು. ಆದರೆ ಪಬ್ಲಿಕ್ ಡಾಕ್ಯುಮೆಂಟ್ಸ್ಗೆ ಸಂಬಂಧಪಟ್ಟ ಹಾಗೆ ಹೇಗೆ ಪ್ರೂವ್ ಮಾಡ್ಬೋದು, ಸರ್ಟಿಫೈಡ್ ಕಾಪಿ ಕೊಟ್ಟರೆ ಪ್ರೂವ್ ಮಾಡ್ಬೋದು ಅಂತ ಸೆಕ್ಷನ್ 77 ಹೇಳಿದೆ. ಓಕೆ, ನಾವು ಲಾಸ್ಟ್ ಕ್ವಶನ್ ಯಾವುದು? ವೆದರ್ ಅ ಮಾರ್ಗೇಜಿ ಅಂಡರ್ ಅ ಸಿಂಪಲ್ ಮಾರ್ಗೇಜ್ ಕ್ಯಾನ್ ಟೇಕ್ ಪೊಸೆಷನ್ ಆಫ್ ದಿ ಮಾರ್ಗೇಜ್ ಪ್ರಾಪರ್ಟಿ? A. yes, B. no, C. only if court permits, D. none of the above. ಮೇನ್ ಪೊಸೆಷನ್ ಮೇಲೆ ಹೋಗುತ್ತೆ ಎಲ್ಲ ಒಂದು ಮಾರ್ಗೇಜ್. ಸೊ ಪೊಸೆಷನ್ ತೊಗೊಳ್ಳೋಂಥದ್ದು ಯಾವುದು? ಯಾವಾಗಲೂ ಯೂಸುಫ್ಯಾಕ್ಚರಿ ಮಾರ್ಗೇಜಲ್ಲಿ ಪೊಸೆಷನ್ ಖಂಡಿತವಾಗಿಯೂ ತೊಗೊಳ್ತಾರೆ. ಸಿಂಪಲ್ ಮಾರ್ಗೇಜಲ್ಲಿ ಪೊಸೆಷನ್ ತೊಗೊಳ್ಳೋದೇ ಇಲ್ಲ, ಅವ್ರದ್ದು ಪರ್ಸನಲ್ ಲಯಬಿಲಿಟಿ ಇರುತ್ತೆ. ಸೊ ಅದು ಒಂದು ತುಂಬ ಇಂಪಾರ್ಟೆಂಟ್ ಫೀಚರು. ಸೊ ಮಾರ್ಗೇಜ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಓವರ್ ಎಂಟೈರ್ ಈ ಟ್ರಾನ್ಸ್ಫರ್ ಪ್ರಾಪರ್ಟಿ ಆ್ಯಕ್ಟಲ್ಲಿ. ಮಾರ್ಗೇಜಸ್ 6 ಟೈಪ್ಸ್ ಆಫ್ ಮಾರ್ಗೇಜಸ್ ಪ್ಲಸ್ ಅವ್ರದ್ದು ಕ್ಯಾರೆಕ್ಟರಿಸ್ಟಿಕ್ಸ್ ಅದು ಗೊತ್ತಿರಬೇಕು. ಸೊ ಬಿ ಇಸ್ ದಿ ಕರೆಕ್ಟ್ ಆನ್ಸರ್, ಅಂದರೆ ನೋ, ಅವರಿಗೆ ಪೊಸೆಷನ್ ತೊಗೊಳ್ಳಿಕ್ಕೆ ಸಾಧ್ಯ ಇಲ್ಲ ಅಂತ. ಓಕೆ, ಎಸ್. ಸೊ ಈಗ ಐ ಕ್ಯಾನ್ ಸಿ ಆಲ್ ಆಫ್ ಯು ಆನ್ಸರಿಂಗ್. ಸಂಜು, ಅರುಣೋದಯ, ತಲವಾರ ಬಸವರಾಜ, ಚೈತ್ರ ಪ್ರತಾಪ್ ಕುಮಾರ್, ಪದ್ಮ ಹನುಮಂತಯ್ಯ, ಸುಜಾತ. ಓಕೆ ಸುಜಾತ, ನಾವು ನೆಕ್ಸ್ಟ್ ಇದ್ರಲ್ಲಿ ಇದು ಮಾಡೋಣ. ಈಗ ಆಲ್ರೆಡಿ 1.5 hour ಆಗಿದೆ. ಓಕೆ, ಅನ್ಅಕಾಡೆಮಿಲಿ ನೀವು ಯಾವಾಗಲೂ ಇರ್ತೀರಲ್ಲ, ಅಲ್ಲಿ ಕ್ವಶನ್ಸ್ಗಳನ್ನು ಕೇಳ್ಬೋದು. ಸೊ ಇಷ್ಟು ನಾವು 100 ಕ್ವಶನ್ಸ್ಗಳನ್ನ ಸಾಲ್ವ್ ಮಾಡಿದ್ವಿ. ಯಾಕೆಂದರೆ ಯೂಟ್ಯೂಬ್ ಅಲ್ಲ, ಸೊ ಬೇರೆಯವರಿಗೆ ಸುಮ್ಮನೆ ಡಿಸ್ಟರ್ಬ್ ಆದಾಗತ್ತೆ ನಾವು ಕಮೆಂಟ್ ನೋಡಿಕೊಂಡು ತುಂಬ ಇದು ಮಾಡ್ತಾಯಿದ್ರೆ. ಸೊ ಈಗ ನೋಡಿ, ಅನ್ಅಕಾಡೆಮಿ ಬಗ್ಗೆ ಯಾರಿಗೆ ಡೌಟ್ಸ್ ಅನ್ಅಕಾಡೆಮಿ ಬಗ್ಗೆ ಇದೆಯೋ, ಅನ್ಅಕಾಡೆಮಿ ಕ್ಲಾಸಸ್ ಅಂದರೆ ಏನು ಗೊತ್ತಿಲ್ವೋ ಅವರಿಗೆ ಹೇಳುವಂಥದ್ದು ಕೇವಲ ಅನ್ಅಕಾಡೆಮಿ ಜುಡಿಷರಿ ಮಾತ್ರ ಅಲ್ಲ, ಆದರೆ ತುಂಬ ಥರ ಕೋರ್ಸಸ್ಗಳಲ್ಲಿ ಅನ್ಅಕಾಡೆಮಿ ಆಪ್ರೇಟ್ ಆಗ್ತಾಯಿದೆ, ಕ್ಲಾಸಸ್ಗಳಾಗ್ತಾಯಿದೆ. ಸೊ ಯಾವುದೇ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ನೀವು ಇದಕ್ಕೆ ಎನ್ರೋಲ್ ಆಗ್ಬೋದು. ಹಾಗೆ ಬೇರೆ ಬೇರೆ ಬ್ಯಾಚಸ್ಗಳಿವೆ. ಹಿಂದಿ ಯೂಶ್ವಲಿ ಹಿಂದಿ ಇರುತ್ತೆ, ಇಂಗ್ಲೀಷಲ್ಲಿರುತ್ತೆ. ಫಾಲೋ ಮಾಡಲಿಕ್ಕಾದರೆ ನೀವು ಇದಕ್ಕೆಲ್ಲ ಜಾಯ್ನ್ ಆಗ್ಬೋದು. ಫ್ರೀ ಲೈವ್ ಕ್ಲಾಸಸ್ಸು ತುಂಬ ಆಗ್ತಾ ಇರುತ್ತೆ ಪ್ರತಿದಿನ. ಕೆಲವೊಂದು ಟೈಮ್ಗಳಲ್ಲಿ ಬೆಳಗ್ಗೆಯಿಂದ ಸಂಜೆ ತನಕ 10 ಗಂಟೆ ತನಕನೂ ಆಗ್ತಾ ಇರುತ್ತೆ ಕ್ಲಾಸಸ್ಗಳು. ಸೊ ಅದಕ್ಕೆಲ್ಲ ನೀವು ಅಟೆಂಡ್ ಆಗ್ಬೋದು. ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಸಿರೀಸ್ ಇರುತ್ತೆ, ಹಾಗೆ ಆಕ್ಸಲರೇಟ್ ಅಂತ ಎಲ್ಲ ಇದೆ. ಇದು ಪ್ಲಸ್ ಕೋರ್ಸ್. ಸೊ ಪ್ಲಸ್ ಕೋರ್ಸಿಗಾದರೆ ಕೆಲವೊಂದು ಅಮೌಂಟ್ ಇದೆ, ಅದಕ್ಕೆ ನೀವು ಆ್ಯಪಲ್ಲಿ ಬರುತ್ತೆ, ನೀವು ಅದಕ್ಕೆ ಎನ್ರೋಲ್ ಆಗಿದ್ದರೆ ಅದಕ್ಕೆ ನನ್ನ ಕೋಡ್ ಅಪರ್ಣಾಲಾ ಅಂತ ಹಾಕಿದರೆ 10% ಕೂಡ ಡಿಸ್ಕೌಂಟ್ ಸಿಗುತ್ತೆ. ಮತ್ತು ಇನ್ನೊಂದಂದರೆ ಮೇನ್ಸ್ ಟೆಸ್ಟ್ ಸಿರೀಸ್ ಅಂತ ಒಂದು ಕಂಡಕ್ಟ್ ಮಾಡ್ತಿದ್ದಾರೆ.
ಐಕಾನಿಕ್ ಮತ್ತು ಪ್ಲಸ್ ಕೋರ್ಸ್ ಅಂತ 2 ಸಬ್ಸ್ಕ್ರಿಪ್ಷನ್ ಬೇಸ್ಡ್ ಮಾಡೆಲ್ಸ್ಗಳು. ಸೊ ಅದರಲ್ಲಿ ಏನಾಗುತ್ತೆ ಅಂದರೆ ಪ್ಲಸ್ ಸಬ್ಸ್ಕ್ರಿಪ್ಷನಲ್ಲಿ ಏನಾಗುತ್ತೆ ಅಂದರೆ ಇಲ್ಲಿ ಕ್ವಶನ್ ಪೇಪರ್ಗಳನ್ನ ಸಾಲ್ವ್ ಮಾಡ್ಬೋದು ನೀವು, ಆದರೆ ಫೀಡ್ಬ್ಯಾಕ್ ನಿಮಗೆ ಸಿಗೋದಿಲ್ಲ. ಐಕಾನಿಕಲ್ಲಿ ನಿಮಗೆ ಫೀಡ್ಬ್ಯಾಕ್ಸ್ ಇರುತ್ತೆ, ನೀವು ಎಲ್ಲಿ ತಪ್ಪು ಮಾಡ್ತೀರಿ, ಎಲ್ಲಿ ಕರೆಕ್ಟ್ ಮಾಡ್ತೀರಿ ಹೇಳುವಂಥದ್ದನ್ನು. ಹಾಗೆ ಬೇರೆ ಬೇರೆ ಬ್ಯಾಚಸ್ಗಳು ಕೂಡ ಜಾಯಿನ್ ಆಗ್ತಾಯಿವೆ, ಸೈಮಲ್ಟೇನಿಯಸ್ಲಿ ರನ್ ಆಗ್ತಾಯಿವೆ. ಕೆಲವೊಂದು ಲಾಂಗ್ ಟರ್ಮ್ ಡ್ಯೂರೇಷನ್ ಇದೆ, ಕೆಲವೊಂದು 1 ಮಂತ್ ಡ್ಯೂರೇಷನ್ ಇದೆ. ಓಕೆ, ಸೊ ಏನಾದರೂ ನಿಮಗೆ ಈ ಸಬ್ಸ್ಕ್ರಿಪ್ಷನ್ ಬಗ್ಗೆ ಡೌಟ್ಸ್ ಇದ್ದರೆ ನನ್ನ ವಾಟ್ಸಪ್ ನಂಬರಲ್ಲಿ ನಾನು ಇದರಲ್ಲಿ ಕೊಟ್ಟಿದ್ದೇನೆ ಡಿಸ್ಕ್ರಿಪ್ಷನಲ್ಲಿ, ಅದಕ್ಕೆ ನೀವು ಟೆಕ್ಸ್ಟ್ ಮಾಡಿ ಕೇಳ್ಬೋದು. ಹಾಗೆ ನಂದು ಪರ್ಸ್ನಲ್ ಅಂದರೆ ಅಭಿಜ್ಞಾ ಲಾ ಸೀರೀಸ್ದು ಗ್ರೂಪ್ ಇದೆ, ಟೆಲಿಗ್ರಾಮ್ ಗ್ರೂಪ್, ಅದಕ್ಕೆ ಜಾಯ್ನ್ ಆಗ್ಬೋದು. ಹಾಗೆ ಅನ್ಅಕಾಡೆಮಿ ಜುಡಿಷರಿ ಟೆಲಿಗ್ರಾಮ್ ಚಾನಲ್ ಇದೆ, ಅದಕ್ಕೂ ಕೂಡ ನೀವು ಜಾಯ್ನ್ ಆಗ್ಬೋದು. ಓಕೆ, ಸೊ ಎನಿ ಡೌಟ್ಸ್ ಇದ್ದರೂ ಯಾವುದೇ ಒಂದು ಇದಿಲ್ಲದೆ ಅನ್ಅಕಾಡೆಮಿ ಜಾಯ್ನ್ ಆಗ್ಬೋದು, ಅಲ್ಲಿ ನಾನು ನಿಮ್ಮ ಡೌಟ್ಸನ್ನು ಸಾಲ್ವ್ ಮಾಡ್ತೇನೆ. ಹಾಗೆ ಇದು ಅನ್ಅಕಾಡೆಮಿ ಜುಡಿಷರಿದು ಯೂಟ್ಯೂಬ್ ಚಾನಲ್, ಇದು ಕೂಡ ಕ್ಲಾಸಸ್ಗಳಾಗ್ತಾ ಇರ್ತವೆ, ರೆಕಾರ್ಡೆಡ್ ಲೆಸನ್ಸ್ಗಳಿವೆ. ಸೊ ಯಾರಾದರೂ ಇಂಟ್ರೆಸ್ಟೆಡ್ ಇದ್ದರೆ ಅನ್ಅಕಾಡೆಮಿಲಿ ನಾಳೆ CrPC ಮೇಲೆ ಈ ಮೇಂಟೆನೆನ್ಸ್ ಆಫ್ ಪಬ್ಲಿಕ್ ಆರ್ಡರ್ ಆ್ಯಂಡ್ ಟ್ರ್ಯಾಂಕ್ವಿಲಿಟಿ ಅಂತ ಏನಿದೆ ಅದ್ರ ಬಗ್ಗೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ಗಳಿವೆ ಸಂಜೆ 7:00. ಓಕೆ, ಫ್ರೀ ಲೈವ್ ಕ್ಲಾಸ್, ಇದೆಲ್ಲ ಫ್ರೀ ಲೈವ್ ಕ್ಲಾಸ್, ಲೈವ್ ಆಗಿ ಆಗುವಂಥದ್ದು ಫ್ರೀ ಕ್ಲಾಸಸ್. ಪೋಲ್ ಫೀಚರ್ಸ್ ಇರುತ್ತೆ. ಓಕೆ, ವಾಟ್ಸಪ್ ಗ್ರೂಪ್ ನಂಗೆ ಅಷ್ಟು ನೋಡೋಣ, ಫ್ಯೂಚರಲ್ಲಿ ಥಿಂಕ್ ಮಾಡ್ತೇನೆ. ಟೆಲಿಗ್ರಾಮ್ ಇಸ್ ದಿ ಬೆಸ್ಟ್ ಆಪ್ಷನ್ ನಮಗೆ ಇದೆಲ್ಲ ಕಳಿಸ್ಲಿಕ್ಕೆ, ಪೋಲ್ ಎಲ್ಲ ಕೆಲವೊಂದು ಕಂಡಕ್ಟ್ ಮಾಡಲಿಕ್ಕೆ. ಸೊ ತುಂಬ ಗ್ರೂಪ್ಗಳೆಲ್ಲ ಇದ್ಕೊಳ್ಳೆ ಪ್ರಾಬ್ಲಮ್ ಆಗುತ್ತೆ, ಅಂದರೆ ಮೇಂಟೈನ್ ಮಾಡಲಿಕ್ಕೂ ಆಗೋದಿಲ್ಲ, ಕಷ್ಟ ಆಗುತ್ತೆ. ಸೊ ಅದಕ್ಕೋಸ್ಕರ ಟೆಲಿಗ್ರಾಮ್ ಇಸ್ ದಿ ಬೆಸ್ಟ್ ಆಪ್ಷನ್ ವಿಚ್ ಐ ಫೀಲ್. ಓಕೆ, ಸೊ ಇಲ್ಲಿ ಲಿಂಕಲ್ಲಿ ಕೊಟ್ಟಿದ್ದಾನೆ ಡಿಸ್ಕ್ರಿಪ್ಷನ್, ಯಾವುದೇ ಇರುವಂಥದ್ದು ಡಿಸ್ಕ್ರಿಪ್ಷನ್ ಕೊಟ್ಟಿದ್ದಾನೆ, ನೀವು ಜಾಯ್ನ್ ಆಗ್ಬೋದು. ಸೊ ಥ್ಯಾಂಕ್ ಯು ಎವ್ರಿ ಒನ್ ಫಾರ್ ಜಾಯ್ನಿಂಗ್. ಇನ್ನು ಬರುವಂತಹ ಒಂದು ಯಾವ ಸ್ಯಾಟರ್ಡೆ ಅಥವಾ ಸಂಡೇ ಯೂಶ್ವಲಿ ನೆಕ್ಸ್ಟ್ ಕ್ವಶನ್ಗಳ ನೆಕ್ಸ್ಟ್ 2019 ಈ ಸೀರೀಸ್ ಹಿಂದಿನ ವರ್ಷಗಳದ್ದು ಹಾಗೆ ಮಾಡ್ತಾ ಹೋಗ್ತೇನೆ. ಸೊ ಕೀಪ್ ವಾಚಿಂಗ್. ಎಲ್ಲ ನಿಮ್ಮ ಉಳಿದಂತಹ ಜುಡಿಷಿಯಲ್ ಆಸ್ಪಿರೆಂಟ್ಸ್ ಯಾರ್ಯಾರು ಇದ್ದೀರಿ, ತುಂಬ ಜನರಿಗೆ ಗೊತ್ತಿಲ್ಲ, ಸೊ ಅವರಿಗೆ ಕೂಡ ಇನ್ಫಾರ್ಮ್ ಮಾಡಿ ಈ ಥರ ಕ್ಲಾಸ್ಗಳಾಗ್ತಾ ಇವೆ ಅಂತ. ಸೊ ಥ್ಯಾಂಕ್ ಯು ಫಾರ್ ಜಾಯ್ನಿಂಗ್. Thank you.